ಎಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಏನಾದ್ರು ಟ್ರೈ ಮಾಡಿದ್ರೆ ಓದೋದಕ್ಕೆ ಟ್ರೈ ಮಾಡಿದ್ರೆ ಮಾಡಿಲ್ಲ ನೋಡಿ. ಓದಿದ ನಂತರ ಮತ್ತೂ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಸೊ ಇಲ್ಲಿ ಹೇಳ್ತಾ ಇರೋದು ಜಸ್ಟ್ ನಿಮ್ಗೆ ಅದನ್ನ ಎಂಪವರ್ ಮಾಡೋದಕ್ಕಷ್ಟೇ. ಸೊ ಓದೋದು ಈಸಿ ಇದೆ ಅಂತೇಳಿ ತಿಳಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ನಿನ್ನೆ ಓದಿದ್ದೀರಾ ಅಂತಂದ್ರೆ ನರೇಗಾ ಯೋಜನೆ ಬಗ್ಗೆ ಓದಿದ್ದೀರಾ? ನರೇಗಾ ಏನಾದರೂ ಕೇಳ್ದಾಗಿದೆಯಲ್ಲಿ? ಸೊ ಎಷ್ಟು ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ನ ಪಾಲು ಎಷ್ಟು ಅದರಲ್ಲಿ? ಯಾವುದು? ಎರಡಿದೆ, ಎರಡು ರೀತಿ ಪಾಲಿದೆ. ಹಾಂ, ಇದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂದಾಗ 90-10 ಅದಲ್ವಾ? ಸೊ ಇನ್ನೊಂದು ಯಾವುದು 60-40 ಅಂತಂದಾಗ 60-40. ಸದ್ಯಾವುದು 60-40. ಸದೇನು ವೇತನ, ಕೂಲಿ, ವೇಜಸ್ ಮತ್ತೆ ಸಲಕರಣೆಗಳು ಅಂತ ಬರ್ತದಲ್ಲ. ಸೊ ಏನಾದರೂ ನೀವು ಎಕ್ವಿಪ್ಮೆಂಟ್ಸ್ಗಳನ್ನ ಬಳಸ್ತೀರಾ ಅಂತ, ಸೊ ಅವುಗಳಿಗೆ ಸಂಬಂಧಪಟ್ಟ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅಗೇನ್ ಈ ಚಾಪ್ಟರ್ ನಿಮಗೆ ಎನ್ವಿರಾನ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ಏನಿಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಸಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಾಗಿ ಆನ್ಸರ್ ಬರೆಯೋದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಯಾವ ಥರ ಟಾಪಿಕ್ ಅಂತ ಕೇಳಿದಾಗ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ನ ಬಗ್ಗೆ ಬರಿಬೇಕಾದ್ರೆ, ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಆಗುತ್ತೆ ಅದ್ರದ್ದು ಬರಿಬೇಕಾದ್ರೆ, ಅಥವಾ ಬೇರೆ ಬೇರೆ ಸೊ ಈ ಥರದ ವ್ಯವಸ್ಥೆಗಳು, ಇನ್ ದ ಸೆನ್ಸ್ ಏನು ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಕರಿತೀವಿ, ಸಂರಕ್ಷಣಾ ತಾಣಗಳು ಅಂತ ಹೇಳ್ತಿರಲ್ಲ. ಸೊ ಅವುಗಳನ್ನೆಲ್ಲ ಬರೀಬೇಕಾದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಕೈ 1 by 1 ನೋಡ್ತಾ ಹೋಗೋಣ. ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಅಂತ ಹೇಳ್ತೀವಿ. ಓಕೆ, ಸೊ ಮೊದಲನೇದಾಗಿ ಅರಣ್ಯಗಳ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ. ಸೊ ಅರಣ್ಯಗಳು ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ ಎಷ್ಟು ಭಾಗ ಇದೆ ಅಂತ ಹೇಳ್ತಿದ್ದಾರೆ? ಸೊ ಎಷ್ಟು ಭಾಗ ಇದೆ? ಎಷ್ಟಿದೆ? 60% ಇದೆ ಅಂತ ಹೇಳ್ತಿದ್ದಾರೆ ನೋಡಿ. ಸೊ ಎಷ್ಟಿದೆ? 60% ಪಶ್ಚಿಮ ಘಟ್ಟಗಳು. ಸೊ ಇದು ಕರ್ನಾಟಕದಲ್ಲಿರೋದನ್ನ ಹೇಳ್ತದೆ. 60% ಪಶ್ಚಿಮ ಘಟ್ಟ. ಸೊ ಇದು ಕರ್ನಾಟಕದಲ್ಲಿರೋದನ್ನ ಹೇಳ್ತಾ ಇದೆ. ಅದರ ಜೊತೆಲಿ ಏನ್ ಮಾಡ್ತಿದ್ವಿ? ಸೊ ಜಿಲ್ಲಾ ಮಟ್ಟ ಅಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜೈವಿಕ ವೈವಿಧ್ಯತೆಯ ನಿರ್ವಹಣಾ ಕಮಿಟಿ ಅಂತೇಳಿ ಮಾಡ್ತಾ ಇದ್ವಿ. ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಜೈವಿಕ ವೈವಿಧ್ಯತೆಯ ನಿರ್ವಹಣಾ ಸಮಿತಿಗಳನ್ನ ಮಾಡ್ತಾ ಇದ್ವಿ. ಸೊ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗಿ ನೋಡ್ತಿದ್ರು. ಇನ್ನು ಕೆಲವೊಂದು ಈ ತರದ ಫ್ಯಾಕ್ಟ್ಸ್ಗಳು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ಬಹುದು. ಓಕೆ, ಸೊ ಎಲ್ಲಿ ನಮ್ಮಲ್ಲಿ 400 ವರ್ಷ ಹಳೆಯ ಹುಣಸೆ ಮರಗಳಿದಾವೆ ಅಂತ ತಿಳ್ಕೊಂಡು ಅವ್ರು ಜಸ್ಟ್ ಅನ್ ಎಕ್ಸಾಂಪಲ್ ಅಂತೇಳಿ ಕೊಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ 400 ವರ್ಷಗಳಷ್ಟು ಹಳೆಯ ಹುಣಸೆ ಮರಗಳನ್ನ ಇನ್ನೂ ತನಕ ಏನ್ ಮಾಡ್ತಿದ್ವಿ, ಅದನ್ನ ನಿರ್ವಹಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ರು. ಸೊ ಈ ಥರದೆಲ್ಲ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಇವುಗಳನ್ನ ನೀವೇನ್ ನೋಡಿದ್ರೆ ಇದೇನು? ಸೊ ಇದು ಮೇನ್ಸ್. ಸೊ ಇದು ಮೇನ್ಸ್ಗೆ. ಸೊ ಏನೇನು ಹೇಳ್ತದ್ರು ನೋಡಿ. ಇತ್ತೀಚಿನ ವರ್ಷಗಳಲ್ಲಿ ನೈಸರ್ಗಿಕ ಅರಣ್ಯವು ಗುಣಾತ್ಮಕವಾಗಿ ತೀವ್ರವಾದ ಮಾನವ ನಿರ್ಮಿತ ಒತ್ತಡಗಳಿಂದ ಬಳಲುತ್ತಿದೆ. ಅಂದ್ರೆ ಮೀನಿಂಗ್ ಏನು? ಸೊ ಮಾನವನ ಈ ರೀತಿಯ ಹಲವಾರು ರೀತಿಯ ಆಕ್ಟಿವಿಟೀಸ್ಗಳಿಂದಾಗಿ, ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳಿಂದಾಗಿ ಸೊ ನಮ್ಮಲ್ಲಿ ಏನಾಗ್ತದೆ? ಸೊ ಈ ಒಂದು ಕಾಡಿನ ವಿಸ್ತೀರ್ಣ ಕಡಿಮೆ ಆಗ್ತಿರೋದು ಕಾಣ್ತಾ ಇದೆ. ಅದರ ಮೇಲೆ ಕೂಡ ಒತ್ತಡ ಬೀಳ್ತಾ ಇರೋದು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅರಣ್ಯದ ನಶಿಸುವಿಕೆ ಮತ್ತು ವಾತಾವರಣದಲ್ಲಿನ ಏರುಪೇರು, ಸಂಪನ್ಮೂಲಗಳ ನಶಿಸುವಿಕೆ ಮತ್ತು ಪರಿಸರ ವ್ಯವಸ್ಥೆಯ ಉತ್ಪಾದನೆಯ ಮೇಲೆ ಮಾತ್ರವಲ್ಲ, ಪರಿಸರ ವ್ಯವಸ್ಥೆಯ ಚೇತರಿಸಿಕೊಳ್ಳುವಿಕೆಯ ಮೇಲೂ ಕೂಡ ಗಂಭೀರ ಪರಿಣಾಮವನ್ನು ಬೀರುತ್ತದೆ ಅಂತ. ಸೆಕೆಂಡ್, ಇದನ್ನೆಲ್ಲ ಏನ್ ಹೇಳ್ತಿದ್ವಿ ಅಗೇನ್ ನೋಡಿ, ಅಬ್ಸರ್ವ್ ಮಾಡಿ ಅದನ್ನ. ಸೊ ಮೇನ್ಸ್ ಅಲ್ಲಿ ಇದೇನಾದ್ರೂ ಯೂಸ್ ಆಗತ್ತಾ? ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ಯೂಸ್ ಆಗತ್ತಾ? ಸೊ ಎಸ್. ಸೊ ಈ ತರದ್ ಏನಾದ್ರೂ ಇದ್ದಾಗ ನಿಮ್ಗೆ 2 ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಒಂದು, ಓದಿದಾಗ ವಾಕ್ಯ ರಚನೆ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ, ಹೌದಲ್ವಾ? ವಾಕ್ಯಗಳ ರಚನೆ ಹೇಗಿರ್ಬೇಕು. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿಂದ ಇಲ್ಲಿಯ ತನಕ ಏನಿಲ್ಲ, ಸೊ ಒಂದು ಪರ್ಟಿಕ್ಯುಲರ್ ಆದಂತ ಸ್ಟೇಟ್ಮೆಂಟ್. ಸೊ ಈಗ ಇದನ್ನೇ ನಾವೇನಾದ್ರೂ ಬರಿಬೇಕಾದ್ರೆ ನಾವೇನ್ ಬರಿತಿದ್ವಿ? 10 ಸ್ಟೇಟ್ಮೆಂಟ್ ಬರಿತಿದ್ವಿ, ಹೌದಲ್ಲ? ಸೊ ಏನೇನ್ ಬರಿತಿದ್ರ ನೀವು ಬರಿಬೇಕಾದ್ರೆ? ಸೊ ಈ ತರ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬರ್ತಿದ್ದೀರಾ ಯಾವಾಗಾದ್ರು? ಸೊ ಇಲ್ಲ 10 ಸಲ ಬರಿತೀರ ಇದನ್ನೇ. ಮತ್ತೆ ಮಾನವನ ಚಟುವಟಿಕೆಯಿಂದ ನೈಸರ್ಗಿಕ ಅರಣ್ಯವು ಕಡಿಮೆ ಆಗಿದೆ ಒಂದು, ಅದಲ್ಲ? ಸೊ ಆ ತರ ಒಂದು 4 ಸ್ಟೇಟ್ಮೆಂಟ್ ಬರೀತಾರೆ. ಅದಕ್ಕಾಗಿ ಹೇಳ್ತಿರೋದು. ಸೊ ಹೆಚ್ಚು ಉದ್ದವಾದಂಥ ಸ್ಟೇಟ್ಮೆಂಟ್ಗಳನ್ನ ಬರೆದಾಗ ನಿಮ್ಗೆ ನಾರ್ಮಲ್ ಆಗಿ ಏನಾಗುತ್ತೆ, ಅದನ್ನ ನೀವು ಏನು 10 ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಬರೀತಿರೋ ಅದರಲ್ಲಿ ಹೇಳೋ ಕಂಟೆಂಟ್ ಅನ್ನ ಒಂದು ವಾಕ್ಯದಲ್ಲಿ ಹೇಳೋದಕ್ಕಾಗುತ್ತೆ. ಆ ಒಂದು ವಾಕ್ಯ ನಿಮ್ಗೇನಿರುತ್ತೆ, ಸೊ ಬಹಳ ಗುಣಾತ್ಮಕವಾಗಿ ಕೂಡ ಸೊ ಅದು ಏನಾಗುತ್ತೆ, ಸೊ ಸಿಗ್ನಿಫಿಕೆನ್ಸ್ ಅನ್ನ ಅಥವಾ ಮಹತ್ವವನ್ನು ಪಡ್ಕೊಳುತ್ತೆ. ಸೊ ಅದಕ್ಕಾಗಿ ಆ ಥರ ಯೂಸ್ ಮಾಡೋದಕ್ಕೆ ಹೇಳ್ತಾರೆ.
ಸೊ ಇನ್ನು ಅದ್ರ ಬಿಟ್ಟು ಮತ್ತೆ ಏನ್ ಹೇಳ್ತೀರಾ, ನಿರಂತರವಾದ ಅಭಿವೃದ್ಧಿ ಮತ್ತು ಹೆಚ್ಚುತ್ತಿರುವ ಜನರ ಜೀವನಾವಶ್ಯಕತೆಯಿಂದಾಗಿ ಅರಣ್ಯಗಳ ಸಂರಕ್ಷಣೆ ಒಂದು ಗಂಭೀರವಾದಂತಹ ಸಮಸ್ಯೆಯಾಗಿದೆ. ಇದನ್ನ ಸುಮಾರಾಗಿ ನಾವು ನಿಲ್ಲಿಸಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಳವಾಗಿದ್ರೂ ಕೂಡ ಸೊ ಇದರಲ್ಲಿ ಪೂರ್ತಿಯಾದ ಮಟ್ಟದಲ್ಲಿ ಹೆಚ್ಚಳ ಆಗಿಲ್ಲ ಅಂತ ಹೇಳ್ತೀವಿ. ಸೊ ಎಷ್ಟು ಲೆವೆಲ್ಗೆ ಬೇಕೋ ಅಷ್ಟು ಲೆವೆಲ್ಗೆ ಆಗಿಲ್ಲ ಅಂತ. ಅಥವಾ ನಮ್ಮಲ್ಲಿ ನಾರ್ಮಲ್ ಆಗಿ ಹೇಳಿದಾಗ ಏನ್ ಹೇಳ್ತೀವಿ, ಭೌಗೋಳಿಕ ಪ್ರದೇಶದ ಅನುಗುಣವಾಗಿ ಅರಣ್ಯ ಎಷ್ಟಿರ್ಬೇಕು ಅಂತ ಹೇಳ್ತೀವಿ. ಸೊ ಒಂದು ದೇಶ ಅಥವಾ ಒಂದು ರಾಜ್ಯದ ಒಳಗಡೆ ಎಷ್ಟಿರ್ಬೇಕು ಅಂತ ಹೇಳ್ತೀವಿ, ನಾರ್ಮಲ್ ಆಗಿ ನೀವು 1/3 ಅಂತ ಕರಿತೀವಿ, ಅಥವಾ 30ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆದ್ರೂ ಇರ್ಬೇಕು ಅಂತ ಹೇಳ್ತೀವಿ. 33.33 ಅಂತ ಹೇಳ್ತೀರಾ, ಅಥವಾ ನಾರ್ಮಲ್ ಆಗಿ 30% ಜಾಸ್ತಿ ಆದ್ರೂ ಇರಬೇಕು ಅಂತ ಹೇಳ್ತೀವಿ. ಅದೆಲ್ಲ 30% ಜಾಸ್ತಿ ಆದ್ರೂ. ಸೊ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತೀವಿ. ಸೊ ಏನಿದೆ ಏನಿಲ್ಲ. ಸೊ ಇನ್ನು ಇದರಲ್ಲಿ ಕೆಲವೊಂದು ಪ್ರಮುಖವಾದಂತ ಇದನ್ನ ಹೇಳ್ತಿದ್ದೆ ನೋಡಿ. ಸೊ ಯಾವ ಕಾರಣಕ್ಕಾಗಿ ಈ ತರ ನಶಿಸುವಿಕೆ ಆಗ್ತಾ ಇದೆ, ಸೊ ಡಿಫಾರೆಸ್ಟೇಷನ್ ಆಗೋದಕ್ಕೆ ಕಾರಣಗಳೇನು? ಸೊ ಒಂದು ಅರಣ್ಯೇತರ ಚಟುವಟಿಕೆಗಳಿಗೆ ಅರಣ್ಯ ಪ್ರದೇಶಗಳ ವರ್ಗಾವಣೆ, ಅರಣ್ಯೇತರ ಚಟುವಟಿಕೆಗಳಿಗಾಗಿ ಅರಣ್ಯವನ್ನ ಬಳಸ್ತಾ ಇರೋದು ಅಂತ. ಸೊ ಅದು ಒಂದು. ಸೊ ಇನ್ನೊಂದೇನು, ಅರಣ್ಯ ಪ್ರದೇಶದ ಅತಿಕ್ರಮಣ, ಸ್ವಾಭಾವಿಕವಾದಂತಹ ವನ್ಯಜೀವಿಗಳ ವಾಸಸ್ಥಾನವನ್ನು ನಾಶಗೊಳಿಸುವುದು, ಹಾಗೂ ಪ್ರಾಣಿಗಳ ಬೇಟೆ, ಗಣಿಗಾರಿಕೆ, ಕ್ವಾರಿ ತೆಗೆಯುವಿಕೆ. ಕ್ವಾರಿ ಅಂತಂದಾಗ ಕಲ್ಲು ಗಣಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ಕಲ್ಲು. ಸೊ ಕಳ್ಳ ಸಾಗಣೆ, ವ್ಯಾಪಕ ಪ್ರಮಾಣದ ಉರುವಲು ಕಟ್ಟಿಗೆ ಸಂಗ್ರಹ, ಪ್ರಾಣಿಗಳ ಅನಧಿಕೃತ ಮೇಯುವಿಕೆ. ಸೊ ಇವೆಲ್ಲ ಕಾರಣಗಳು ಅಂತ ಹೇಳ್ತಾರೆ, ಅರಣ್ಯ ನಾಶವಾಗೋದಕ್ಕೆ ಕಾರಣಗಳು ಏನೇನು ಅಂತ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಮೇನ್ಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗ್ಬೇಕಂತ. ಸೊ ಮೇನ್ಸ್ ಅಲ್ಲಿ ಈ ತರ ಯೂಸ್ ಮಾಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಗಿಷ್ಟನ್ನ ಜಾಸ್ತಿ ಓದ್ಬಿಡಿ, ಒರಿಜಿನಲ್ ಓದೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದಲ್ಲ. ಸೊ ನೋಡೋದಕ್ಕೆ 700 ಪೇಜ್ ಅಂತ ಹೇಳಿ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ. ಆದ್ರೆ ಒಂದ್ಸಲ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇವೆಲ್ಲ ಸ್ಟೇಟ್ಮೆಂಟ್ಸ್ ಏನಿಲ್ಲ, ಬಹಳ ಈಸಿ ಇದೆ. ಸೊ ಇವೇನು ಬಹಳ ನಿಮ್ಗೆ ಅರ್ಥ ಆಗದೆ ಇರುವಂತ ಸ್ಟೇಟ್ಮೆಂಟ್ಸ್ ಅಂತೂ ಇಲ್ಲ. ಸೊ ಅಷ್ಟ ಅರ್ಥ ಆಗತ್ತೆ ಈಸಿಯಾಗಿ. ಸೊ ಅದನ್ನ ನೀವೇನ್ ಮಾಡೋದಕ್ಕಾಗತ್ತೆ, ಸೊ ಈ ತರ ನಮ್ಗೆ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಯೂಸ್ ಮಾಡೋದಕ್ಕಾಗುತ್ತೆ. ಸೊ ಇನ್ನು ಅರಣ್ಯದ ವಿಸ್ತೀರ್ಣವನ್ನು ನೋಡೋದಕ್ಕೆ ಹೋದ್ರೆ, ಸೊ ನಮ್ಮಲ್ಲಿ ಏನಿದೆ ಹೇಳ್ತಾರೆ, ಸೊ ಒಂದು 60% ನಿತ್ಯ ಹರಿದ್ವರ್ಣ ಪಶ್ಚಿಮ ಘಟ್ಟಗಳು ಇದೆ ಅಂತ ಹೇಳಿ ನೋಡ್ತೀವಿ. ಸೊ ಹಾಗೆ ಇದನ್ನು ಕೂಡ ನಿನ್ನೆ ನೋಡಿದ್ವಲ್ಲ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಅಂತ ಹೇಳ್ಕೊಂಡು. ಸೊ ಯಾವ್ಯಾವ್ದಿದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಸೊ 4 ಇದೆ. 4ರಲ್ಲಿ ಯಾವ್ಯಾವ್ದು? 4 ಅಂತ ಹೇಳ್ತಿದ್ದಾರೆ, ಭಾರತದ ಅಷ್ಟೇ ಹೇಳಿದೆ. ಸೊ 4ರಲ್ಲಿ ಯಾವ್ದು? ಸುಂದರ್ಲ್ಯಾಂಡ್ ಅಂತಂದಾಗ ಒಂದು ನಿಕೋಬಾರ್ ಐಲ್ಯಾಂಡ್ಗೆ ಮಾತ್ರ. ಸೊ ಅದನ್ನ ಬಿಟ್ಟು ಮತ್ತೆ ಏನ್ ನೋಡ್ತೀರಾ, ಇಂಡೋ ಬರ್ಮಾ ರೀಜನ್ ಅಂತ ನೋಡ್ತೀರಾ. ಸೊ ಹಿಮಾಲಯ, ಅದೇ ರೀತಿಯಲ್ಲಿ ವೆಸ್ಟರ್ನ್ ಘಾಟ್ ಮತ್ತೆ ಶ್ರೀಲಂಕಾ ಅಂತ ಹೇಳ್ಕೊಂಡು ಅದೆರಡನ್ನ ಸೇರಿಸ್ಕೊಂಡು ಎಸ್ ಸುಂದರ್ಲ್ಯಾಂಡ್ ಮತ್ತೊಂದು. ಸೊ 4 ಅಷ್ಟು. ಸೊ ಅದನ್ನ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಕೆಲವೊಂದು ಪ್ರಮುಖ ಪ್ರಭೇದಗಳ ಕುರಿತಾಗಿ ಕೂಡ ಮಾತಾಡಿದರೆ, ಯಾವ್ಯಾವ ಪ್ರಮುಖ ಪ್ರಭೇದಗಳು ಕಾಣುತ್ತೆ ಅಂತ ಹೇಳ್ಕೊಂಡು. ಸೊ ಅಗೇನ್, ಸೊ ಎಲ್ಲ ನಿಮ್ಗೇನಿದೆ, ಸೊ ಸೈಂಟಿಫಿಕ್ ನೇಮ್ಗಳಿದಾವೆ. ಸೊ ಒಂದ್ಸಲ ನೋಡೋದಕ್ಕೆ ಆಗ್ಬೇಕು ಯಾವುದು ಏನು ಅಂತ. ಸೊ ನೆಕ್ಸ್ಟ್ ಬರೋಣ. ಸೊ ಇದರಲ್ಲಿ ಏನ್ ಮಾಡ್ತಿದೀವಿ, ವರ್ಗೀಕರಣದ ಆಧಾರದ ಮೇಲೆ ಕರ್ನಾಟಕದಲ್ಲಿರುವಂತಹ ದಾಖಲಿತ ಅರಣ್ಯ ಪ್ರದೇಶಗಳ ವಿವರಗಳನ್ನು ನೋಡ್ತೀವಿ. ಸೊ ಕಾಯ್ದಿರಿಸಲ್ಪಟ್ಟ ಅರಣ್ಯ ಅಂತಂದಾಗ ಸೊ ನಮ್ಗೇನ್ ಕಾಣುತ್ತೆ, 16% ಭೌಗೋಳಿಕ ಪ್ರದೇಶದಲ್ಲಿ ಕಾಣುತ್ತೆ, ಪ್ರೊಟೆಕ್ಟೆಡ್. ರಕ್ಷಿತ ಅರಣ್ಯ ಅಂತ ಹೇಳ್ತೀರಾ, ಇದು ಏನಿದೆ 1% ಜಾಗದಲ್ಲಿ ಕಾಣುತ್ತೆ. ಗ್ರಾಮೀಣ ಅರಣ್ಯ ಮತ್ತೆ ಖಾಸಗಿ ಅರಣ್ಯ ಅಂತ ಕೂಡ ಹೇಳ್ತಾರೆ. ಓಕೆ, ಗ್ರಾಮೀಣ ಮತ್ತು ಖಾಸಗಿ ಅರಣ್ಯಗಳು ಅಂತ. ಸೊ ಇವೆಲ್ಲ ಕೆಲವೊಂದು ಅರಣ್ಯಗಳಿಗೆ ಸಂಬಂಧಪಟ್ಟದ್ದು. ಕಾಯ್ದಿರಿಸಲ್ಪಟ್ಟ ಅರಣ್ಯ ಬಹಳ ಇಂಪಾರ್ಟೆಂಟ್, ನಮ್ಮಲ್ಲಿ ರಿಸರ್ವ್ಡ್ ಫಾರೆಸ್ಟ್ಗಳು ಅಂತ ಕರಿತೀವಿ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಬೇರೆ, ಸೊ ರಿಸರ್ವ್ಡ್ ಫಾರೆಸ್ಟ್ ಬೇರೆ. ರಿಸರ್ವ್ಡ್ ಫಾರೆಸ್ಟ್ ಅಂದಾಗ ನಮ್ಗೆ ಅಲ್ಲಿ ಯಾವ್ದು ಜಾಸ್ತಿಯಾಗಿ ಕಾಣುತ್ತೆ, ನ್ಯಾಷನಲ್ ಪಾರ್ಕ್ಗಳು ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿದ್ರೆ ಅದನ್ನ ರಿಸರ್ವ್ಡ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಒಂದು ಅದನ್ನ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತಾನೆ ಕರಿತೀವಿ ಕೆಲವೊಂದು ಸಂದರ್ಭದಲ್ಲಿ, ಆದ್ರೆ ರಿಸರ್ವ್ಡ್ ಫಾರೆಸ್ಟ್ ನ ಭಾಗವಾಗಿ ಕಾಣ್ತೀವಿ. ಅಥವಾ ನಮ್ಮಲ್ಲಿ ಈ ತರದ ಒಂದು ಏನೋ ಇದಾವಲ್ಲ, ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಇದಾವದ. ಬಯೋಸ್ಪಿಯರ್ ರಿಸರ್ವ್ ಅಷ್ಟು ಎಷ್ಟಿದೆ ಇವ್ರಿಗೆ ಐಡಿಯಾ ಇದೆಯಾ? ಸೊ ಬಯೋಸ್ಪಿಯರ್ ರಿಸರ್ವ್ ಇಂಡಿಯಾದಲ್ಲಿ ಅಷ್ಟು ಎಷ್ಟಿದೆ? ಸೊ ಇಂಡಿಯಾದಲ್ಲಿ 18, 18. ಸೊ 18 ಇದೆಯಾ? ಸೊ ಯಾವ್ಯಾವ್ದು ಏನಾದ್ರು ನೆನಪು ಬರುತ್ತಾ ಒಂದೆರಡು? ಸೊ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಹತ್ರ ಇರುವಂಥದ್ದು. ಸೊ ಅಗಸ್ತ್ಯ ಮಲೈ ಅಂತ ಹೇಳಿದ್ಯಾ? ಅಗಸ್ತ್ಯ ಮಲೈ. ಮತ್ತೆ ಯಾವ್ದಿದೆ? ನೀಲಗಿರಿ. ಅಗೇನ್ ಎಕ್ಸಾಕ್ಟ್ ಆಗಿ ಕರ್ನಾಟಕಕ್ಕೆ ಬರಲ್ಲ, ಅದು ಸ್ವಲ್ಪ ಮಟ್ಟಿಗೆ ನೀವೇನು ಹೇಳ್ಬೋದು, ಹತ್ರ ಇದೆ ಅಂತ ಹೇಳ್ಬೋದು. ನೀಲಗಿರಿ ಅಂತ ಹೇಳಿದೆ, ನೀಲಗಿರಿ, ಅಗಸ್ತ್ಯ ಮಲೈ. ಮತ್ತೆ ಯಾವ್ದಿದೆ? ಮರೈನ್ ವಾಟರ್ದು, ಮರೈನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿದೆ? ಸೊ ಮರೈನ್. ಗಲ್ಫ್ ಆಫ್ ಮನ್ನಾರ್ ಅಂತೇಳಿ ಕರಿತೀರಾ? ಗಲ್ಫ್ ಆಫ್ ಮನ್ನಾರ್ ಇದೆ. ಸೊ ಕಚ್ ಇದೆಯಾ? ಸೊ ಕಚ್ ಇದೆ. ಓಕೆ, ಸೊ ಅವೆಲ್ಲ ಒಂದ್ಸಲ ನೋಡ್ಬೇಕು ಮತ್ತೆ. ಓಕೆ, 18. ಸೊ ನೆಕ್ಸ್ಟ್ ಏನ್ ನೋಡ್ತಿದ್ವಿ, ಜಿಲ್ಲಾವಾರು ಅರಣ್ಯ ಹೊದಿಕೆಯನ್ನು ನೋಡ್ತಾ ಹೋಗ್ತಿದ್ವಿ.
ಜಿಲ್ಲಾವಾರು ಅರಣ್ಯ ಹೊದಿಕೆ ಅಂತಂದಾಗ ಇದರಲ್ಲಿ ಪ್ರತಿಯೊಂದು ರೀತಿಯಲ್ಲಿ ನೀವೇನ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಬೇಕು. ಒಂದು ಒಟ್ಟು ಅರಣ್ಯ ಪ್ರದೇಶದ ಆಧಾರದ ಮೇಲೆ ನೋಡ್ತೀರಾ, ಒಟ್ಟು ಅರಣ್ಯ ಪ್ರದೇಶದ ಆಧಾರದ ಮೇಲೆ ಅತಿ ಹೆಚ್ಚು ಯಾವುದು, ಒಟ್ಟು ಅರಣ್ಯ ಪ್ರದೇಶದ ಆಧಾರದ ಮೇಲೆ ಅತಿ ಹೆಚ್ಚು ಯಾವ್ದು ಕಾಣುತ್ತೆ, 8100 ಹೌದಲ್ವಾ? ಸೊ ಅದನ್ನ ಬಿಟ್ಟು ಅದಕ್ಕಿಂತ ಜಾಸ್ತಿ ಯಾವ್ದಾದ್ರು ಇದೆಯಾ? ಇಲ್ಲ. ಸೊ 8130 ಉತ್ತರ ಕನ್ನಡ ಕಾಣುತ್ತೆ. ಸೊ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರೋದು ಕೂಡ ಹೌದು. ಅದರ ಜೊತೆಯಲ್ಲಿ ಪರ್ಸೆಂಟೇಜ್ ಆಫ್ ಭೌಗೋಳಿಕ ಪ್ರದೇಶದಲ್ಲಿ ಕೂಡ ನೀವು ನೋಡ್ತೀರಾ 79%. ಸೊ ಅಲ್ಲಿಯ ಪೂರ್ತಿ ಭೌಗೋಳಿಕ ಪ್ರದೇಶದ 79% ಏನಿದೆ ಅರಣ್ಯ ಇರೋದನ್ನು ನೋಡ್ತೀರಾ. ಅರಣ್ಯ 71.12 ಇದೆ ನೋಡಿ. ಅದಕ್ಕಿಂತ ಜಾಸ್ತಿ ಯಾವ್ದಿದೆ? ಕೊಡಗು ಪರ್ಸೆಂಟೇಜ್ ಅಲ್ಲಿ. ಸೊ ಭೌಗೋಳಿಕ ವಿಸ್ತೀರ್ಣ ಚಿಕ್ಕದದು. ಸೊ ಆದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಪರ್ಸೆಂಟೇಜ್ ವೈಸ್ 79.42%. 79.42%. ಸೊ ವಿಸ್ತೀರ್ಣದ ಆಧಾರದ ಮೇಲೆ ಅದರಲ್ಲಿಯೂ ಕೂಡ ನೀವೇನ್ ನೋಡ್ತಿದ್ರ, ಒಟ್ಟು ವಿಸ್ತೀರ್ಣದ ಆಧಾರದ ಮೇಲೆ ನೋಡಿದ್ರೆ ಸೊ ಯಾವ್ದು ಅತಿ ಹೆಚ್ಚು? ಉತ್ತರ ಕನ್ನಡ. ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ನೀವೇನಾದ್ರೂ ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ರೆ, ಪ್ರತಿಶತ ಭೌಗೋಳಿಕ ಪ್ರದೇಶವನ್ನು ನೀವು ನೋಡೋದಕ್ಕೋದ್ರೆ 79.42 ಕೊಡಗು ಕಾಣುತ್ತೆ. ಸೊ ಕೊಡಗು. ಇನ್ನು ಮತ್ತೊಂದು ರೀತಿಯಲ್ಲಿ ಯಾವ ತರ ತಗೋಬಹುದು, ಒಟ್ಟು ದಟ್ಟ ಅರಣ್ಯವನ್ನ ಕೇಳ್ಬೋದು. ದಟ್ಟ ಅರಣ್ಯದಲ್ಲಿ ಅತಿ ಹೆಚ್ಚು ಮತ್ತೆ ಯಾವ್ದ್ರಲ್ಲಿ ಕಾಣ್ತೀರಾ? ಅತ್ಯಂತ ದಟ್ಟ ಅರಣ್ಯ ಅಂತಂದಾಗ ಮತ್ತೆ ಉತ್ತರ ಕನ್ನಡ 1167. ಓಕೆ, 1167 ಅದೇ ಹೈಯೆಸ್ಟ್. ಸೊ ಒಟ್ಟು ದಟ್ಟ ಅರಣ್ಯ ಅಂತಂದಾಗ ಮತ್ತೆ ಅತ್ಯಂತ ದಟ್ಟ ಅರಣ್ಯ ಅಂತ ಹೇಳ್ತೀರ. ವೆರಿ ಡೆನ್ಸ್ ಫಾರೆಸ್ಟ್, ವೆರಿ ಡೆನ್ಸ್ ಫಾರೆಸ್ಟ್. ಸೊ ಉತ್ತರ ಕನ್ನಡ. ಸೇನು ಮಧ್ಯಮ ದಟ್ಟ ಅರಣ್ಯ ಅಂತಂದಾಗ ಯಾವ್ದು ಬರುತ್ತೆ? ಮಧ್ಯಮ ದಟ್ಟ. ಸೊ ಚಿಕ್ಕಮಗಳೂರು ಇದೆ, ಅದ್ರ ಜೊತೆಯಲ್ಲಿ ನಾವೇನಾದ್ರದ್ದು ಮಧ್ಯಮ ದಟ್ಟದಲ್ಲಿ ಮತ್ತೆ ವಾಪಸ್ ಏನ್ ಕಾಣ್ತೀರಾ? ಉತ್ತರ ಕನ್ನಡ 5800. ಸೊ ಮಧ್ಯಮ, ಮೀಡಿಯಂ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀರಾ ಅಥವಾ ನಾರ್ಮಲ್ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀರಾ. ವಿರಳ ಅರಣ್ಯಗಳ ಒಳಗಡೆ ನೋಡೋದಕ್ಕೋದ್ರೆ 1200 ತುಮಕೂರು. ಓಕೆ, ವಿರಳ 1200 ಅದೇ ಹೈಯೆಸ್ಟ್ ಅಲ್ವಾ? ಸೊ ತುಮಕೂರು ಕಾಣ್ತು. ವಿರಳ ಅಥವಾ ಸ್ಪಾರ್ಸ್ಲಿ ಡೆನ್ಸ್ ಅಂತ ಹೇಳಿ ಅಥವಾ ವಿರಳ. ಅದೇ ನೋಡಿ, ಕ್ವಶನ್ ಯಾವ ತರ ಬೇಕಾದ್ರೂ ಬರ್ಬೋದು ಈ ಟೇಬಲ್ ಮೇಲೆ. ನಾವು ಜಸ್ಟ್ ಕೆಲವೊಂದನ್ನ ಮಾಡ್ತಿದ್ವಿ ಅಷ್ಟೇ. ಸೊ ಕ್ವಶನ್ ಯಾವ ತರ ಬೇಕಾದ್ರೂ ಬರ್ಬೋದು. ನಿಮಗೆ ಟಾಪ್ ಫಸ್ಟ್ ಅಥವಾ ಟಾಪ್ 3 ಒಳಗಡೆ ಇಲ್ಲದೆ ಇರುವಂತ ಜಿಲ್ಲೆ ಕೂಡ ಕೇಳಿರ್ಬೋದು. ಕೊಟ್ಟಿರೋ 4 ಜಿಲ್ಲೆಯಲ್ಲಿ ಯಾವ್ದ್ರಲ್ಲಿ ಅತಿ ಹೆಚ್ಚು ಈ ತರದ ಅರಣ್ಯ ಇದೆ ಅಂತ ಕೂಡ ಕೇಳ್ಬೋದು. ಸೊ ಕ್ವಶನ್ಸ್ ಯಾವ ತರ ಬೇಕಾದ್ರೂ ಬರ್ಬೋದು. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಒಂದ್ಸಲ ನೋಡೋದಕ್ಕಾಗ್ಬೇಕು. ಯಾವ್ದು ಕೂಡ ನಿಮ್ಗೆ ಆರ್ಡರ್ನಲ್ಲಿ ಇಲ್ಲ ಇಲ್ಲಿ. ಸೊ ಆದ್ರೆ ನೀವು ಏನ್ ಮಾಡ್ಬೇಕು, ಒಂದ್ಸಲ ಅಬ್ಸರ್ವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಎಲ್ಲೆಲ್ಲಿದೆ ಜಾಸ್ತಿ ಅಂತ. ಓಕೆ, ಸೊ ಕೊಡಗು ಮತ್ತೆ ಉತ್ತರ ಕನ್ನಡ ಜಾಸ್ತಿಯಾಗಿ ನೀವು ನೆನ್ಪಿಟ್ಕೊಳ್ಳೋದಕ್ಕಾಗ್ಬೇಕು. ಸೊ ನೆಕ್ಸ್ಟ್ ಬರೋಣ. ಭಾರತದ ಅರಣ್ಯ ಸಮೀಕ್ಷೆ ಪ್ರಕಾರ ಅರಣ್ಯದ ಹೊದಿಕೆಯನ್ನು ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ ಸೊ ಈ ತರ ಕಾಣ್ತಿದೆ. ಸೊ ಭಾರತದ ಶೇಕಡಾವಾರಿನ ಪಾಲಿನಲ್ಲಿ ಕರ್ನಾಟಕದ ಪಾಲು ಏನಾಗ್ತಿದೆ? ಸೊ ಇದು ಜಾಸ್ತಿ ಆಗ್ತಿರೋದನ್ನು ನೋಡ್ಬೋದು. ಸೊ ಇಲ್ಲೇನಾಗ್ತಿದೆ? 5.19 2015-17ರಲ್ಲಿ, 19 5.41 ಆಗಿದೆ, 21ರಲ್ಲಿ 5.42, 21 5.42%. ಇದು ಯಾವುದು? ಭಾರತದಲ್ಲಿರುವಂತಹ ಒಟ್ಟು ಅರಣ್ಯದಲ್ಲಿ ಕರ್ನಾಟಕದಲ್ಲಿರುವಂತಹ ಅರಣ್ಯದ ಪಾಲು ಎಷ್ಟು ಅಂತ. ಕರ್ನಾಟಕದಲ್ಲಿರುವಂತಹ ಅರಣ್ಯದ ಪಾಲು ಎಷ್ಟು? ಸೊ ಈ ತರ ನೋಡ್ತೀವಿ. ಸೊ ನೆಕ್ಸ್ಟ್, ಅರಣ್ಯ ಹೊದಿಕೆಯಲ್ಲಿ ಆದಂತಹ ಬದಲಾವಣೆ ಆಧಾರದ ಮೇಲೆ ಹೇಳಿದ್ರೆ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಕೊಂಡು. ಸೊ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ? ಸ್ಕ್ರಬ್ ಅಂತಂದಾಗ ಸೊ ಈ ಪೊದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸೊ ನಮ್ಗೇನು ಬಹಳ ಚಿಕ್ಕದಾದಂತ ಗಿಡಗಳನ್ನ ಕಾಣುವಂತ ಕಾಡಿದೆ, ಸೊ ಅದಾಗಿರ್ಬೋದು, ಅಥವಾ ಓಪನ್ ಫಾರೆಸ್ಟ್ ಆಗಿರ್ಬೋದು, ಸೊ ಮೀಡಿಯಂ ಡೆನ್ಸ್ ಅಥವಾ ಸೊ ವೆರಿ ಡೆನ್ಸ್ ಫಾರೆಸ್ಟ್ ಆಗಿರ್ಬೋದು. ಸೊ ಇವುಗಳಲ್ಲೆಲ್ಲ ನೀವೇನ್ ನೋಡ್ಬೋದು? 2021ರ ISFR ಅಂತಂದಾಗ ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಮಾಹಿತಿಗಳನ್ನ ನೋಡ್ಬೋದು. ಇಂಡಿಯನ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಮಾಹಿತಿಗಳು. ಅಗೇನ್ ಈ ಟೇಬಲ್ ಅನ್ನು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ, ಜಸ್ಟ್ ಏನ್ ಮಾಡ್ತಾ ಇಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಯಾಕಂದ್ರೆ ಇಲ್ಲಿ ನಿಮ್ಗೇನು ಜಿಲ್ಲೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲ. ಸೊ ಒಂದ್ಸಲ ನೀವೇನ್ ನೋಡ್ಬೇಕು, ಸೊ ಇದರಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಆಗಿದೆ, ಸೊ ಅದನ್ನ ಒಂದ್ಸಲ ನೋಡ್ಬೇಕಾಗ್ಬೇಕು. ಸೊ ಇನ್ನು ದಕ್ಷಿಣದ ರಾಜ್ಯಗಳ ಜೊತೆಯಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ರು.
ಸೊ ಓವರ್ ಆಗಿ ಕರ್ನಾಟಕದ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಎಷ್ಟು ಪರ್ಸೆಂಟೇಜ್ ಕಾಡಿದೆ ಅಂತ ಕೇಳಿದಾಗ 20% ಇದೆ. ಸೊ ಉಳಿದಂತ ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಯಾವ್ದ್ರಲ್ಲಿ ಕಾಣುತ್ತೆ? 54.70 ಕೇರಳ. ಅರ್ಧಕ್ಕಿಂತ ಹೆಚ್ಚು ಭಾಗ ಕಾಡು ಇರೋದನ್ನು ನೋಡ್ತೀರ. 54.70 ಕೇರಳ. ಸೊ ನೆಕ್ಸ್ಟ್ ಯಾವ್ದು ಕಾಣುತ್ತೆ? 21.71. ಸೊ ಇದು ಭಾರತದ ಅವರೇಜ್ ಅನ್ನ ಹೇಳ್ತದೆ. ಸೊ ನೋಡಿ, ನಾರ್ಮಲ್ ಆಗಿ ನೀವು ತಲಾದಾಯ ಎಲ್ಲ ಮಾತಾಡಿದಾಗ ಏನಾಗುತ್ತೆ? ಭಾರತದ ಅವರೇಜ್ಗಿಂತ ಕರ್ನಾಟಕ ಜಾಸ್ತಿ ಇದೆ, ಹೌದಲ್ಲ? ಸೊ ಈಗೇನಾಗ್ತದೆ? ಅರಣ್ಯದ ಹೊದಿಕೆಯನ್ನು ನೀವು ನೋಡಿದಾಗ ಭಾರತದ ಅವರೇಜ್ಗಿಂತ ಕರ್ನಾಟಕ ಕಡಿಮೆ ಆಗ್ತಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನು ಇದು ಮತ್ತೊಂದು ಯಾವ್ದಿದೆ? ತಮಿಳುನಾಡು ಇದೆ, 20.31. ಸೊ ಇದು ದಕ್ಷಿಣದ ರಾಜ್ಯಗಳಲ್ಲಿ ಮೊದಲೇ ಕಾಣುತ್ತೆ, ದಕ್ಷಿಣದ ರಾಜ್ಯದಲ್ಲಿ 2. ಸೊ ಇನ್ನು 3ನೇ ಸ್ಥಾನದಲ್ಲಿ ಕರ್ನಾಟಕ ಕಾಣುತ್ತೆ ದಕ್ಷಿಣದ ರಾಜ್ಯಗಳಲ್ಲಿ. ಸೊ ಅದರ ಜೊತೆಯಲ್ಲಿ ಮತ್ತೊಂದು ನೆನ್ಪಿಟ್ಕೋಬೇಕು. ಸೊ ಭಾರತದ ಅವರೇಜ್ಗಿಂತ ಏನಿದೆ, ಕರ್ನಾಟಕದ್ದು ಕಡಿಮೆ ಇರೋದನ್ನು ನೋಡ್ತಾರೆ. ಸೊ ಇನ್ನು ರಾಷ್ಟ್ರೀಯ ಉದ್ಯಾನವನಗಳು ಅಂತ ಬಂದಾಗ ಏನೇನು ಬರುತ್ತೆ? ಸೊ ರಾಷ್ಟ್ರೀಯ ಉದ್ಯಾನವನಗಳು ನೆನಪಿದೆಯಲ್ವಾ? ಹೇಳಿ ನೀವು. ಸೊ ಎಷ್ಟಿದೆ ರಾಷ್ಟ್ರೀಯ ಉದ್ಯಾನವನ? ನ್ಯಾಷನಲ್ ಪಾರ್ಕ್ಸ್ 5 ಇದೆಯಾ ಕರ್ನಾಟಕದಲ್ಲಿ? 5 ಯಾವ್ಯಾವುದು? ಅನ್ಸಿ ಮತ್ತೆ ಯಾವುದು? ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ, ಮತ್ತೊಂದು ಯಾವುದು? ಕುದುರೆಮುಖ. ಸೊ ಇನ್ನು ಟೈಗರ್ ರಿಸರ್ವ್ ಎಷ್ಟಿದೆ? ಟೈಗರ್ ರಿಸರ್ವ್ ಕೂಡ 5. ಸೊ ಇದು ಮೊದಲು 3 ಕಾಮನ್. ಓಕೆ, ಅನ್ಸಿ, ಬಂಡೀಪುರ, ನಾಗರಹೊಳೆ. ಟೈಗರ್ ರಿಸರ್ವ್ ಕೂಡ ಇದೆ, ನ್ಯಾಷನಲ್ ಪಾರ್ಕ್ ಕೂಡ ಹೌದು. ಸೊ ಈಗ ಬನ್ನೇರುಘಟ್ಟ ಮತ್ತೆ ಕುದುರೆಮುಖದ ಬದಲಾಗಿ ಇಲ್ಲಿ ಟೈಗರ್ ರಿಸರ್ವ್ ಅಲ್ಲಿ ಯಾವ್ದು ಬರುತ್ತೆ ಬೇರೆ? ಸೊ ಒಂದು BRT ಅಂತೇಳಿ ಬರುತ್ತಲ್ವಾ? BRT ಒಂದು, ಇನ್ನೊಂದು ಭದ್ರಾ. BRT ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್ ಅಂತ ಹೇಳ್ತಾರೆ, ಅದರ ಟೈಗರ್ ರಿಸರ್ವ್ ಅಂತ. ಸೊ ಇವು ಕೆಲವೊಂದು ಇದು ಟೈಗರ್ ರಿಸರ್ವ್ ಅಂತ. ಸೊ ಇನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಷ್ಟಿದೆ ಕರ್ನಾಟಕದಲ್ಲಿ? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ 38, 37. ಓಕೆ, ಎಷ್ಟಿದೆ? 36 ಇದೆಯಾ? 37 ಇದೆಯಾ? 37? ಓಕೆ. ಸೊ ನೋಡೋಣ ಅದನ್ನು ಕೂಡ. ಫೈನ್. ಈಗ ರಾಮ್ಸರ್ ಸೈಟ್ ಎಷ್ಟಿದೆ ಕರ್ನಾಟಕದಲ್ಲಿ? ಎಷ್ಟಿದೆ ಟೋಟಲ್? 80. ಕರ್ನಾಟಕದಲ್ಲಿ ಮೊದಲು ಇರಲಿಲ್ಲ, ಈಗ ಎಷ್ಟಿದೆ? 4 ಇದೆ, ಅದೆಲ್ಲ ರಾಮ್ಸರ್ ಸೈಟು ಎಲ್ಲೆಲ್ಲಿದೆ? ಅದಕ್ಕೆ ಹೆಸರೇನು ಕರಿತೀನಿ? ಸೊ ಒಂದು ರಂಗನತಿಟ್ಟು. ಓಕೆ, ಮತ್ತೆ ಅಘನಾಶಿನಿ ಅಳಿವೆ ಅಂತ ಕರಿತೀರ. ಮತ್ತೆ ಮಾಗಡಿ ಕೆರೆ. ಓಕೆ, ಮಾಗಡಿ ಕೆರೆ. ಅದರ ಜೊತೆ ಮತ್ತೊಂದು ಯಾವುದು? ಅಂಕ ಸಮುದ್ರ, ಅದಲ್ವಾ? ಎಲ್ಲೆಲ್ಲಿದೆ ಅಂತ ಗೊತ್ತಿದೆಯಾ? ಸೊ ಎಲ್ಲೆಲ್ಲಿದೆ? ಮಾಗಡಿ ಕೆರೆ, ರಾಮನಗರ, ಹೌದಾ? ಅಂಕ ಸಮುದ್ರ ಎಲ್ಲಿ? ಓಕೆ, ಅಂಕ ಸಮುದ್ರ ಗೊತ್ತಿಲ್ಲ ಅಂದ್ರೆ ಅಲ್ಲಿಂದ ಮುಂದೆ ಅಘನಾಶಿನಿಯಲ್ಲಿ. ಅಘನಾಶಿನಿ ನಮ್ಮೂರು, ನೆನ್ಪಿಟ್ಕೊಳ್ಳಿ. ಓಕೆ, ಉತ್ತರ ಕನ್ನಡ ಅಘನಾಶಿನಿ. ಸೊ ಅದ್ರ ಜೊತೆಯಲ್ಲಿ ಅಂಕ ಸಮುದ್ರ ಅಂತಂದಾಗ ಬಳ್ಳಾರಿ. ಸೊ ಮತ್ತೊಂದು ಯಾವುದು? ರಂಗನತಿಟ್ಟು. ಇದೆಲ್ಲಿ? ಮಂಡ್ಯ. ಓಕೆ, ರಂಗನತಿಟ್ಟು ಮಂಡ್ಯ. ಸೊ ಇನ್ನು ಇವೆಲ್ಲ ವನ್ಯಧಾಮಗಳು ಇಂಪಾರ್ಟೆಂಟ್ ನಿಮ್ಗೆ. ಆದ್ರೆ ಇಲ್ಲಿ ಇವ್ರೇನ್ ಕೊಟ್ಟಿದ್ದಾರೆ? ವೃತ್ತವನ್ನ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು? ಇದನ್ನ ಜಿಲ್ಲೆಗಳನ್ನ ನೋಡ್ಬೇಕು. ಓಕೆ, ವೃತ್ತ ಕೊಟ್ಟಿದ್ದಾರೆ, ಜಿಲ್ಲೆ ನೋಡ್ಬೇಕು. ಪ್ರತಿಯೊಂದಿದೆ. ರಾಮದೇವರ ಬೆಟ್ಟ ರಣದುಧಾಮ, ಹೌದಾ? ಕಾಮಸಂದ್ರ ವನ್ಯಧಾಮ, ಆದಿಚುಂಚನಗಿರಿ ನವಿಲುಧಾಮ, ರಂಗನತಿಟ್ಟು ಪಕ್ಷಿಧಾಮ, ಅರಬಿತಿಟ್ಟು, ಮೇಲುಕೋಟೆ, BRT ಹುಲಿ ಸಂರಕ್ಷಿತ ಪ್ರದೇಶ, ಕಾವೇರಿಯಲ್ಲೇ ಎಕ್ಸ್ಟೆಂಡೆಡ್ ಅಂತೇಳಿ ಮತ್ತೊಂದು ಮಾಡಿದ್ದಾರೆ. ಮಲೆ ಮಹದೇಶ್ವರ, ಪುಷ್ಪಗಿರಿ, ತಲಕಾವೇರಿ, ಬ್ರಹ್ಮಗಿರಿ, ಸೋಮೇಶ್ವರ, ಮೂಕಾಂಬಿಕಾ, ದಾಂಡೇಲಿ, ಅತ್ತಿವೇರಿ ಪಕ್ಷಿಧಾಮ ಆಗಿರ್ಬೋದು, ಅಥವಾ ಶೆಟ್ಟಿಹಳ್ಳಿ, ಶರಾವತಿ ಕಣಿವೆ, ಗುಡವಿ, ಭದ್ರಾ, ರಾಣೆಬೆನ್ನೂರು, ಕಪ್ಪತ್ತಗುಡ್ಡ, ದಾರೋಜಿ, ಗುಡೇಕೋಟೆ. ಸೊ ಅದರಲ್ಲಿ ಎರಡು ಒಂದು ಎಕ್ಸ್ಟೆಂಡೆಡ್. ಇನ್ನೊಂದು ರಂಗಯ್ಯನದುರ್ಗ ಕೊಂಡುಕುರಿ ವನ್ಯಧಾಮ, ಜೋಗಿಮಟ್ಟಿ, ಉತ್ತರೇಗುಡ್ಡ, ಬಂಕಾಪುರ ತೋಳ ವನ್ಯಧಾಮ, ನುಗು ವನ್ಯಧಾಮ, ಭೀಮಗಡ, ಘಟಪ್ರಭಾ, ಎಡಹಳ್ಳಿ ಚಿಂಕಾರ, ಚಿಂಚೋಳಿ, ತಿಮ್ಲಾಪುರ, ಬುಕ್ಕಾಪಟ್ಟಣ ಮತ್ತೆ ಅರಸೀಕೆರೆ. ಎಷ್ಟು ವನ್ಯಜೀವಿ ಧಾಮಗಳಿದಾವೆ.
ಓಕೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು ಈಗ? ಸೊ ಇವರ ಪ್ರಕಾರ ಸೊ 1 2 3 4 5 6 7 8 9 10 11 12 13 15 16 17 18 19 20 21 22 23 24 25 26 27 28 29 30 32 33 34 35 36 37 38 ಅದಾ 38 ವನ್ಯಜೀವಿ ಧಾಮಗಳಿದೆ. ಸೊ ಅದ್ರ ಜೊತೆಯಲ್ಲಿ ಮತ್ತೆ ನೋಡ್ಬೇಕಾದ್ರೆ ಜಿಲ್ಲೆ ಯಾವುದು ಅಂತ ನೋಡ್ಬೇಕು, ಯಾವ ಜಿಲ್ಲೆಯಲ್ಲಿದೆ ಅಂತ. ಸೊ ಇವೆಲ್ಲ ನಿಮ್ಗೆ ಸೊ ಏನಾಗುತ್ತೆ, ಸೊ ಡಾಟಾ ಎಲ್ಲೆಲ್ಲಿಂದ ಯಾವ ತರ ಡಾಟಾ ಸಿಗುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಮತ್ತೆ ನಮ್ಗೆ ಸಮುದಾಯ ಮೀಸಲು ಪ್ರದೇಶಗಳು ಕೂಡ ಇದೆ. ಸಮುದಾಯ ಮೀಸಲು ಪ್ರದೇಶ ಅಂತ ನಗೇನು, ಸೊ ಇದು ಕೂಡ ಕನ್ಸರ್ವೇಷನ್ ಎಫರ್ಟ್ ಅಲ್ಲಿ ಇಂಪಾರ್ಟೆಂಟ್ ಅಂತ ತಗೋತಿರು. ಸೊ ಈಗ ಬಯೋಸ್ಪಿಯರ್ ರಿಸರ್ವ್ ಒಂದು, ಸೊ ಇನ್ನೊಂದೇನಿದೆ, ಸೊ ಇನ್ನೊಂದು ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಅದ್ರ ಜೊತೆಲಿ ಈಗ ಮತ್ತೇನ್ ನೋಡ್ತಿದ್ದೀರಾ, ಕನ್ಸರ್ವೇಷನ್ ರಿಸರ್ವ್ಸ್ ಅಂತ ನೋಡ್ತೀರಾ, ಕಮ್ಯುನಿಟಿ ರಿಸರ್ವ್ಸ್ ಅಂತ ನೋಡ್ತೀರಾ, ಸೇಕ್ರೆಡ್ ಗ್ರೋವ್ಸ್ ಅಂತ ನೋಡ್ತೀರಾ. ಸೊ ಎಷ್ಟಿದೆ, ಪವಿತ್ರ ತೋಪುಗಳು ಅಂತ ಹೇಳ್ತಾರೆ, ಅಂದ್ರೆ ದೇವರ ಹೆಸರಿನಲ್ಲಿ ಬಿಟ್ಟಿರುವಂತ ಕಾಡುಗಳು ಅಂತ ತಿಳ್ಕೊಂಡು, ದೇವರ ಹೆಸರಿನಲ್ಲಿ ಬಿಟ್ಟಿರುವ ಕಾಡುಗಳು, ಸೇಕ್ರೆಡ್ ಗ್ರೋವ್ಸ್. ಸೊ ಈ ತರದೆಲ್ಲ ಬೇರೆ ಬೇರೆ ಕನ್ಸರ್ವೇಷನ್ ಎಫರ್ಟ್ಸ್ ಇದೆ. ಓಕೆ. ಸೊ ನಾರ್ಮಲ್ ಆಗಿ ಇವು ಮೂರನ್ನ ನೋಡ್ಕೋತೀರ. ಸೊ ಇವುಗಳನ್ನ ನೋಡಿರಲ್ಲ, ಕನ್ಸರ್ವೇಷನ್ ರಿಸರ್ವ್ಸ್ ಮತ್ತೆ ಸೊ ಕಮ್ಯುನಿಟಿ ರಿಸರ್ವ್ಸ್ ಇವನ್ನೆಲ್ಲ ನೋಡಿರಲ್ಲ. ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಡಾಟಾ ಇದೆ. ಕನ್ಸರ್ವೇಷನ್ ರಿಸರ್ವ್ಸ್ ಯಾವ್ಯಾವ್ದಿದೆ, ಓಕೆ, ಅದರಲ್ಲಿ ಕೂಡ ನೋಡಿ ಬಂಕಾಪುರ ಆಗಿರ್ಬೋದು, ಮಾಗಡಿ ಕೆರೆ ಅಥವಾ ಜಯಮಂಗಲ ಕೃಷ್ಣಮೃಗ ಸಂರಕ್ಷಣಾ ಮೀಸಲು ಪ್ರದೇಶ, ತಿಮ್ಲಾಪುರ, ಕೆಲವೊಂದು ಈ ತರ ಕೂಡ ಇದೆ ನೋಡಿ, ಅಮೃತ್ ಮಹಲ್ ಅದೆಲ್ಲ ಸೊ ದನದ ತಳಿ ಇದು. ಸೊ ಅದನ್ನು ಕೂಡ ಹೇಳ್ತಿದ್ರು. ಹಾರ್ನ್ವಿಲ್ ಸಂರಕ್ಷಣೆ, ಬೇಡ್ತಿ. ಸೊ ಅಗೇನ್ ಇವೆಲ್ಲ ಎಲ್ಲಿದೆ ಅನ್ನೋದನ್ನು ಕೂಡ ಒಂದ್ಸಲ ನೀವು ನೋಡೋದಕ್ಕೆ ಆಗ್ಬೇಕು. ಓಕೆ. ಸೊ ನಂತರದಲ್ಲಿ ಒಂದ್ಸಲ ನೋಡಿ. ಸೊ ನೆಕ್ಸ್ಟ್ ಬರೋಣ. ನಾನು ನಿಮ್ಗೆ ಇದನ್ನೇ ಹೇಳಿದೆ, ಮೇನ್ಸ್ ಅಲ್ಲಿ ನೀವೇನಾದ್ರು ಬರೆಯೋದಿದ್ರೆ ಇದ್ರ ಮೇಲೆ ಬರೆಯೋದಿರುತ್ತೆ, ಆನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಥವಾ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್. ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಾಗಿ ಬರೆಯೋದಿರುತ್ತೆ. ಸೊ ಆದ್ರೆ ಎಕ್ಸಾಕ್ಟ್ ಆಗಿ ನೀವು ಎಲ್ಲದನ್ನೂ ನೆನ್ಪಿಟ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ನೀವೇನ್ ಹೇಳ್ಬೋದು, ಸೊ ಈ ತರ ಏನು ಸಾವು ನೋವುಗಳಾಗತ್ತಲ್ವಾ, ಸೊ ಇದರಲ್ಲಿ ಎರಡೂ ಕಡೆ ಇದೆ ಅನ್ನೋದು ನೆನ್ಪಿರ್ಬೇಕು ನಿಮ್ಗೆ. ಪ್ರಾಣಿಗಳು ಕೂಡ ಸಾವನ್ನಪ್ಪುವಂತ ಸಾಧ್ಯತೆ ಇದೆ, ಅದೇ ರೀತಿಯಲ್ಲಿ ಮನುಷ್ಯ ಕೂಡ ಸಾವನ್ನಪ್ಪುವಂತ ಸಾಧ್ಯತೆ ಇದೆ. ಈಗ ಪ್ರಾಣಿಗಳು ಯಾಕೆ ಸೊ ಅವು ಯಾವ ಅರಣ್ಯ ಪ್ರದೇಶದಲ್ಲಿದೆಯೋ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ, ಯಾಕೆ ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಈ ತರ ಸಂಘರ್ಷ ಏರ್ಪಡುತ್ತೆ, ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗೋದಕ್ಕೆ ಕಾರಣ ಏನಿರ್ಬೋದು? ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಬಹಳಷ್ಟು ಬಾರಿ ಚಿರತೆ ಬಂತು ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಆ ಟೈಮಲ್ಲಿ ಏನಾಗ್ಬೋದು, ಬಹಳಷ್ಟು ಈ ತರದ್ದು ಏನಾದ್ರು ಮಾನವರ ಜೊತೆಯಲ್ಲಿ ಏನಾದ್ರು ಸಂಘರ್ಷ ಏರ್ಪಡುತ್ತೆ, ಸೊ ಮುಖಾಮುಖಿ ಆಗತ್ತೆ ಅಂದ್ರೆ ಅವಾಗ ಏನಾದ್ರು ಒಂದ್ ರೀತಿ ಆಗ್ಬೋದು. ಒಂದು ಅದು ಕೂಡ ಸಾಯ್ಬೋದು, ಅಥವಾ ಮಾನವರು ಕೂಡ ಸಾಯುವಂತ ಚಾನ್ಸ್ ಇರುತ್ತೆ, ಅಥವಾ ಅಂಗವಿಕಲತೆ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಹೇಳ್ತಿದ್ವಿ, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಹೇಳಿ. ಸೊ ಅದಕ್ಕೆ ನಂಬರ್ಸ್ ಅನ್ನ ಹೇಳ್ತಿದ್ರು. ಈಗ ಯಾಕೆ ಪ್ರಾಣಿಗಳು ಈ ತರ ಸೊ ಕಾಡನ್ನ ಬಿಟ್ಟು ನಾಡಿಗೆ ಬರ್ತಾ ಇದೆ? ಒಂದು ಆಹಾರದ ಕೊರತೆ, ಹೌದಲ್ವಾ? ಅದರ ವಾಸಸ್ಥಾನದಲ್ಲಿ ನಾಶ ಆಗಿರ್ಬೋದು, ಅಥವಾ ಆಹಾರದ ಕೊರತೆ ಉಂಟಾಗಿರ್ಬೋದು, ಆ ಕಾರಣಕ್ಕಾಗಿ ಈ ತರ ಬರೋದನ್ನ ನೋಡ್ತೀರಾ. ಸೊ ಅದರಲ್ಲಿ ಆನೆ ಮತ್ತೆ ಹುಲಿಗಳಿಗೆ ಸಂಬಂಧಪಟ್ಟಾಗ ಯಾವ್ಯಾಕೆ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ? ಅಥವಾ ನೀವು ಇದನ್ನ ಕೇಳಿರ್ತೀರ, ಟೈಗರ್ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್, ಈ ತರದೆಲ್ಲ ಕೇಳಿರ್ತೀರ, ಹೌದಲ್ವಾ? ಸೊ ಅದರ ಮೀನಿಂಗ್ ಏನು, ಯಾಕೆ ಅದು ಆ ತರ? ಸೊ ಅವುಗಳು ಬಹಳ ಚಿಕ್ಕ ಪ್ರದೇಶದಲ್ಲಿ ಬದುಕುವಂತ ಜೀವಿಗಳಲ್ಲ ಅವು. ಸೊ ಏನಿದೆ, ಬಹಳ ದೂರದ ತನಕ ಈ ತರ ಏನಾಡುತ್ತೆ, ಅಡ್ಡಾಡ್ತಾ ಇರುವಂತ ಜೀವಿಗಳು. ಈಗ ಏನಾದ್ರೂ ನಾವು ಮಧ್ಯದಲ್ಲಿ ಕೆಲವೊಂದು ಜಾಗಗಳನ್ನ ಅತಿಕ್ರಮಣ ಮಾಡಿಕೊಂಡು, ಅವುಗಳು ಮೊದಲು ಓಡಾಡ್ತಿರುವಂತ ಜಾಗವನ್ನು ನಾವು ಅತಿಕ್ರಮಣ ಮಾಡ್ಕೊಂಡಿದೀವಿ ಅಂತಂದ್ರೆ ಅದರ ಮೆಮೊರಿ ಪ್ರಕಾರ ಏನು, ಅದೆಲ್ಲ ಅದು ತಿರುಗಾಡಿರೋ ಜಾಗನೇ. ಸೊ ಅದಕ್ಕಾಗಿ ಅವು ಏನ್ ಮಾಡ್ತಾ ಆ ತರ ಬರುತ್ತೆ ನೋಡ್ತೀವಿ. ಸೊ ಅದಕ್ಕಾಗಿ ಆ ತರ ಏನ್ ಮಾಡ್ತೆ, ಅದು ಅಡ್ಡಾಡೋದನ್ನ ನೋಡ್ತೀವಿ. ಸೊ ಟೈಗರ್ ಕಾರಿಡಾರ್ ಅದಕ್ಕಾಗಿ ಬಹಳ ಇಂಪಾರ್ಟೆಂಟ್ ಅಂತಾರೆ, ಎಲಿಫೆಂಟ್ ಕಾರಿಡಾರ್ ಕೂಡ ಅದು. ಸೊ ಅದೆರಡು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಓಕೆ. ಸೊ ಅದೆರಡು ಕೂಡ ನೆನಪಿರಿ. ಸೊ ಅದ್ರ ಜೊತೆಯಲ್ಲಿ ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್ ಈ ತರದ್ದು ಕೂಡ ಇದೆ, ಹೌದಲ್ವಾ? ಸೊ ಯಾರಾದ್ರೂ ಹೇಳ್ತೀರಾ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಏನು ಅಂತೇಳಿ? ಯಾವಾಗ ಸ್ಟಾರ್ಟ್ ಆಯ್ತು? ಸೊ ಪ್ರಾಜೆಕ್ಟ್ ಟೈಗರ್ ಹುಲಿ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಗೊತ್ತಿದೆಯಾ? 1973 ಫಸ್ಟ್ ಆ ತರ ಯಾವ ಒಂದು ಟೈಗರ್ ರಿಸರ್ವ್ ಅನ್ನು ಅನೌನ್ಸ್ ಮಾಡ್ತೀವಿ. ಸೊ ಮೊದಲು ಅನೌನ್ಸ್ ಮಾಡಿದ ಟೈಗರ್ ರಿಸರ್ವ್ ಯಾವುದು? ಇದ್ರ ಮೇಲೆಲ್ಲ ಕ್ವಶನ್ ಆಗಿದೆ ಅಲ್ಲ ಇದನ್ನ. ಸೊ ಯಾವ್ದು? ಜಿಮ್ ಕಾರ್ಬೆಟ್ ಅಂತ ಕರಿತೀವಿ, ಅದೆಲ್ಲ ಜಿಮ್ ಕಾರ್ಬೆಟ್ ಅಂತ. ಓಕೆ. ಸೊ ಇನ್ನು ಆನೆ ಯೋಜನೆ ಇದು ಸ್ಟಾರ್ಟ್ ಆಗಿದೆ ಯಾವಾಗ? ಸೊ ಇದು 1992. ಓಕೆ. ಸೊ ಅದ್ರ ಜೊತೆಲಿ ಟೈಗರ್ ಸೆನ್ಸಸ್ ಮಾಡ್ತಾರಲ್ಲ, ಹುಲಿಗಳ ಗಣತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? ಸೊ 4 years 6 years? 4 years. ಓಕೆ. 4 ವರ್ಷಕ್ಕೊಮ್ಮೆ ಮಾಡ್ತಾರೆ. ಓಕೆ. ಸೊ ಅದೇ ಆನೆಗಳದಾದ್ರೆ
5 ವರ್ಷಕ್ಕೊಮ್ಮೆ ಮಾಡೋದು ನಂತರ 5 ವರ್ಷಕ್ಕೊಮ್ಮೆ ಮಾಡೋದು. ಸೊ ಈಗ ಅಕಸ್ಮಾತ್ ಆಗಿ ಈ ತರ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಹುಲಿಗಳ ಸಂತತಿ ಜಾಸ್ತಿ ಇರುವಂತ ಒಂದು ರಾಜ್ಯ ಯಾವುದು? ಹುಲಿಗಳು ಜಾಸ್ತಿ ಇರೋದು ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ್ ಹೈಯೆಸ್ಟ್. ಸೊ ಎರಡನೇ ಕರ್ನಾಟಕ ನೋಡ್ತೀರಾ, ಹೌದಲ್ವಾ? ಅದೇ ಆನೆಗಳದ್ದಾದ್ರೆ ಕರ್ನಾಟಕ ಫಸ್ಟ್ ಇದೆ, ಸೆಕೆಂಡ್ ಯಾವ್ದು ನೋಡ್ತೀರಾ? ಕೇರಳ ಇದೆಯಾ, ಅಸ್ಸಾಂ ಇದೆಯಾ? ಸೊ ಅಸ್ಸಾಂ ಸೆಕೆಂಡ್ ಇದೆ. ಓಕೆ, ಸೊ ಅಸ್ಸಾಂ ಸೆಕೆಂಡ್ ಇರೋದು ನೋಡ್ತೀವಿ. ಸೊ ಕರ್ನಾಟಕ ಎಷ್ಟು. ಈಗ ನೋಡಿ ಇದರಲ್ಲಿ ಈ ತರದ ಏನಾದ್ರು ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ತಿದ್ರು ಇಲ್ಲಿ? ಸೊ ಕೆಲವೊಂದು ಈ ತರದ ಹಾನಿಗಳಿಗೆ ದಯಾತ್ಮಕ ಧನವನ್ನ ನೀಡುವಂತ ಪ್ರಯತ್ನ ಮಾಡ್ತಿದ್ರು. ಮನುಷ್ಯರು ಏನಾದ್ರು ಮರಣವನ್ನಪ್ತಾರೆ ಅಂತಂದ್ರೆ ಎಲ್ಲಿ ತನಕ 15 ಲಕ್ಷ ತನಕ ಈ ತರ ದಯಾತ್ಮಕ ಧನವನ್ನ ನೀಡುವಂತ ಇದ್ದಿದ್ದು. ಅಂಗವಿಕಲತೆ ಉಂಟಾಗತ್ತೆ ಅಂತಂದ್ರೆ 10 ಲಕ್ಷದ ತನಕ. ಭಾಗಶಃ ಅಂಗವಿಕಲತೆ, ಶಾಶ್ವತ ಅಂಗವಿಕಲತೆ ಆದ್ರೆ 10 ಲಕ್ಷ, ಭಾಗಶಃ ಅಂಗವಿಕಲತೆ ಆದ್ರೆ 5 ಲಕ್ಷ ಪರಿಹಾರ ಧನವನ್ನ ಕೊಡಲಾಗುತ್ತೆ. 5 ಲಕ್ಷ ಪರಿಹಾರ ಧನ. ಸೊ ಅದರ ಜೊತೆಯಲ್ಲಿ ಇದರ ಜೊತೆಗೆ ಇದೇನ್ ದಯಾತ್ಮಕ ಧನ ಕೊಡ್ತಾರಲ್ಲ ಅದರ ಜೊತೆಯಲ್ಲಿ ಏನ್ ಮಾಡ್ತಾರೆ? 5 ವರ್ಷಗಳವರೆಗೆ ಪ್ರತಿ ತಿಂಗಳು 4,000 ರೂಪಾಯಿಯ ಮಾಶಾಸನವನ್ನ ನೀಡ್ತೀವಿ ಅಂತ ಹೇಳ್ತೀವಿ. ಓಕೆ, ಪ್ರತಿ ತಿಂಗಳಿಗೆ 4,000 ರೂಪಾಯಿಗಳನ್ನ ನೀಡ್ತೀವಿ ಅಂತ. ಸೊ ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆದಂತ ಪಾಯಿಂಟ್ಸ್. ಅಗೇನ್ ಪಾಯಿಂಟ್ಸ್ ಅಂತಂದಾಗ ಏನು? ಫ್ಯಾಕ್ಚುಯಲ್ ಡೀಟೇಲ್ಸ್. ಸೊ ನಿಮ್ಗೆ ಏನಾದ್ರು ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆದಾಗ ಈ ತರದನ್ನ ಯೂಸ್ ಮಾಡೋದಕ್ಕಾದ್ರೆ ಆಗ್ಬೋದು. ಇನ್ನು ಬೆಳೆ ನಾಶದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಿದ್ವಿ? ಬೆಳೆ ನಾಶದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಅದರಲ್ಲಿ ಕೂಡ ನಾವೇನ್ ನೋಡ್ತಿದ್ವಿ? ಸೊ ಇಲ್ಲಿ ಆಲ್ಮೋಸ್ಟ್ ಇದನ್ನ ಡಬಲ್ ಮಾಡಿದ್ವಿ, ಬೆಳೆ ಹಾನಿಯ ಪರಿಹಾರವನ್ನ ಅಂತ ಹೇಳ್ತೀವಿ. ಅದರ ಜೊತೆಲಿ ಮತ್ತೆ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಮಾವು, ಸಪೋಟ, ಸೀಬೆ, ಹಲಸು, ದಾಳಿಂಬೆ, ಸೀತಾಫಲ, ಹಿಪ್ಪನೇರಳೆ ಇಂಥ ಬೆಳೆಗಳನ್ನು ಕೂಡ ಹೊಸದಾಗಿ ಸೇರಿಸಿದೀವಿ ಅಂತ ಹೇಳ್ತಾರೆ. ಇವುಗಳಲ್ಲಿ ನಷ್ಟ ಆದ್ರೂ ಕೂಡ ಅವುಗಳಿಗೂ ಕೂಡ ಕೊಡ್ತೀವಿ ಅಂತ. ಇನ್ನು ಅಕಸ್ಮಾತ್ ಆಗಿ ಇದೇನಾದ್ರೂ ವನ್ಯಜೀವಿಗಳಿಂದ ಸಾಕು ಪ್ರಾಣಿಗಳಾದಂತಹ ಹಸು, ಎತ್ತು, ಎಮ್ಮೆ, ಕೋಣ ಇವುಗಳೇನಾದ್ರೂ ಹತ್ಯೆ ಆದಂತಹ ಸಂದರ್ಭದಲ್ಲಿ ಸೊ ಏನ್ ಮಾಡ್ತಾರೆ? ಸೊ ಮೊದಲಿನ ಇದನ್ನ ನೋಡೋದಕ್ಕೆ ಹೋದ್ರೆ 10,000 ರೂಪಾಯಿನ ಕೊಡ್ತಿದ್ವಿ. ಈಗ ಏನ್ ಮಾಡಿದೀವಿ? ಅದನ್ನ 30,000ಗಳಿಗೆ ಹೆಚ್ಚಿಸಿದ್ವಿ. ಸೊ ಅದು ಕೂಡ ನಿಮ್ಗೆ ಏನಾಗುತ್ತೆ? ಸಾಕು ಪ್ರಾಣಿಗಳಿಗೆ ಆಗಿರುವಂತ ಇದು. ಇನ್ನು ಸಾಕು ಪ್ರಾಣಿಗಳ ಇನ್ನೊಂದು ಕ್ಯಾಟಗರಿ ಏನ್ ಮಾಡ್ತಾರೆ? ಸಾಕು ಪ್ರಾಣಿಗಳಲ್ಲಿ ಅಂತಂದಾಗ ಕೋಳಿ, ಕುದುರೆ, ಕತ್ತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಏನ್ ಮಾಡ್ತಾರೆ? ಸೊ ಇಲ್ಲಿಯೂ ಕೂಡ ಈ ತರ ಪರಿಷ್ಕೃತ ದರದ ಆಧಾರದ ಮೇಲೆ ಪಾವತಿ ಮಾಡೋದಕ್ಕೆ ಹೇಳ್ತಿದ್ದಾರೆ. ಸೊ ಇವೆಲ್ಲ ಪರಿಹಾರ ಧನಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಅರಣ್ಯ ಉತ್ಪನ್ನಗಳಿಂದ ಟೋಟಲ್ ಆಗಿ ನಮ್ಗೆ ಎಷ್ಟು ಆದಾಯ ಬಂದಿದೆ ಅಂತಂದ್ರೆ ಅತಿ ಹೆಚ್ಚಾಗಿ ಇಲ್ಲಿ ಬಂದೆ ನಾಟಗಳಿಂದ ಬಂದಿರೋದು ನೋಡ್ತಾರೆ. ಟಿಂಬರ್, ನಾಟಗಳಿಂದ ಅತಿ ಹೆಚ್ಚಾಗಿ ಬಂದಿರೋದು ನೋಡ್ತಾರೆ. ಟಿಂಬರ್ ಇಂದ ಅತಿ ಹೆಚ್ಚಾಗಿ ಬಂದಿರೋದು ನೋಡ್ತೀರಾ. ಇನ್ನು ಉಳಿದಾಗೆ ಉರುವಲು ಅಥವಾ ಇದ್ದಿಲಿನಿಂದ ಅಥವಾ ಬಿದಿರು, ಶ್ರೀಗಂಧದಂತಹ ಉತ್ಪನ್ನಗಳಿಂದ ಕೂಡ ನಿಮ್ಗೇನಿದೆ ಆದಾಯ ಬಂದಿರೋದು ನೋಡ್ತೀರಾ. ಅತಿ ಹೆಚ್ಚಾಗಿ ಮರಮುಟ್ಟುಗಳು ಅಥವಾ ನಾಟ ಅಂತ ಕರಿತಿರಲ್ಲ, ಸೊ ಟಿಂಬರ್ ಇಂದ ಬಂದಿರೋದು ನೋಡ್ತೀರಾ. ಸೊ ನೆಕ್ಸ್ಟ್ ಈ ತರದಲ್ಲೇ ಹೇಳ್ತೀನಿ ನೋಡಿ. ಈಗ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಪರಿಶಿಷ್ಟ ಜಾತಿಯ ಜನರ ಜೀವನ ಮಟ್ಟವನ್ನ ಸುಧಾರಿಸುವುದಕ್ಕೆ ಸೊ ಕೆಲವೊಂದು ಏನ್ ಮಾಡಿದ್ದಾರೆ? LPG ಗ್ಯಾಸ್ನ ಸಂಪರ್ಕ, ಜೇನು ಸಾಕಾಣಿಕೆ ಪೆಟ್ಟಿಗೆಯನ್ನು ವಿತರಣೆ ಮಾಡೋದು, ಸೋಲಾರ್ ಲ್ಯಾಂಪ್ ವಿತರಣೆ, ಸೊ ಈ ತರದೆಲ್ಲ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಗಿರಿಜನ ಉಪಯೋಜನೆ ಅನ್ನೋದ್ರ ಆಧಾರದ ಮೇಲೆ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ? ಸೊ ಈ ತರದೆಲ್ಲ ನೀಡುವಂತ ಪ್ರಯತ್ನ ಮಾಡಿದ್ದಾರೆ. ಸೋಲಾರ್ ಲ್ಯಾಂಪ್ ಅಥವಾ ಸೋಲಾರ್ ಎಲೆಕ್ಟ್ರಿಸಿಟಿಗೆ ಬಗ್ಗೆ ಸಂಬಂಧಪಟ್ಟ ಹೇಳ್ತಿದ್ದ ಬೆಳಕನ್ನ ಸೋಲಾರ್ ಎನರ್ಜಿಯ ಮೂಲಕ ಉತ್ಪಾದನೆ ಮಾಡುವಂಥದ್ದು. ಅದ್ರ ಜೊತೆಲಿ LPG ಗ್ಯಾಸ್ ಸಂಪರ್ಕ ಅಥವಾ ಜೇನು ಸಾಕಾಣಿಕೆ ಇವೆಲ್ಲ ಏನ್ ಮಾಡುತ್ತೆ? ಮತ್ತೆ ಆದಾಯಗಳನ್ನ ಹೆಚ್ಚಳ ಮಾಡೋದ್ರ ಜೊತೆಲಿ ಸೊ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಎನರ್ಜಿ ಸೆಕ್ಯೂರಿಟಿಯನ್ನು ಕೂಡ ಕೊಡುತ್ತೆ. ಎನರ್ಜಿ ಸೆಕ್ಯೂರಿಟಿ ಅಂತ ಏನನ್ನ ಹೇಳ್ತೀವಿ? ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಗ್ರಿಡ್ ನ ಮೂಲಕ ನೀವು ಕಾಡಿನ ಮಧ್ಯದಲ್ಲಿ ಈ ತರ ಸಾಗಿಸೋದಕ್ಕೆ ಆಗಲ್ಲ, ಅಥವಾ ಅಲ್ಲಿಯ ತನಕ ಅದಕ್ಕೆ ಸಂಪರ್ಕ ಕೊಡೋದಕ್ಕಾಗಲ್ಲ. ಆ ತರ ಕೊಟ್ಟರು ಕೂಡ ನಿಮ್ಗೆ ಏನಾಗುತ್ತೆ? ಸೊ ಪದೇ ಇಲ್ಲಿ ನಿಮ್ಗೆ ವಿದ್ಯುತ್ನ ವ್ಯತ್ಯಯ ಆಗೋದನ್ನ ನೋಡ್ತೀರ. ಸೊ ಕರೆಂಟ್ ಪದೇ ಹೋಗುತ್ತೆ ಅಲ್ಲಿ. ಯಾಕೆ ಗೊತ್ತಿಲ್ವಾ? ಸೊ ಮರಗಳು ಮುರಿದು ಬೀಳುತ್ತೆ ಅಥವಾ ಮರಗಳು ಸ್ವಲ್ಪ ಮಟ್ಟಿಗೆ ಟಚ್ ಆಗುತ್ತೆ ಅಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ? ಸೊ ಟ್ರಿಪ್ ಆಗೋದನ್ನ ನೋಡ್ತೀರ. ಸೊ ಆ ಥರದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ತಿದ್ವಿ? ಅಲ್ಲೇ ಅವುಗಳನ್ನ ನಾವೇನಾದ್ರೂ ಈ ತರ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕಾಗ್ತಿದೆ ಅಂತ ನೋಡ್ತಾರೆ. ಸೊ ಅದು ಹೆಚ್ಚಾಗಿ ನಾವೇನ್ ನೋಡ್ತೀವಿ? ಎಲೆಕ್ಟ್ರಿಸಿಟಿಯನ್ನ ಸೋಲಾರ್ ಫೋಟೋವೋಲ್ಟಾಯಿಕ್ ನ ಮೂಲಕ ಅಥವಾ ವಿಂಡ್ ಎನರ್ಜಿಯ ಮೂಲಕ ಉತ್ಪಾದನೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೆಚ್ಚಾಗಿ ಈಗ ಏನ್ ಮಾಡ್ತಿದ್ವಿ? ಸೋಲಾರ್ ಫೋಟೋವೋಲ್ಟಾಯಿಕ್ ನ ಮೂಲಕ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಸೊ ಇದು ಗಿರಿಜನ ಉಪ ಯೋಜನೆ ಅಂತ ಹೇಳ್ತೀರಾ. ಸಿರಿಚಂದನವನ ಯೋಜನೆ ಅಂತ ಕೂಡ ಇದೆ. ಸಿರಿಚಂದನವನ ಯೋಜನೆ ಇದು ಶ್ರೀಗಂಧವನ್ನ ಹೆಚ್ಚಾಗಿ ನೀಡೋದಕ್ಕೆ ಉತ್ತೇಜನ ನೀಡುವಂತ ಒಂದು ಪ್ರಯತ್ನ, ಸಿರಿಚಂದನವನ ಅಂತ. ಓಕೆ, ಸೊ ನೆಕ್ಸ್ಟ್ ಬರೋಣ. ಇದರ ಜೊತೆಲಿ ಏನ್ ಮಾಡಿದೀವಿ? ಎಕೋ ಬಜೆಟ್ ಅಂತ ಕೂಡ ಕೊಡ್ತೀವಿ. ಸೊ ಅಗೇನ್ ಎಕೋ ಬಜೆಟ್ ಅಂತ ಹೇಳ್ಕೊಂಡು ಹಸಿರು ಆಯವ್ಯಯ ಅಂತ ಹೇಳಿದ್ದಾರೆ. ಗ್ರೀನ್ ಬಜೆಟ್ಗೆ ಎಕೋ ಬಜೆಟ್ಗೆ ಸ್ವಲ್ಪ ಮಟ್ಟಿಗೆ ಇವರು ಡಿಫರೆನ್ಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದಾಗ
ನಾವು ಈಗ GDP ಅಂತೇಳಿ ಹೇಳಿದಾಗ ಅಥವಾ GSDP ಅಂತ ಹೇಳಿದಾಗ ಇದರ ಜೊತೆಯಲ್ಲಿ ಏನ್ ಮಾಡಿದೀವಿ, ಒಂದಿಷ್ಟು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಾಡಿದೀವ. ಸೊ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಆಗಿದೆಯಾ ಇಲ್ವಾ? ಆಗಿದೆ. ಅಥವಾ ನೀವು ಈ ತರದ್ ಯಾವ್ದಾದ್ರು ಕರ್ವ್ನ ಹೆಸರು ಕೇಳಿದಿರಾ? ಸೊ ಯಾವುದು ಕುಜ್ನೆಟ್ ರೇಖೆ ಅಂತ ಕರಿತಾರೆ, ಕುಜ್ನೆಟ್ ಕರ್ವ್ ಅಂತ, ಕುಜ್ನೆಟ್ಸ್ ಎನ್ವಿರಾನ್ಮೆಂಟಲ್ ಕರ್ವ್ ಅಂತ ಕರಿತಾರೆ. ಅದ್ರ ಮೀನಿಂಗ್ ಏನು? ಸೊ ಇಲ್ಲಿ ನಮ್ಗೆ GDP ಹೆಚ್ಚಳ ಆಗ್ತಾ ಹೋದಾಗೆ ಅಥವಾ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋದಾಗೆ ನಮ್ಗೇನಾಗುತ್ತೆ, ಪರಿಸರದ ಮೇಲಿನ ಹಾನಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿಗಳು ಬಹಳ ಒಳ್ಳೆಯ ಅಂದ್ರೆ ಸೊ ಎಫಿಷಿಯನ್ಸಿ, ದಕ್ಷತೆ ಹೆಚ್ಚಿರುವಂತಹ ತಂತ್ರಜ್ಞಾನಗಳನ್ನ ಬಳಸ್ಕೊಂಡ್ರೆ ಅಥವಾ ಕ್ಲೀನ್ ಟೆಕ್ನಾಲಜಿಯನ್ನ ಬಳಸ್ಕೊಂಡ್ರೆ ಅದು ನಿಧಾನವಾಗಿ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಾರ್ಮಲ್ ಆಗಿ ಏನಾಗುತ್ತೆ, ಹೆಚ್ಚಳ ಆಗ್ತಾ ಹೋಗೋದನ್ನು ನೋಡ್ತಾರೆ. GDP ಹೆಚ್ಚಳ ಆಗ್ತಾ ಹೋದಾಗೆ ಸೊ ನಾರ್ಮಲ್ ಆಗಿ ನಮ್ಗೆ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಈಗ ನಾರ್ಮಲ್ ಆಗಿ ನೀವೇನ್ ನೋಡ್ತೀರಾ, GDP ಅಂತಂದಾಗ ಇದು ಹಣದ ರೂಪದಲ್ಲಿದೆಯಾ? ಸೊ ಹಣದ ರೂಪದಲ್ಲಿದೆ. GDP ಅಂದಾಗ ಏನ್ ಹೇಳ್ತೀರಾ, $3 ಟ್ರಿಲಿಯನ್ ಅಂತ ಹೇಳ್ತಿರೋದಾ? ಈಗ $3 ಟ್ರಿಲಿಯನ್ ಅಂದ್ರೆ ಅದು ಹಣದ ರೂಪದಲ್ಲಿದೆ. ಪರಿಸರದ ಹಾನಿಯನ್ನ ಹಣದ ರೂಪಕ್ಕೆ ಕನ್ವರ್ಟ್ ಮಾಡುದು. ಈ ಪರಿಸರದಲ್ಲಿ ಹಾನಿ ಆಗ್ತದೆ, ಅದನ್ನ ಹಣದ ರೂಪಕ್ಕೆ ಕನ್ವರ್ಟ್ ಮಾಡಿಲ್ಲ ಅಂದ್ರೆ ನೀವು GDP ಜೊತೆಯಲ್ಲಿ ಹೇಳೋದಕ್ಕಾಗಲ್ಲ ಅದನ್ನ. ಸೊ ಕಂಪ್ಯಾರಿಸನ್ ಮಾಡೋದಕ್ಕಾಗಲ್ಲ. ಇಲ್ಲಾಂದ್ರೆ ನೀವೇನ್ ಹೇಳ್ಬೋದು, ಸೊ $3 ಟ್ರಿಲಿಯನ್ 1,000 ಮರಗಳನ್ನ ಕಡಿದಿದ್ದೀವಿ ಅಂತ ಹೇಳ್ಬೋದು. ಸೊ ಆದ್ರೆ ಆತರ ಹೇಳಿದ್ರೆ ಸರಿ ಆಗಲ್ಲ ಅದು. ನೀವು ಗ್ರೀನ್ GDP ಅಂತ ಹೇಳಿ ಬಂದಾಗ ಏನ್ ಮಾಡ್ತೀರಾ, ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಅನ್ನು ಕೂಡ ಮನಿಯ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀರಾ. ಅರ್ಥ ಮಾಡ್ಕೊಳ್ಳಿ, ಹೇಗೆ ಮನಿಯ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಅನ್ನ ಅಂತಂದಾಗ, ಈಗ ಮರ ಒಂದನ್ನ ಕಡ್ದಿದ್ರೆ ನೀವೇನು ಯೋಚನೆ ಮಾಡ್ತೀರಾ, ಈಗ ಆ ಮರ ಮಾಡ್ತಿದ್ದಂತ ಕೆಲಸವನ್ನ ನಾವು ಮಾಡೋದಕ್ಕೆ ಹೋದ್ರೆ ಎಷ್ಟು ಖರ್ಚಾಗತ್ತೆ ಅಂತ ಯೋಚನೆ ಮಾಡೋದು. ಫಾರ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಡ್ಕೊಂಡು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಿತ್ತ, ಈಗ ಅದನ್ನ ನಾವು ಮಾಡಿದ್ರೆ ಎಷ್ಟು ಖರ್ಚಾಗತ್ತೆ ಅಂತ ನೋಡ್ಬೇಕು. ಸೊ ಬಹಳಷ್ಟು ಬೇರೆ ಬೇರೆ ಜೀವಿಗಳಿಗೆ ಆಹಾರವನ್ನ ಕೊಡ್ತಿತ್ತ, ಆ ಆಹಾರ ಎಷ್ಟು ಕೊಡ್ತಿತ್ತು, ಅದಕ್ಕೆ ನಾವೇನಾದ್ರೂ ಈಗ ಆಹಾರವನ್ನ ಕೊಡ್ತೀವಿ ಅಂತಂದ್ರೆ ಎಷ್ಟು ಖರ್ಚಾಗತ್ತೆ ಅಂತ ನೋಡ್ಬೇಕು. ಆವಾಸ ಸ್ಥಾನ, ಮಣ್ಣಿನ ಸವಕಳಿ ಅಥವಾ ನೆಲದಲ್ಲಿ ನೀರನ್ನ ಇಂಗಿಸೋದು, ಪರ್ಕೊಲೇಷನ್, ಇವೆಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿತ್ತ, ಅದೆಲ್ಲ ಎಷ್ಟು ನಾವೇನಾದ್ರೂ ಅದನ್ನ ಮಾಡೋದಕ್ಕೆ ಹೋದ್ರೆ ಎಷ್ಟು ಖರ್ಚಾಗತ್ತೆ ಅಂತ ನೋಡ್ತಾರೆ. ಅದನ್ನ ಮನಿಟರಿ ವ್ಯಾಲ್ಯೂಗೆ ಆ ತರ ಕನ್ವರ್ಟ್ ಮಾಡ್ತೀರಾ. ಸೊ ಈ ತರ ನಮ್ಮಲ್ಲಿ ಗ್ರೀನ್ GDP ಬಿಟ್ಟಿರೋದು ಒಂದೇ ಸಂದರ್ಭದಲ್ಲಿ 2004ರಲ್ಲಿ ಒಂದ್ಸಲ ಬಿಡ್ತೀವಿ, ನಂತರ ಯಾರು ಕೂಡ ಬಿಟ್ಟಿಲ್ಲ. ಓಕೆ, ಯಾವ ದೇಶಗಳು ಕೂಡ ಬಿಟ್ಟಿಲ್ಲ. ಒಂದ್ಸಲ ಚೈನಾ ಈ ತರ ಬಿಡುತ್ತೆ, ಎಲ್ಲರೂ ಕೂಡ ಬಿಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ GDP ನಂಬರ್ ಅನ್ನ, ಗ್ರೀನ್ GDP ನಂಬರ್ ಅನ್ನ ನೋಡಿದ ಕೂಡಲೇ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದಾಗ, ಕೆಲವೊಂದು ಡೆವಲಪ್ಡ್ ನೇಷನ್ಗಳದ್ದು ಕೂಡ ಗ್ರೀನ್ GDP ನೆಗೆಟಿವ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಏನ್ ಮಾಡಿದೀವಿ, ಪರಿಸರದ ಮೇಲೆ ಹಾನಿ ಮಾಡ್ಕೊಂಡು GDP ಮಾಡಿದೀವಿ ಅಂತ. ಸೊ ಆ ಕಾರಣಕ್ಕೆ ಏನ್ ಮಾಡ್ತೀವಿ, ಗ್ರೀನ್ GDP ಯಾರು ಬಿಡಲ್ಲ. ಸೊ ಈಗ ಇವ್ರೇನ್ ಹೇಳ್ತಾರೆ, ಗ್ರೀನ್ GDP ಅಥವಾ ಗ್ರೀನ್ ಬಜೆಟ್ ನ ಬಗ್ಗೆ ಹೇಳ್ತಾರೆ, ಅದ್ರ ಬದಲಾಗಿ ಏನ್ ಮಾಡ್ತಾರೆ, ಇಕೋ ಬಜೆಟ್ ಅಂತ ಹೇಳ್ತಿದ್ರು. ಇಕೋ ಬಜೆಟ್ ಅಲ್ಲಿ ಏನ್ ಮಾಡ್ತಿದ್ರೆ ಇವರು, ನಾವೇನು ಪರಿಸರದ ಮೇಲೆ ಇಲ್ಲಿ ತನಕ ಹಾನಿ ಮಾಡಿದ್ವಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ತುಂಬಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ರು. ತುಂಬಿ ಕೊಡುವಂತ ಪ್ರಯತ್ನ ಅಂದ್ರೆ ಏನು, ಸೊ ಅಲ್ಲಿ ಏನಾದ್ರೂ ಬೋಳು ಗುಡ್ಡಗಳಿದೆ ಅಂತಂದ್ರೆ ಅಲ್ಲಿ ಮರಗಳನ್ನು ನೆಡೋದು. ಓಕೆ, ಸೊ ಅಥವಾ ಯಾವ್ದಾದ್ರು ಈ ತರದ ಮರಗಳು ನಮ್ಗೆ ಎಕ್ಸಾಟಿಕ್ ಸ್ಪೀಸೀಸ್ ಅಂತ ಕಾಣುತ್ತಲ್ವಾ, ಈಗ ಅಕೇಶಿಯಾ, ನೀಲಗಿರಿ ಅಂತ ಮರಗಳನ್ನ ನೋಡ್ತೀನಿ, ಎಕ್ಸಾಟಿಕ್ ಸ್ಪೀಸೀಸ್ ಅಥವಾ ವಿಲಕ್ಷಣ ಪ್ರಭೇದಗಳು ಅಂತ ಕರಿತೀರ. ಏನ್ ಮೀನಿಂಗು? ಸೊ ಎಕ್ಸಾಟಿಕ್ ಅಥವಾ ಇನ್ವೇಸಿವ್ ಸ್ಪೀಸೀಸ್ ಅಂತ ಎಲ್ಲ ಕರಿತಿರಲ್ಲ, ಏನದ್ರ ಅರ್ಥ? ಇನ್ವೇಸಿವ್ ಸ್ಪೀಸೀಸ್ ಆಕ್ರಮಣಕಾರಿ ಪ್ರಭೇದಗಳು ಅಥವಾ ಏಲಿಯನ್ ಸ್ಪೀಸೀಸ್ ಅಂತ ಕರಿತೀರ. ಸೊ ಏಲಿಯನ್ ಸ್ಪೀಸೀಸ್ ಅಂದ್ರೆ ಮೀನಿಂಗ್ ಏನು, ಅದು ನ್ಯಾಚುರಲಿ ಇಲ್ಲಿರ್ಲಿಲ್ಲ. ಸೊ ನಾವೇನ್ ಮಾಡಿದೀವಿ, ಬೇರೆ ಯಾವ್ದೋ ಪ್ರದೇಶದಿಂದ ಇಲ್ಲಿಗೆ ಅದನ್ನ ತಗೊಂಡಿದೀವಿ. ಈಗ ಯಾವ ಪ್ರದೇಶದಲ್ಲಿ ಅದಿತ್ತು ಅದನ್ನ ತಿಂದು ಬದುಕುವಂತ ಜೀವಿಗಳು ಬೇರೆ ಇತ್ತು. ಆ ಕಾರಣಕ್ಕಾಗಿ ಏನಾಗ್ತಿತ್ತು, ಅದರ ಸಂಖ್ಯೆ ನ್ಯೂಟ್ರಲ್ ಆಗ್ತಾ ಇತ್ತು. ಸೊ ಅದರ ಸಂಖ್ಯೆ ಏನಿತ್ತು, ಕಂಟ್ರೋಲ್ ಅಲ್ಲಿ ಇರ್ತಾ ಇತ್ತು. ಆದ್ರೆ ಇಲ್ಲಿ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ಕೂಡಲೇ ಏನಾಗುತ್ತೆ, ಅದನ್ನ ತಿಂದು ಬದುಕುವಂತ ಜೀವಿಗಳು ಬೇರೆದಿಲ್ಲ. ಆ ಕಾರಣಕ್ಕಾಗಿ ಏನಾಗುತ್ತೆ, ಎಲ್ಲಾ ಕಡೆ ಅವೇ ಬೆಳೆಯುತ್ತೆ. ಸೊ ಅಂತದನ್ನ ನಾವು ಇನ್ವೇಸಿವ್ ಸ್ಪೀಸೀಸ್ ಅಥವಾ ಆಕ್ರಮಣಕಾರಿ ಪ್ರಭೇದಗಳು ಅಂತ ಕರಿತೀವಿ. ನಮ್ಮಲ್ಲಿ ಯಾವ ರೀತಿಯ ಈ ತರದ ಜೀವಿಗಳಿಂದ ಅಥವಾ ಸಸ್ಯಗಳಿಂದ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ಅಂತೇಳಿ, ಅಕೇಶಿಯಾ, ನೀಲಗಿರಿ ಅವೆರಡು, ಲಂಟಾನ ಅಂತ ಕರಿತೀವಿ, ಅದಲ್ಲ ಲಂಟಾನ. ಸೊ ಅಥವಾ ಪಾರ್ಥೇನಿಯಂ ಅಂತ ಕರಿತೀವಿ, ಕಾಂಗ್ರೆಸ್ ಗಿಡ ಅಂತ ಎಲ್ಲ ಕರಿತಿರಲ್ಲ. ಸೊ ಅವುಗಳನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಅವುಗಳನ್ನ ಎಷ್ಟೇ ಕಟ್ ಮಾಡಿದ್ರು ಕೂಡ ಅವೇನಾಗಲ್ಲ, ಸಾಯಲ್ಲ. ಸೊ ಮತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅದು ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ. ಬೇರೆ ಇಲ್ಲಿ ಬೆಳೀತಾ ಇದ್ದಂತ ಯಾವ್ದು ಸಸ್ಯಗಳಿದೆಯಲ್ಲ ಅವುಗಳಿಗೆ ಬೆಳೆಯೋದಕ್ಕೆ ಬಿಡಲ್ಲ ಅದು. ಸೊ ಆ ಥರದೆಲ್ಲ ಪ್ರಾಬ್ಲಮ್ಗಳು ನೋಡ್ತಾರೆ. ಸೊ ಅವೆಲ್ಲ ಇರ್ತದೆ. ಅಂಥವುಗಳನ್ನ ಆದಷ್ಟು ಕಡಿಮೆ ಮಾಡೋದು, ಅಥವಾ ಎಲ್ಲಿ ಡಿಫಾರೆಸ್ಟೇಷನ್ ಆಗಿದೆಯೋ ಅಲ್ಲಿ ಅಫಾರೆಸ್ಟೇಷನ್ ಮಾಡೋದು ಅಂತ ಹೇಳ್ತಾರೆ. ಅಫಾರೆಸ್ಟೇಷನ್ ಅಂದ್ರೆ ಮತ್ತೆ ಮರಗಳನ್ನ ಬೆಳೆಸೋದು ಅಂತ ಹೇಳಿ ಅರ್ಥ. ಓಕೆ, ಡಿಫಾರೆಸ್ಟೇಷನ್ ಅಂದ್ರೆ ಮರಗಳನ್ನ ಕಡ್ದಿದೀವಿ, ಅಫಾರೆಸ್ಟೇಷನ್ ಅಂದ್ರೆ ಮರಗಳನ್ನ ಬೆಳೆಸೋದು ಅಂತ. ಸೊ ಆ ಥರದೆಲ್ಲ ಕೆಲವೊಂದು ಕೆಲಸಗಳನ್ನ ಮಾಡ್ತದೆ. ಸೊ ಮ್ಯಾಂಗ್ರೋವ್ಗಳಿಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ಸೊ ಅಥವಾ ಮರುಸ್ಥಾಪನೆ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಬಹಳಷ್ಟು ಬೇರೆ ಬೇರೆ ಇನಿಷಿಯೇಟಿವ್.
ಇನ್ನು ಮ್ಯಾಂಗ್ರೋವ್ಗಳಿಗೆ ಬಂದಾಗ ಇದು ಕೂಡ ಏನು ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಇಕೋಟೋನ್ ಅಂತ ಹೇಳಿ ನೋಡ್ತೀರಾ. ಸೊ ಇದು ಕೂಡ ಇಕೋಟೋನ್. ಇಕೋಟೋನ್ ಅಂದ್ರೇನು? ಎರಡು ಎಕೋಸಿಸ್ಟಮ್ಗಳು ಬೆರೆಯುವಂತ ಜಾಗ ಅಂತ ಹೇಳ್ತಿದ್ರು, ಅಥವಾ ಆ ತರದ ಒಂದು ಸಂಕ್ರಮಣ ಪ್ರದೇಶ ಅಂತ ಹೇಳ್ತಿದ್ರು. ಓಕೆ, ಎರಡು ಬೇರೆ ಬೇರೆ ಎಕೋಸಿಸ್ಟಮ್ಗಳು ಒಂದು ಕಡೆ ಸೇರುತ್ತೆ. ಮ್ಯಾಂಗ್ರೋವ್ಗಳಲ್ಲಿ ಯಾವ್ಯಾವ ಎಕೋಸಿಸ್ಟಮ್ ಒಟ್ಟಿಗೆ ಸೇರ್ತಾ ಇದೆ ಅಲ್ಲಿ? ಸೊ ಮ್ಯಾಂಗ್ರೋವ್, ಕಾಂಡ್ಲಾ ಅಂತಂದಾಗ, ಸೊ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಏನಿದೆ ಭೂಮಿ. ಭೂಮಿ ಮತ್ತು ಸಮುದ್ರ ಸೇರುವಂತ ಜಾಗದಲ್ಲಿ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಜೌಗು ಪ್ರದೇಶಗಳಿದೆ ಅಂತಂದ್ರೆ ಅಂತ ಜಾಗದಲ್ಲಿ ನಮ್ಗೆ ಹೆಚ್ಚಾಗಿ ಇದು ಕಾಣುತ್ತೆ ಅಂತ. ಮ್ಯಾಂಗ್ರೋವ್ ನಿಂದ ಏನೇನು ಅಡ್ವಾಂಟೇಜಸ್ ಇದೆ ಏನಾದ್ರು ನೆನಪಿದ್ಯಾ? ಮ್ಯಾಂಗ್ರೋವ್ ನಿಂದ ಏನ್ ಅಡ್ವಾಂಟೇಜ್ ಇದೆ? ಸೊ ಮ್ಯಾಂಗ್ರೋವ್ ಏನ್ ಮಾಡುತ್ತೆ? ಸೊ ಇದು ಒಂದು ನಿಮ್ಗೆ ಏನಾಗುತ್ತೆ, ಈ ಕಡಲ ಕೊರೆತದಿಂದ ಅದು ರಕ್ಷಣೆ ನೀಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ತರದ ಟೈಡ್ಗಳು ಅಂದ್ರೆ ಅಲೆಗಳು ಏನ್ ಬರುತ್ತೆ ಅದರಿಂದ ಕಡಲು ಕೊರೆತ ಆಗತ್ತಂದ್ರೆ ಅದನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಏನ್ ನೋಡ್ತೀರಾ, ಇಕೋಟೋನ್ ಆಗಿರೋದ್ರಿಂದಾಗಿ ಎಜ್ ಸ್ಪೀಸೀಸ್ ಜಾಸ್ತಿ ಕಾಣುತ್ತೆ ಅಂತ ಹೇಳ್ತಾರೆ. ಎಜ್ ಸ್ಪೀಸೀಸ್ ಅಂದ್ರೆ ಏನು? ಸೊ ಆ ಕಡೆ ನಿಮ್ಗೆ ಉಪ್ಪು ನೀರಲ್ಲೂ ಕೂಡ ಕಾಣದೇ ಇರೋದು, ಈ ಕಡೆ ಸಿಹಿ ನೀರಿನಲ್ಲಿ ಕೂಡ ಕಾಣದೇ ಇರೋದು, ಅಥವಾ ಭೂಮಿಯ ಮೇಲೆ ಕೂಡ ಕಾಣದೇ ಇರೋದು, ಅಂತ ಪ್ರಭೇದಗಳು ಕೂಡ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಸೊ ಆ ತರದೆಲ್ಲ ಹೇಳ್ತೀರಾ. ಸೊ ಅದರ ಜೊತೆಲಿ ಅದರಲ್ಲಿ ಈ ತರದ್ ಏನಾದ್ರು ಕೇಳಿದಿರಾ? ಸ್ಟಿಲ್ ಟ್ರೂಟ್ಸ್ ಅಂತ ಇರುತ್ತೆ, ನಿಮ್ಯಾಟೋಪೋರ್ಸ್ ಅಂತ ಇರುತ್ತೆ, ಈ ತರದ್ ಏನಾದ್ರು ಕೇಳಿದಿರಾ? ಸೊ ಅದು ಸಾಲ್ಟ್ ವಾಟರ್ನ ಜಾಸ್ತಿಯಾಗಿ ಈ ತರ ನಂಬ್ಕೊಂಡಿರ್ಬೇಕಾಗಿರೋದ್ರಿಂದಾಗಿ ಅದಕ್ಕೇನಿಲ್ಲ, ಡೈರೆಕ್ಟ್ ಆಗಿ ಆಕ್ಸಿಜನ್ ಎಲ್ಲ ಸಿಗಲ್ಲ. ಆವಾಗಿನಿರುತ್ತೆ ಅದರಲ್ಲೇ ಒಂದು ಬೇರೆ ಏನಾಗಿರುತ್ತೆ, ಅದರ ನೀರಿನಿಂದ ಮೇಲ್ಗಡೆ ಬಂದಿರುತ್ತೆ, ಅದನ್ನು ನಿಮ್ಯಾಟೋಪೋರ್ಸ್ ಅಂತ ಕರಿತೀವಿ, ಉಸಿರಾಡೋದಕ್ಕಾಗಿ. ಇನ್ನೊಂದು ಸ್ಟಿಲ್ ಟ್ರೂಟ್. ಯಾಕೆ? ಸೊ ಅವೆಲ್ಲ ಏನು ಜೌಗು ಪ್ರದೇಶ ಆಗಿರೋದ್ರಿಂದಾಗಿ ಸೊ ಮೆಕ್ಯಾನಿಕಲಿ ಗಟ್ಟಿ ಸ್ಟ್ರೆಂತ್ ಇಲ್ಲ ಅದಕ್ಕೆ. ಗಾಳಿ ಏನಾದ್ರು ಬೀಸುತ್ತಂದ್ರೆ ಅವಾಗ ಏನಾಗ್ಬೋದು, ಮರಿಯುವಂತ ಸಾಧ್ಯತೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಸ್ಟಿಲ್ ಟ್ರೂಟ್ಗಳು. ಸೊ ಅದಕ್ಕೆ ಒಂದು ರೀತಿಯ ಈ ನಮ್ದು ಏನಿದಿಲ್ಲ ಟ್ರೈಪೋಡ್, ಸೊ ಇದೇ ರೀತಿಯ ಸ್ಟ್ರಕ್ಚರ್ ಕಾಣುತ್ತೆ. ಸೊ ಇದೇನಿಲ್ಲ, ಸೊ ಹೀಗಿದ್ರೆ ಸೊ ಇಲ್ಲಿ ಸೈಡ್ ಎಲ್ಲ ಈ ತರ ಬಿಟ್ಟಿರುತ್ತೆ, ಇದನ್ನ ಸ್ಟಿಲ್ ಟ್ರೂಟ್ ಅಂತ ಕರಿತೀವಿ. ಆ ಸ್ಟ್ರಕ್ಚರಲ್ ಸಪೋರ್ಟ್ ಅನ್ನ ಕೊಡುವಂತ ಪ್ರಯತ್ನ ಅಂತ. ಅದರ ಜೊತೆಯಲ್ಲಿ ಎಲೆಗಳೇನಾಗುತ್ತೆ, ಎಲೆಗಳು ಟಿಲ್ಟ್ ಆಗುವಂತ ಒಂದು ಇದನ್ನ ಹಿಡಿದಿರುತ್ತೆ. ಸೂರ್ಯನ ದಿಕ್ಕನ್ನ ಟ್ರ್ಯಾಕ್ ಮಾಡೋದು ಅಥವಾ ಸೂರ್ಯನ ವಿರುದ್ಧ ದಿಕ್ಕಿಗೆ ಹೋಗೋದು. ಅದರ ಜೊತೆಲಿ ಸಾಲ್ಟ್ ಎಕ್ಸ್ಕ್ರೀಷನ್ ಮಾಡೋದು, ಸೊ ಅದರ ಲವಣಾಂಶಗಳನ್ನೇ ಹೊರಗಡೆ ಹಾಕುವಂಥದ್ದು, ಈ ತರದೆಲ್ಲ ಕೆಲಸ ಮಾಡುತ್ತೆ. ಅದರ ಜೊತೆಲಿ ಅತಿ ಹೆಚ್ಚಾಗಿ ನಮ್ಮಲ್ಲಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡೋದೇನಿಲ್ಲ, ಸೊ ಅದನ್ನು ನಾವೇನ್ ಮಾಡ್ತೀವಿ, ಮ್ಯಾಂಗ್ರೋವ್ಗಳು ಅಂತ ಹೇಳ್ತೀವಿ. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದ್ರೆ ಏನು? ಸೊ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಅದನ್ನ ಕಾರ್ಬನ್ ಸಿಂಕ್ಗೆ ಕನ್ವರ್ಟ್ ಮಾಡುವಂತ ಒಂದು ಪ್ರಯತ್ನ. ಸೊ ಆ ತರ ಮಾಡೋದೇನಿಲ್ಲ, ಅದು ನಮ್ಗೆ ಹಿಂದೆ ಮ್ಯಾಂಗ್ರೋವ್ಗಳು ಜಾಸ್ತಿ ಮಾಡುತ್ತೆ. ಅಥವಾ ಆ ತರ ಮಾಡಿದಾಗ ಅದನ್ನ ಯಾವ ಕಾರ್ಬನ್ ಅಂತ ಕರಿತೀರಾ? ಸೊ ಅದನ್ನ ಯಾವ್ದೋ ಒಂದು ಹೆಸರು ಕರಿತೀರಲ್ಲ, ಯಾವ ಕಾರ್ಬನ್? ಗ್ರೀನ್ ಕಾರ್ಬನ್ ಅಂತ ಕರಿತೀರಾ, ಬ್ಲೂ ಕಾರ್ಬನ್ ಅಂತ ಕರಿತೀರಾ? ಗ್ರೀನ್ ಕಾರ್ಬನ್ ಅಂತ ಕರಿತೀರಾ. ಗ್ರೀನ್ ಕಾರ್ಬನ್ ಅಂದ್ರೆ ಫಾರೆಸ್ಟ್. ಸೊ ಇಲ್ಲಿ ಮ್ಯಾಂಗ್ರೋವ್ಗಳು ಅಥವಾ ಓಷನ್ ಏನಾದ್ರು ಮಾಡ್ತಾ ಅಂದ್ರೆ ಅದನ್ನ ಬ್ಲೂ ಕಾರ್ಬನ್ ನಲ್ಲಿ ಕೌಂಟ್ ಮಾಡ್ತೀವಿ, ಬ್ಲೂ ಕಾರ್ಬನ್ ಅಂತ. ಸೊ ಅವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಅದ್ರ ಜೊತೆಲಿ ಸೊ ರೀಸೆಂಟ್ ಆಗಿ ನಿಮ್ಗೆ ಈ ತರದ ಒಂದು ಸ್ಕೀಮ್ ಬಂದಿತ್ತ, ಮಿಸ್ತಿ ಅಂತ ಹೇಳ್ಕೊಂಡು. ಮಿಸ್ತಿ ಸ್ಕೀಮ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಮ್ಯಾಂಗ್ರೋವ್ಗಳಿಗೆ ಸಂಬಂಧಪಟ್ಟಿದೆ, ಅದು ಕೂಡ ನೆನಪಿದೆ, ಮಿಸ್ತಿ. ಸೊ ಇನ್ನು ನಗರ ಪ್ರದೇಶಗಳ ಹಸಿರೀಕರಣ ಅಂತ ಹೇಳ್ಕೊಂಡು, ನಗರ ಪ್ರದೇಶಗಳಲ್ಲಿ ಏನ್ ಮಾಡ್ತಿದ್ವಿ, ಸೊ ಇಲ್ಲಿ ಹೆಚ್ಚುತ್ತಿರುವಂತಹ ವಾಹನಗಳು, ಜನಸಂಖ್ಯೆ ಅಥವಾ ಕೈಗಾರಿಕೆಗಳಿಂದಾಗಿ ಪರಿಸರ ಮಾಲಿನ್ಯ ಹೆಚ್ಚುತ್ತಾ ಇರೋದ್ರಿಂದಾಗಿ ಇಲ್ಲಿಯೂ ಕೂಡ ನಾವೇನ್ ಮಾಡ್ತಿದ್ವಿ, ನಗರ ಪ್ರದೇಶದಲ್ಲಿ ಕೂಡ ಅರ್ಬನ್ ಏರಿಯಾದಲ್ಲಿ ನಾವು ಫಾರೆಸ್ಟ್ ಅನ್ನು ನೆಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಸೊ ಈ ತರದ ಒಂದು ಟೆಕ್ನಿಕ್ ಬಹಳ ನ್ಯೂಸ್ ಅಲ್ಲಿ ಇತ್ತು. ಯಾವ್ದಿತ್ತು ಅಂತ ನೆನಪಿದ್ಯಾ? ನಗರ ಪ್ರದೇಶದಲ್ಲಿ ಬಹಳ ಬೇಗನೆ ಅರಣ್ಯವನ್ನ ನಿರ್ಮಾಣ ಮಾಡೋದು ಅಂತ ಹೇಳ್ಕೊಂಡು ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳಿ ಏನಾದ್ರು ಕೇಳಿದಾಗಿದ್ಯಾ? ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳ್ಕೊಂಡು, ಮಿಯಾವಾಕಿ ಫಾರೆಸ್ಟ್ ಅಂತ ಕರಿತೀವಿ. ನಗರ ಪ್ರದೇಶದಲ್ಲಿ ಈ ತರ ಅರಣ್ಯಗಳನ್ನ ಬೇಗನೆ ಬೆಳೆಸೋದು ಅಂತ ಹೇಳ್ಕೊಂಡು ಮಿಯಾವಾಕಿ ಟೆಕ್ನಿಕ್ ಅಂತ ಕರಿತೀವಿ, ನೆನಪಿರ್ಲಿ. ಸೊ ಇನ್ನು ಹಸಿರು ಕರ್ನಾಟಕ ಅಂತ ಹೇಳ್ಕೊಂಡು ಒಂದು ಇನಿಷಿಯೇಟಿವ್ ಅನ್ನು ಮಾಡ್ತಾ ಇದ್ವಿ. ಸೊ ಅದ್ರಲ್ಲಿ ಏನ್ ಮಾಡ್ತಿದ್ವಿ, ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳಾಗಿರ್ಬೋದು, ಗೋಮಾಳಗಳು ಅಥವಾ ಕೆರೆಗಳ ಸುತ್ತಮುತ್ತಲಿನ ಸರ್ಕಾರಿ ಜಮೀನುಗಳಲ್ಲಿ ಸ್ಥಳೀಯ ಜಾತಿಯ ಮರಗಿಡಗಳನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಿದ್ವಿ ಅಂತ ಹೇಳ್ತೀವಿ. ಹಸಿರು ಕರ್ನಾಟಕ ಅಂತ ಹೇಳ್ಕೊಂಡು, ಹಸಿರು ಕರ್ನಾಟಕ. ಸೊ ಅದರಲ್ಲಿ ಕೂಡ ಏನ್ ಹೇಳ್ತಿದ್ರು ನೋಡಿ, ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಕಿರು ಅರಣ್ಯ, ಜಿಲ್ಲೆಗೊಂದು ಕಾಡು ಬೆಳೆಸೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳ್ತೀವಿ. ಸೊ ಇದು ಹಸಿರು ಕರ್ನಾಟಕ ಅಂತ ಹೇಳಿ. ಸೊ ಇನ್ನು ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ನೋಡೋಣ. ಸೊ ಕೇಂದ್ರದ ಮಟ್ಟದಲ್ಲಿ ನೀವೇನು ನೋಡ್ತೀರಾ ಅಂತಂದಾಗ, ಸೊ ಇಲ್ಲಿಯೂ ಕೂಡ ನಮ್ಗೇನಿದೆ, ಅರಣ್ಯ ಅಭಿವೃದ್ಧಿ ಮಂಡಳಿಯ ಮೂಲಕ ರಾಷ್ಟ್ರೀಯ ಅರಣ್ಯೀಕರಣ ಯೋಜನೆ ಅಂತ ಇದೆ, ನ್ಯಾಷನಲ್ ಅಫಾರೆಸ್ಟೇಷನ್ ಪ್ಲಾನಿಂಗ್ ಅಂತ ಕರಿತೀರಾ. ಸೊ ಅದರ ಜೊತೆಯಲ್ಲಿ ಕಾಂಡ್ಲಾವನ ಸಂರಕ್ಷಣೆ ಮತ್ತು ನಿರ್ವಹಣೆ, ಕಾಂಡ್ಲಾವನ ಅಂತಂದಾಗ ಮ್ಯಾಂಗ್ರೋವ್ಗಳಿಗೆ ಸಂಬಂಧಪಟ್ಟಿದೆ. ಇನ್ನು ಗ್ರೀನ್ ಇಂಡಿಯಾ ಮಿಷನ್ ಅಂತೇಳಿ ಮಾಡ್ತಾ ಇದ್ವಿ. ಸೊ ಗ್ರೀನ್ ಇಂಡಿಯಾ ಮಿಷನ್. ಸೊ ಗ್ರೀನ್ ಇಂಡಿಯಾ ಮಿಷನ್ ಅಂತಂದಾಗ ಈ ತರ ಇದೆ ನೋಡಿ. ಗ್ರೀನ್ ಇಂಡಿಯಾ ಮಿಷನ್ ಅಂತಂದಾಗ ನಮ್ಮಲ್ಲಿ ಏನಿದೆ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಒಂದು ನಡೀತೀವಿ.
ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಅದರೊಳಗಡೆ ಏನಿದೆ, ಬೇರೆ ಬೇರೆ 8 ಇದನ್ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಮಿಷನ್ ಅಂತ ಹೇಳಿದೆ, ವಿಂಡ್ ಮಿಷನ್ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಏರ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋ ಮಿಷನ್ ಅಂತ ಹೇಳಿದೆ. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಇದೆ. ಅದರಲ್ಲಿ ಒಂದು ಯಾವುದು ಗ್ರೀನ್ ಇಂಡಿಯಾ ಮಿಷನ್ ಅಂತ ಕೂಡ ಇದೆ, ಗ್ರೀನ್ ಇಂಡಿಯಾ ಮಿಷನ್. ಸೊ ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಅದರ ಅಡಿಯಲ್ಲಿ ಏನೇನಿದೆ ಅನ್ನೋದು ನೆನಪಿರ್ಬೇಕು. ಯಾಕಂದ್ರೆ ಸೊ ಇಲ್ಲಿಯ ತನಕ UPSC ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ. ಸೊ ಆದ್ರೆ ಪೊಟೆನ್ಷಿಯಲ್ ಆದಂತ ಒಂದು ಟಾಪಿಕ್ ಇದು UPSC. ಸೊ NAPCC ಸೆಕೆಂಡ್ ಅಲ್ಲಿ ಪೊಟೆನ್ಷಿಯಲ್ ಅಂದಾಗ KPSC ಬಿಡಬೇಕು ಅಂತ ಹೇಳಲ್ಲ, ಅರ್ಥ ಗೊತ್ತಾಯ್ತಲ್ಲ. ಸೊ UPSC ಕೇಳಿಲ್ಲ, ಆದ್ರೆ ಕೇಳೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ಇನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ನಗರ ವನ ಯೋಜನೆ, ಈ ತರದೆಲ್ಲ ಯೋಜನೆಗಳಲ್ಲಿ ಕೂಡ ನಾವು ಸೊ ಒಂದಿಷ್ಟು ಕಾಡನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಸೊ ಗ್ರೀನ್ ಇಂಡಿಯಾ ಮಿಷನ್ ನ ಕೆಲಸಗಳೇನೇನು, ಸೊ ಅಥವಾ ಏನೇನನ್ನ ಸೊ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಕೇಳಿದಾಗ 5 ದಶಲಕ್ಷ ಹೆಕ್ಟೇರ್ನಷ್ಟು ಅರಣ್ಯ ಮತ್ತು ಅರಣ್ಯೇತರ ಭೂಮಿಯಲ್ಲಿ ಅರಣ್ಯದ ಹೊದಿಕೆಯನ್ನ ಹೆಚ್ಚಳ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದು ಅದರ ಜೊತೆಯಲ್ಲಿ 10 ದಶಲಕ್ಷ ಹೆಕ್ಟೇರ್ ಅರಣ್ಯದಲ್ಲಿ ಜೀವ ವೈವಿಧ್ಯತೆ, ಜಲ ಸಂರಕ್ಷಣಾ ಸೇವೆಗಳು ಅಥವಾ ಇಂಗಾಲ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಸುಧಾರಣೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಅದರ ಜೊತೆಯಲ್ಲಿ 3 ದಶಲಕ್ಷ ನಿವಾಸಿಗಳನ್ನ ಅರಣ್ಯ ಆಧಾರಿತ ಜೀವನ ಆಧಾರದ ಮೇಲೆ ಅವರ ಆದಾಯವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಏನು ಗ್ರೀನ್ ಇಂಡಿಯಾ ಮಿಷನ್. ಸೊ ಯಾವ ಮಂತ್ರಾಲಯ ಅಂತ ಸೆನ್ಸ್ ಇದೆಯಾ ಅದು? ಸೊ ಮಂತ್ರಾಲಯ ಅಂತಂದ್ರೆ ಮಿನಿಸ್ಟ್ರಿಯಲ್ಲಿ. ಓಕೆ, ಸೊ ಮಂತ್ರಾಲಯ ಅಂತಂದ್ರೆ ಮತ್ತೆ ಈ ಕಡೆ ಮಂತ್ರಾಲಯಕ್ಕೆ ಹೋಗ್ಬೋದು. ಮತ್ತೆ ಒಂದ್ಸಲ ರಾಯರನ್ನ ಭೇಟಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು. ಸೊ ಈ ಮಂತ್ರಾಲಯ ಯಾವ್ದಿದು? ಮಿನಿಸ್ಟ್ರಿ. ಓಕೆ, ಸಚಿವಾಲಯ ಅಂತ ನಾವು ಕರಿತೀವಲ್ಲ, ಒಂದೇ ಮಂತ್ರಾಲಯ ಅಂತ ಕರಿತೀವಿ, ಸಚಿವಾಲಯ. ಸೊ ನೆಕ್ಸ್ಟ್ ಸಾಧನೆಗಳನ್ನ ಏನೇನ್ ಮಾಡಿದೀವಿ ಅಂತ ಕೇಳಿದಾಗ ಇದೆಲ್ಲ ಇರ್ತದೆ ನೋಡಿ. ಮಾನವ ವನ್ಯಜೀವಿ ಸಂರಕ್ಷಣೆಯನ್ನ ಆದಷ್ಟು ಕಡಿಮೆ ಮಾಡಿದೀವಿ. ಅದರಲ್ಲಿ ಕೂಡ ಆನೆ ಕಾರ್ಯಪಡೆ, ಚಿರತೆ ಕಾರ್ಯಪಡೆಗಳನ್ನ ಸೃಷ್ಟಿ ಮಾಡಿರೋದನ್ನ ಹೇಳ್ತಾರೆ. ಸೊ ಇದೆರಡು ಕೂಡ ಈಗ ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಆನೆಗಳು ಕೂಡ ಸೊ ನಾಡಿಗೆ ಬರ್ತಾ ಇರೋದು, ಪ್ಲಸ್ ಚಿರತೆಗಳು ನಾಡಿಗೆ ಬರ್ತಾ ಇರೋದು ಕೂಡ ಜಾಸ್ತಿ ಆಗ್ತಿದೆ. ಸೊ ಆ ಕಾರಣಕ್ಕಾಗಿ ಆ ಕಾರ್ಯಪಡೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರು. ಸೊ ಇನ್ನು ಸಸ್ಯ ಶ್ಯಾಮಲ ಅನ್ನುವಂತ ಒಂದು ಪರ್ಟಿಕ್ಯುಲರ್ ಆದಂತಹ ಯೋಜನೆಯನ್ನು ಮಾಡಿದ್ವಿ. ಇದನ್ನ ಯಾವ್ಯಾವ ಇಲಾಖೆ ಇದು ಮಾಡ್ತಿದೆ? ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಒಟ್ಟುಗೂಡಿ ಶಾಲೆಗಳಿಗೆ ಸಸಿಯನ್ನ ವಿತರಣೆ ಮಾಡುವಂತ ಒಂದು ಪ್ರಯತ್ನ, ಮಕ್ಕಳಿಗೆ ಈ ಸಸಿಯನ್ನ ಬೆಳೆಸೋದಕ್ಕೆ ಹೇಳುವಂತ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಸೊ ಆ ಥರದನ್ನು ನೋಡ್ತೀರಾ. ಇನ್ನು 2022ರಲ್ಲಿ ಶ್ರೀಗಂಧವನ್ನ ಜಾಸ್ತಿಯಾಗಿ ಬಳಸೋದಕ್ಕೋಸ್ಕರ ಶ್ರೀಗಂಧ ಪ್ರಚಾರ ನೀತಿ ಅಂತೇಳಿ ಒಂದೊಂದು 2022ರಲ್ಲಿ. ಸೊ ಅದಾಗಿರ್ಬೋದು. ಸೊ ಇನ್ನು ಆಲ್ರೆಡಿ ನೋಡಿದ್ವಿ, ಮನೆಗೊಂದು ಮರ, ಗ್ರಾಮಕ್ಕೊಂದು ಕಾಡು, ತಾಲೂಕಿಗೆ ಕಿರು ಅರಣ್ಯ ಮತ್ತೆ ಜಿಲ್ಲೆಗೊಂದು ಅರಣ್ಯ ಅಂತ ಹೇಳ್ಕೊಂಡು ಹಸಿರು ಕರ್ನಾಟಕ ಇದರಲ್ಲಿ ಹೇಳಿದ್ವಿ. ಅದರ ಜೊತೆಲಿ ತುಮಕೂರಿನಲ್ಲಿ ಮತ್ತೆ ಉಡುಪಿಯಲ್ಲಿ ಸೊ 2 ಸ್ಮೃತಿವನಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. ತುಮಕೂರಿನಲ್ಲಿ ಶಿವಕುಮಾರ ಸ್ವಾಮಿಗಳ ಸೊ ಹೆಸರಿನಲ್ಲಿ, ಮತ್ತೆ ಉಡುಪಿಯಲ್ಲಿ ಪೇಜಾವರ ವಿಶ್ವೇಶ್ವ ತೀರ್ಥ ಶ್ರೀಪಾದರ ಗೌರವಾರ್ಥವಾಗಿ ಈ ತರ ಸ್ಮೃತಿವನವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವೆಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಏನಾಗ್ಬೋದು, ಸೊ ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬರೋಣ. ಸೊ ಇನ್ನು ಪರಿಸರ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಾಗಿ ಕೂಡ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಕಡೆಯಲ್ಲಿ ಅದರಲ್ಲಿ ಕೂಡ ನ್ಯಾಷನಲ್ ಪಾರ್ಕ್ಗಳ ಒಳಗಡೆ ಸೊ ಒಂದಿಷ್ಟು ಇಂಪ್ರೂವ್ಮೆಂಟ್ ಅನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅಥವಾ ಇತ್ತೀಚಿನ ದಿನದಲ್ಲಿ ಎಕೋ ಟೂರಿಸಂ ಅಂತೇಳಿ ಜಾಸ್ತಿ ನ್ಯೂಸ್ ಅಲ್ಲಿ ಇರೋದು ನೋಡ್ತಾರೆ. ಎಕೋ ಟೂರಿಸಂ ಅಂದ್ರೆ ಏನು? ಎಕೋ ಟೂರಿಸಂ. ಸೊ ಎಕೋ ಟೂರಿಸಂ ನಿಮ್ಗೆ ಪರಿಸರ ಇದರಲ್ಲಿ ನಿಮ್ಗೆ ಏನಿದೆಯಲ್ವಾ, ಮೇನ್ ಸಿಲೆಬಸ್ ಅಲ್ಲಿ ನೋಡಿದ್ರೆ ಎಕೋ ಟೂರಿಸಂ ನ ಪದ ಇದೆ. ಎಕೋ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದಾವೆ ಅಂತೇಳಿ ಕೇಳಿದ್ದಾರೆ KPSCಗೆ ಸಂಬಂಧಪಟ್ಟ ಮೇನ್ಸ್ ಅಲ್ಲಿ. ಎಕೋ ಟೂರಿಸಂ ಏನದು? ಸೊ ಯಾವುದೋ ಒಂದು ಪರಿಸರ ಬಹಳ ಚೆನ್ನಾಗಿರುವಂತ ಜಾಗಕ್ಕೆ ನೀವೇನ್ ಮಾಡ್ತೀರಾ, ಟೂರಿಸಂ ಹೋಗ್ತೀರಾ ಅಂತ ಅರ್ಥ. ಸೊ ಈಗ ಆತರ ಹೋದಾಗ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಸೊ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸೊ ಕೆಲವರಿಗೆ ಏನಾಗಿರಲ್ಲ, ಬಿಹೇವಿಯರಲ್ ಚೇಂಜಸ್ ಬಂದಿರಲ್ಲ. ಅಲ್ಲಿ ಹೋಗಿದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಬಾದಾಮಿಗೆ ಹೋದ್ರೆ, ಅಥವಾ ಸೊ ಏನಾದ್ರೂ ನೀವು ಇದಕ್ಕೆ ಎಲಿಫೆಂಟಾ ಕೇವ್ಸ್ಗೆ ಹೋದ್ರೆ, ಓಕೆ, ರಾಷ್ಟ್ರಕೂಟರದ ಎಲಿಫೆಂಟಾ ಕೇವ್ಸ್ ಬಾದಾಮಿ ಚಾಲುಕ್ಯರದು ಬಾದಾಮಿ. ಸೊ ಅಲ್ಲೇನಾದ್ರೂ ನೀವು ಹೋದ್ರೆ ಅಲ್ಲಿಯ ಪ್ರಾಣಿಗಳಿಗೆ ಈಗ ಎಷ್ಟರ ಮಟ್ಟಿಗೆ ಏನಾಗ್ಬಿಟ್ಟಿದ್ದಾರೆ, ಸೊ ಇವರು ಕೊಟ್ಟಿರುವಂತ ಆಹಾರವನ್ನ ತಿನ್ಸಿ ರೂಢಿ ಮಾಡಿದಾರೆ ಅಂತ ಕೇಳಿದ್ರೆ, ಸೊ ಅವುಗಳಿಗೆ ನ್ಯಾಚುರಲ್ ಆಗಿ ತಾವೇನು ಆಹಾರವನ್ನ ಹುಡುಕ್ತಿದ್ರಲ್ಲ ಅದನ್ನ ಮಾಡೋದಕ್ಕಾಗಲ್ಲ ಈಗ, ಅದಲ್ಲ. ಈ ಬಾದಾಮಿಯಲ್ಲಿ ನೀವೇನಾದ್ರೂ ಹೋದ್ರೆ ನಿಮ್ಮ ಬ್ಯಾಗ್ ಅನ್ನ ತಕೊಂಡು ಚೆಕ್ ಮಾಡಿ ಬ್ಯಾಗಲ್ಲಿ ಏನಿದೆ ಅಂತ ಹೇಳ್ಕೊಂಡು, ತನಗೇನಾದ್ರು ತಿನ್ನೋ ಐಟಮ್ ಇದ್ರೆ ತಿಂದ್ಕೊಂಡು ಬಾಕಿ ನಿಮ್ಗೆ ಕೊಡೋದಿದ್ರೆ ಮನ್ಸು ಬಂದ್ರೆ ಕೊಡೋದೇ, ಇಲ್ಲಾದ್ರೆ ಇಲ್ಲ, ಆ ಥರ ಇದೆ. ಸೊ ಇಲ್ಲಿ ನೀವು ಇದ್ರಲ್ಲಿ ಏನ್ ನೋಡ್ತೀರಾ, ಸೊ ಎಲಿಫೆಂಟಾ ಕೇವ್ಸ್ ಹತ್ರ ಅಂತ ಕೇಳಿದಾಗ ಅಲ್ಲಿ ಸೀಗಲ್ಸ್ ಅಂತ ಬರ್ತದಲ್ಲ, ಸೊ ಪಕ್ಷಿ. ಆ ಸೀಗಲ್ಸ್ ನೀವು ನೋಡೋದಕ್ಕೆ ಹೋದ್ರೆ ಅವುಗಳು ನ್ಯಾಚುರಲ್ ಆಗಿ ಅವು ಮಾಡೋದೇನು, ಮೀನನ್ನ ಬೇಟೆ ಆಡಬೇಕು.
ಸೊ ಈಗ ಮೀನ್ ಬೇಟೆ ಆಡೋದು ಬಿಟ್ಬಿಟ್ಟಿದೆ, ಎಲ್ಲ ಪಾಪ್ಕಾರ್ನ್ ಕೈಲಿ ಹಿಡಿದು ಕೊಟ್ಟು ಸೊ ಅವುಗಳ ಡೈರೆಕ್ಟ್ ಆಗಿ ಅದನ್ನ ಮಾತ್ರ ತಿನ್ನಂತ ಹೊರತು ಸೊ ಮೀನುಗಳನ್ನ ಬೇಟೆ ಆಡೋದೇ ಮರ್ತೋಗಿದೆ ಅಂತ ಹೇಳ್ತಾರೆ. ಸೊ ಆ ಥರದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಆ ಥರದ ಪರಿಸರದ ಟೂರಿಸಂ ಆದಾಗ ಸೊ ಈ ಥರದೆಲ್ಲ ಪ್ರಾಬ್ಲಮ್ಗಳು ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅವೇರ್ನೆಸ್ ಇರಬೇಕು, ಪೊಲ್ಯೂಷನ್ ಜಾಸ್ತಿ ಆಗಬಾರ್ದು. ಸೊ ಈ ಥರದಲ್ಲಿ ಹೇಳ್ತಾರೆ ಪ್ರಾಪರ್ ಆದಂಥ ಗೈಡ್ಲೈನ್ಸ್ ಇರಬೇಕು ಅವ್ರಿಗೆ. ಸೊ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಸಫಾರಿಯ ವಿಡಿಯೋಗಳನ್ನು ನೋಡಿದಾಗ ಅಲ್ಲಿ ನೋಡ್ತೀರಾ, ಸೊ ಮುಂದ್ಗಡೆ ಹುಲಿ ಕಾಣ ತಂದ್ಕೊಳ್ಳಿ ಒಂದೇ ಸಲ ಏನ್ ಮಾಡ್ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ ಅವ್ರದಲ್ಲ. ಸೊ ಟೆನ್ಷನ್ ಆದ ಕೂಡಲೇ ಏನ್ ಮಾಡ್ತಾರೆ, ಸೊ ಗಾಡಿ ತೆಗಿರಿ ಅಂತ ಹೇಳಿ ಇದು ಮಾಡ್ತಾನೆ, ಸೊ ಗಾಡಿ ಓಡಿಸ್ತಾನೆ. ಸೊ ಆ ಟೈಮ್ ಆ ತರ ಮಾಡಿದ್ರೆ ಮತ್ತೆ ಜಾಸ್ತಿ ಅದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ನೀವು ಸೈಲೆಂಟ್ ಆಗಿದ್ರೆ ಏನು ಮಾಡಲ್ಲ ಅದು. ಸೊ ಅದನ್ನ ಕೆಲವೊಂದು ಸಂದರ್ಭದಲ್ಲಿ ಆ ಥರದ್ದು ಕೂಡ ನಮ್ಗೆ ಏನಿದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ. ಅದನ್ನ ಹೇಳ್ತೀವಿ ಎಕೋ ಟೂರಿಸಂ ಅಂತಂದಾಗ ಆ ಥರ ಬರುತ್ತೆ. ಸೊ ಎಕೋ ಟೂರಿಸಂ ಒಂದ್ ಕಡೆ ನಿಮ್ಗೆ ಏನಾಗುತ್ತೆ, ಆ ಒಂದು ಪ್ರದೇಶಕ್ಕೆ ಮೊದಲು ಹಣ ಜಾಸ್ತಿಯಾಗಿ ಹರಿವು ಆಗ್ತಾ ಇರಲಿಲ್ಲ ಅಥವಾ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಜಾಸ್ತಿ ನಡೀತಾ ಇರಲಿಲ್ಲ. ಈಗ ಟೂರಿಸಂ ಆಗ್ತಾ ಇರೋದ್ರಿಂದಾಗಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗುತ್ತೆ. ಅಲ್ಲಿಯ ಜನರಿಗೆ ಹೊಸದಾದಂತ ಏನಾಗುತ್ತೆ, ಉದ್ಯೋಗಗಳು ಸಿಗತ್ತೆ. ರೆಸಾರ್ಟ್ಗಳನ್ನ ಮಾಡಿರ್ಬೋದು ಅಥವಾ ಒಂದಿಷ್ಟು ಸೆಲ್ಲಿಂಗ್ ಏನೇನಾದ್ರು ಅಲ್ಲಿ ಉತ್ಪಾದನೆ ಮಾಡುವಂತ ಉತ್ಪನ್ನಗಳನ್ನ ಸೇಲ್ ಮಾಡ್ಬೋದು, ಈ ತರದೆಲ್ಲ ಕೆಲಸಗಳನ್ನ ಮಾಡ್ಬೋದು. ಆದ್ರೆ ಅದರ ಜೊತೆಯಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಅಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಪರಿಸರದ ಒಳಗಡೆ. ಆ ಪರಿಸರ ಏನಾಗ್ಬೋದು, ನಾಶ ಕೂಡ ಆಗ್ಬೋದು ಅಂತ ಹೇಳ್ತೀವಿ. ಸೊ ಅದನ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಕರ್ನಾಟಕದ ನದಿ ಜಲಾನಯನ ಪ್ರದೇಶಗಳು ಅಂತಂದಾಗ ಕರ್ನಾಟಕದಲ್ಲಿ ಎಷ್ಟಿದೆ, ಅಷ್ಟು 7 ನದಿ ಕಣಿವೆ ವ್ಯವಸ್ಥೆಗಳಿದೆ ಅಂತ ಹೇಳ್ತೀವಿ. ರಿವರ್ ವ್ಯಾಲಿ. ಸೊ ಯಾವ್ಯಾವುದು, ಗೋದಾವರಿಯನ್ನು ನೀವು ನೋಡೋದಕ್ಕೆ ಹೋದ್ರೆ ಎಷ್ಟಿದೆ, ಸೊ ಬಹಳ ಕಡಿಮೆ ಪರ್ಸೆಂಟೇಜ್ ಇರೋದನ್ನ ನೋಡ್ತೀರಾ. ಅತಿ ಹೆಚ್ಚಾಗಿ ಕವರ್ ಆಗಿರೋದು ಯಾವುದು, ಕೃಷ್ಣಾ ನದಿ 58.93%. ಓಕೆ, 58.93%. ಕಾವೇರಿ 18.84%. ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್ ಮತ್ತು ಇನ್ನುಳಿದಾಗ ಏನ್ ಮಾಡ್ತೀವಿ, ಪಶ್ಚಿಮಾಭಿಮುಖ ನದಿಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಏನಿರ್ಬೋದು, ಅಘನಾಶಿನಿ, ಕಾಳಿ, ಬೇಡ್ತಿ, ಈ ತರದೆಲ್ಲ ನದಿಗಳಿದಿಲ್ಲ. ಸೊ ಅವೆಲ್ಲ ಏನಿಲ್ಲ, ಸೊ ಅವುಗಳನ್ನ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿಗಳು ಅಂತ ಹೇಳ್ತಾರೆ. ಸೊ ಇವೆಲ್ಲ ಸೊ ಬೇರೆ ಬೇರೆ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಾಗಿ ನಿಮ್ಗೆ ಕಾಣೋದು ಯಾವುದು, ಕೃಷ್ಣ ಅನ್ನೋ ನೆನಪಿರ್ಲಿ. 2ನೇ ಸ್ಥಾನದಲ್ಲಿ ಕಾವೇರಿ ಇದೆ. ಆದ್ರೆ ಕಾವೇರಿಯ ನೀರೇನಿಲ್ಲ, ಸೊ ಇದನ್ನ ಏನ್ ಮಾಡ್ತೀವಿ, ಸೊ ಪೂರ್ತಿಯಾಗಿ ಯುಟಿಲೈಸ್ ಮಾಡುವಂತ ಒಂದು ನದಿ ಅಂತ ಹೇಳ್ತೀವಿ. ಸೊ ಲಾಸ್ಟ್ ನಿಮ್ಗೆ ಏನಾಗುತ್ತೆ, ಸೇವನ್ ಅದೇನಾದ್ರೂ ಬೇ ಆಫ್ ಬೆಂಗಾಲ್ ಅನ್ನ ಸೇರತ್ತೆ ಅಂತಂದ್ರೆ ನೀವು ಡ್ರಾಪ್ಸ್ ಅಲ್ಲಿ ಲೆಕ್ಕ ಮಾಡ್ಬೇಕನ್ನ ಆ ತರ ಯೂಸ್ ಮಾಡ್ತೀವಿ ಅಂತ ಅರ್ಥ ಅದು. ಸೊ ಎಲ್ಲ ಯೂಸ್ ಮಾಡ್ತೀವಿ, ಇಲ್ಲಿ ಆಗಿರ್ಬೋದು, ತಮಿಳುನಾಡಿನಲ್ಲಿ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸೊ ಆ ಕಾರಣಕ್ಕೆ ನೋಡ್ತೀವಿ. ಸೊ ನೆಕ್ಸ್ಟ್ ಜಲ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ನಾವೇನ್ ನೋಡ್ತೀವಿ, ಸೊ ಈ ತರದೆಲ್ಲ ಬೇರೆ ಬೇರೆ ನೀರಾವರಿ ಯೋಜನೆಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಹೆಚ್ಚಾಗಿ ಏನ್ ಮಾಡ್ತೀವಿ, ಮೇಲ್ಮೈ ನೀರನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನ ಯಾವ ತರ ಕನೆಕ್ಟ್ ಮಾಡ್ಕೋಬೇಕು ಅಂತ ಕೇಳಿದಾಗ ನಿಮ್ಗೆ ಮೇನ್ಸ್ ಅಲ್ಲಿ ಇರಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟಾಪಿಕ್ ಇದೆ. ಇರಿಗೇಷನ್, ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಟಾಪಿಕ್ ಇದೆ. ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೋಬೇಕು, ನೀರಾವರಿ ಇರಿಗೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಎಷ್ಟು ಹೆಕ್ಟೇರ್ ಪ್ರದೇಶವನ್ನು ಅದು ಕವರ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ ಸೊ ಅದನ್ನ ಏನ್ ಮಾಡ್ತೀವಿ, ಲಾರ್ಜ್ ಅಥವಾ ಮೀಡಿಯಂ ಅಥವಾ ಸ್ಮಾಲ್ ಇರಿಗೇಷನ್ ಅಂತ ಕರಿತಾರೆ. ಸೊ ಹೆಚ್ಚು ಏರಿಯಾವನ್ನ ಕವರ್ ಮಾಡಿದ್ರು, ನಾರ್ಮಲ್ ಆಗಿ 10,000ಕ್ಕಿಂತ ಹೆಚ್ಚು ಹೆಕ್ಟೇರ್ಗಳು ಅಂತ ತಗೋತೀರ. ಓಕೆ, ಸೊ ಆ ಥರದೆಲ್ಲ ನೋಡ್ತೀವಿ. ಸೊ ಆ ಇರಿಗೇಷನ್ ನ ಒಳಗಡೆ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಈ ಥರದೆಲ್ಲ ಟೆಕ್ನಿಕ್ಗಳ ಬಗ್ಗೆ ನೀವು ಮಾತಾಡ್ಬೇಕಂತ. ನಮ್ಮಲ್ಲಿ ಏನಿದೆ, ಒಂದು ಸ್ಪ್ರಿಂಕಲ್ ಜೆಟ್ ಅಂತ ಹೇಳಿದೆ, ಹೌದಾ, ಸ್ಪ್ರಿಂಕಲ್ ಅಥವಾ ಡ್ರಿಪ್ ಇರಿಗೇಷನ್. ಸೊ ಈ ಥರದೆಲ್ಲ ಇದೆ, ಮ್ಯಾನ್ಯುವಲ್ ಇರಿಗೇಷನ್, ಈ ಥರದೆಲ್ಲ ಹೇಳ್ತೀವಿ, ಹೌದಲ್ಲ. ಸೊ ಇದರಲ್ಲಿ ಯಾವ್ದನ್ನ ಎಲ್ಲಿ ಸೂಟೇಬಲ್ ಆಗಿ ಯೂಸ್ ಮಾಡ್ಬೋದು, ಏನಾದ್ರೂ ಐಡಿಯಾ ಇದೆಯಾ? ಎಲ್ಲಾ ಕಡೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ಬೇಕಾಗತ್ತಾ? ಸೊ ಇಲ್ಲ, ಎಲ್ಲಾ ಕಡೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡೋದಕ್ಕಾಗಲ್ಲ. ಎಲ್ಲಿ ಯೂಸ್ ಮಾಡ್ಬೋದು ಡ್ರಿಪ್ ಇರಿಗೇಷನ್ ಅನ್ನ? ಅದೇನಾದ್ರೂ ಲೆವೆಲ್ ಆದಂತ ಏರಿಯಾ ಆದ್ರೆ, ಪ್ಲೇನ್ ಇದ್ರೆ ಮಾತ್ರ ನೀವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ಬೋದು. ಸೊ ನಿಮ್ಗೇನಾದ್ರೂ ಅದು ಸ್ವಲ್ಪ ಗುಡ್ಡಗಾಡುಗಳು ಅಂತಂದ್ರೆ ಮೀನಿಂಗ್ ಏನು, ಸ್ವಲ್ಪ ಎತ್ತರ ತಗ್ಗ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಆವಾಗ ನೀವೇನ್ ಮಾಡೋದಕ್ಕಾಗಲ್ಲ, ಡ್ರಿಪ್ ಇರಿಗೇಷನ್ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಎಲ್ಲಿ ತಗ್ಗ ಇರುತ್ತೋ ಅಲ್ಲಿ ಜಾಸ್ತಿ ನೀರು ಹೋಗ್ಬಿಡುತ್ತೆ, ಹೈಟ್ ಇದ್ದಲ್ಲಿ ಜಾಸ್ತಿ ನೀರು ಹೋಗಲ್ಲ. ಸೊ ಆ ಕಾರಣಕ್ಕೆ ಸ್ಪ್ರಿಂಕಲ್ ಆ ಟೈಮಲ್ಲಿ ನಿಮ್ಗೇನಾಗುತ್ತೆ, ಈಸಿ ಆಗುತ್ತೆ ಸ್ಪ್ರಿಂಕಲ್ ಅಂತ. ಓಕೆ, ಸೊ ಇವೆಲ್ಲ ಕೆಲವೊಂದು ಇರಿಗೇಷನ್ ಟೆಕ್ನಿಕ್ಗಳು ಗೊತ್ತಿಲ್ಲ. ಅತಿ ಹೆಚ್ಚಾಗಿ ನಾವು ಇರಿಗೇಷನ್ಗೆ ಈ ಸದ್ಯದಲ್ಲಿ ಯಾವ್ದನ್ನ ಬಳಸ್ತಾ ಇದೀವಿ, ಅತಿ ಹೆಚ್ಚಾಗಿ ಬಳಸ್ತಾ ಇರೋದು ಮೇಲ್ಮೈ ನೀರನ್ನ ಬಳಸ್ತೀವಿ. ಮೇಲ್ಮೈ ನೀರನ್ನ ಬಳಸ್ತೀವಿ, ಸರ್ಫೇಸ್ ವಾಟರ್. ಸರ್ಫೇಸ್ ವಾಟರ್ ಅಂತಂದಾಗ ಅತಿ ಹೆಚ್ಚಾಗಿ ನಾವೇನ್ ನೋಡೋದು, ಇದು ನದಿಗಳನ್ನ ನೋಡ್ತೀವಿ. ಸೊ ಇನ್ನು ಓವರ್ ಆಲ್ ಆಗಿ ನೀವು ನೀರಾವರಿ ಕ್ಷೇತ್ರಗಳನ್ನು ನೋಡ್ತೀರಾ ಅಂತಂದ್ರೆ ಈ ತರ ಕಾಣುತ್ತೆ. ಸೊ ಕಾಲುವೆಗಳ ಮೂಲಕ ಬಂದಿರೋದು ಕೆರೆಗಳು, ಬಾವಿಗಳು ಮತ್ತೆ ಕೊಳವೆ ಬಾವಿಗಳು ಅಂತ ನೋಡ್ತಿದ್ರು. ಸೊ ಇದರೊಳಗಡೆ ಇವ್ರು ಏನ್ ಮಾಡಿಲ್ಲ, ಸೊ ಇವರು ಯಾವುದೇ ರೀತಿಯಲ್ಲಿ ಇದನ್ನ ತಗೊಂಡಿಲ್ಲ, ನದಿಗಳನ್ನ ತಗೊಂಡಿಲ್ಲ. ಅದನ್ನ ನೋಡಿ, ಅದನ್ನ ಬಿಟ್ಟು ನೀವೇನಾದ್ರೂ ನೋಡೋದಕ್ಕೋದ್ರೆ ಅತಿ ಹೆಚ್ಚು ಎಲ್ಲಿಂದ ಬರ್ತಾ ಇದೆ, ಕೊಳವೆ ಬಾವಿಗಳಿಂದ ಬರ್ತಿದೆ, 56.55%. ಸೊ ನಿವ್ವಳ ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಲಕ್ಷ ಹೆಕ್ಟೇರ್ಗಳಲ್ಲಿ ನೋಡಿದ್ರೆ, ಸೊ ಇದು ಎಲ್ಲ ಒಂದ್ ಕಡೆ ನಮ್ಗೆ ಏನಾಗಿದೆ, ಅಂತರ್ಜಲದ ಮಟ್ಟ ಕುಸಿಯೋದಕ್ಕೂ ಕೂಡ ಕಾರಣ ಆಗಿದೆ. ಹೌದಲ್ಲ, ಮಳೆ ನೀರು ಕೊಯ್ಲನ್ನ ಮಾಡ್ತಿಲ್ಲ ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತಾ ಇಲ್ಲ.
ಸೊ ಆದ್ರೆ ನಮ್ಗೇನಾಗ್ತದೆ, ಸೊ ಹೆಚ್ಚೆಚ್ಚು ಗ್ರೌಂಡ್ ವಾಟರ್ನ ಬಳಸೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದಕ್ಕಾಗಿ ನಿಮ್ಗೆ ಏನಾಗ್ತದೆ, 200 ಫೀಟ್ 300 ಫೀಟ್ ಆಳ ಕೊರೆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀರು ಸಿಗಲ್ಲ ಅಂತ ನೋಡ್ತೀವಿ. ಸೊ ಆ ಥರದಲ್ಲಿ ನೋಡ್ಬೋದು. ಅದರ ಜೊತೆಲಿ ಆಳ ಜಾಸ್ತಿ ಆಗ್ತಾ ಹೋದಾಗೆ ನೀರಿನಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ಗ್ರೌಂಡ್ ವಾಟರ್ ಅಲ್ಲಿ, ಸೊ ಈಗ ಬಾವಿಯಿಂದ ನೀವು ನೀರು ತಕೊಂಡ್ರೆ ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ. ಕೊಳವೆ ಬಾವಿಯಿಂದ ತಕೊಂಡಾಗ ಸ್ವಲ್ಪ ಕಷ್ಟ ಅದನ್ನ ಕುಡಿಯೋದು, ಹೌದಲ್ವಾ? ಸೊ ಏನಾಗಿರುತ್ತೆ ಅದರಲ್ಲಿ, ಸೊ ಅದನ್ನ ಗಡಸು ನೀರು ಅಂತೇಳಿ ಕರಿತೀರಾ, ಹೌದಲ್ವಾ? ಹಾರ್ಡ್ ವಾಟರ್. ಸೊ ಮೆಗ್ನೀಷಿಯಂ ಅಂತ ಇದನ್ನ ಹೇಳ್ತೀರಾ, ಇಲ್ಲ ಫ್ಲೋರೈಡ್ ಜಾಸ್ತಿ ಇರೋದನ್ನು ನೋಡ್ತೀರಾ, ಫ್ಲೋರೈಡ್ ಕಂಟೆಂಟ್. ಸೊ ಈ ಥರದೆಲ್ಲ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರೋಣ. ಓಕೆ, ಜಲಸಂಪನ್ಮೂಲ ಇಲಾಖೆ ಒಳಗಡೆ ಏನ್ ಮಾಡಿದ್ದಾರೆ, ಸೊ ಕಂಪನಿಗಳ ಕಾಯ್ದೆಯ ಅಡಿಯಲ್ಲಿ 4 ನಿಗಮಗಳನ್ನು ಸ್ಥಾಪನೆ ಮಾಡಿದ್ವಿ ಅಂತ ಹೇಳಿದ್ರು. ಆ 4 ನಿಗಮಗಳು ಯಾವುದು, ಕೃಷ್ಣ ಆಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಕಾವೇರಿ, ಇವೆಲ್ಲ 4 ಬರುತ್ತೆ. ಸೊ ನೋಡೋಣ 1 by 1 ಯಾವ್ಯಾವ್ದಿದೆ ಅಂತ. ಸೊ ಈ ತರದ್ದು ಏನ್ ಮಾಡಿದ್ವಿ, ಕಂಪನಿಗಳ ಕಾಯ್ದೆ ಅಡಿಯಲ್ಲಿ ಮಾಡಿದ್ವಿ ಅಂತ ನೆನಪಿರ್ಲಿ. ಕಂಪನಿಗಳ ಕಾಯ್ದೆ 1956. ಸೊ ಒಂದು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಅಂತ ಕರಿತೀವಿ. ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ಯೋಜನೆಗಳೆಲ್ಲ ಏನ್ ಬರುತ್ತಲ್ವಾ, ಸೊ ಇದನ್ನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ. ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು, ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಕರಿತೀವಿ. ಕೃಷ್ಣ ಮೇಲ್ದಂಡೆ ಯೋಜನೆ. ಸೊ ನೆಕ್ಸ್ಟ್ ಬರೋಣ. ಅಗೇನ್ ಯೋಜನೆ ಅಷ್ಟನ್ನೇ ಹೇಳ್ತಾ ಇದೀನಿ, ಮತ್ತೇನು ಡೀಟೇಲ್ಸ್ ಹೇಳ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ. ಸೊ ಇದರ ಒಳಗಡೆ ನೀವು ನೋಡ್ತೀರಾ ಅಂತಂದ್ರೆ ಇದು ಕೂಡ ಏನು ಕಂಪನಿ ಕಾಯ್ದೆ ಅಡಿಯಲ್ಲೇ ಇರೋದು. ಸೊ ಆದ್ರೆ ಇಲ್ಲಿ ನೀವೇನಾದ್ರು ನೋಡ್ತೀರಾ ಅಂತಂದ್ರೆ ಕರ್ನಾಟಕದ ಒಳಗಡೆ ಓಕೆ ಕೃಷ್ಣ ಮೇಲ್ದಂಡೆ ಯೋಜನೆಯೊಂದನ್ನು ಹೊರತುಪಡಿಸಿ ಉಳಿದಂತ ಯೋಜನೆಗಳು, ಕೃಷ್ಣಾ ಕಣಿವೆಯಲ್ಲಿ ಏನ್ ನಡೀತಲ್ವಾ ಅದೆಲ್ಲದಕ್ಕೂ ನಮ್ಗೇನಾಗುತ್ತೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ. ಸೊ ಅದರ ನೋಡಲ್ ಏಜೆನ್ಸಿ ಆಗುತ್ತೆ. ನೆಕ್ಸ್ಟ್ ಬರ್ತೀವಿ ವಿಶ್ವೇಶ್ವರಯ್ಯ ಅಥವಾ ಇದರ ಅಡಿಯಲ್ಲಿರುವಂತಹ ಪ್ರಗತಿಯಲ್ಲಿರುವಂತಹ ಯೋಜನೆಗಳು ಅಂತ ನನಗೆ ಕೆಲವೊಂದು ಹೇಳಿದೆ ನೋಡಿ. ತುಂಗಾ ಮೇಲ್ದಂಡೆ ಯೋಜನೆ, ವೆಂಕಟೇಶ್ವರ ಏತ ನೀರಾವರಿ, ತುಬಚಿ ಬಬಲೇಶ್ವರ ಏತ ನೀರಾವರಿ, ಗೊಡಚಿನಮಲ್ಕಿ ಏತ ನೀರಾವರಿ, ಚಚಡಿ ಏತ ನೀರಾವರಿ ಆಗಿರ್ಬೋದು ಅಥವಾ ಕಿಣಿಯೇ ಯೋಜನೆಗಳಾಗಿರ್ಬೋದು. ಸೊ ಯೋಜನೆಗಳ ಹೆಸರುಗಳು ಎಲ್ಲಾದ್ರೂ ಕೇಳ್ದಾಗಿರ್ಬೇಕು. ಓಕೆ, ಯೋಜನೆಗಳ ಹೆಸರುಗಳು ಕೇಳ್ದಾಗಿರ್ಬೇಕು. ಸೊ ಇನ್ನು ಕೆರೆ ತುಂಬುವ ಯೋಜನೆಗಳನ್ನ ಇಲ್ಲೆಲ್ಲ ಮಾಡಿದ್ವಿ ಅಂತ ಹೇಳಿದ್ರು. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಹಾವೇರಿ, ಗದಗ, ಉತ್ತರ ಕನ್ನಡ, ವಿಜಯನಗರ, ಕೊಪ್ಪಳ ಮತ್ತು ಕಲಬುರಗಿಗಳಲ್ಲಿ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಇವು ಕೆಲವೊಂದು ಪಾಯಿಂಟ್ಗಳು. ಅಗೇನ್ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತಕ್ಕೆ ಬನ್ನಿ. ಇದರ ಒಳಗಡೆ ಏನ್ ನೋಡ್ತೀರಾ, ಭದ್ರಾ ಮೇಲ್ದಂಡೆ ಯೋಜನೆ. ಸೊ ಕೃಷ್ಣ ಬೇರೆ ನೋಡಿದ್ರಿ, ತುಂಗಾ ಬೇರೆ ನೋಡಿದ್ರಿ, ಈಗ ಭದ್ರಾ ನೋಡ್ತಾ ಇದ್ರು. ಓಕೆ, ಸೊ ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ, ಕಡೂರು, ವಾಣಿ ವಿಲಾಸ, ಗಾಯತ್ರಿ ಯೋಜನೆ. ಸೊ ಇವಿಷ್ಟು ಯಾವ್ದ್ರ ಅಡಿಯಲ್ಲಿ ಬರುತ್ತೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಅಡಿಯಲ್ಲಿ ಬರುತ್ತೆ. ಓಕೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಸೊ ಯಾವ ಯೋಜನೆಗಳು ಅನ್ನೋದು ನೆನಪಿರ್ಬೇಕಷ್ಟೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಕಾವೇರಿ ನೀರಾವರಿ ನಿಗಮ ನಿಯಮಿತ ಅಂತ ಕರಿತೀರಾ. ಸೊ ಕಾವೇರಿಯ ಉಪನದಿಗಳ ಹೆಸರುಗಳನ್ನು ಕೂಡ ಕೆಲವೊಂದನ್ನ ಕೊಟ್ಟಿದ್ದಾರೆ. ನೀವು ಅದನ್ನೇನಾದ್ರೂ ನೋಡಿಲ್ಲ ಅಂದ್ರೆ ಮತ್ತೊಂದ್ಸಲ ಮ್ಯಾಪ್ ಅಲ್ಲಿ ನೋಡ್ಬೇಕು. ಓಕೆ, ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸಿಂಶಾ, ಸುವರ್ಣವತಿ, ಅರ್ಕಾವತಿ. ಸೊ ಇವೆಲ್ಲ ಅದ್ರ ಜೊತೆಲಿ ಕಾವೇರಿ. ಸೊ ಇವುಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಯೋಜನೆಗಳು ಏನ್ ಬರುತ್ತೆ, ಅದು ಕಾವೇರಿ ನೀರಾವರಿ ನಿಗಮ ಯೋಜನೆ ಒಳಗೆ ಬರುತ್ತೆ. ಯಗಚಿ ಯೋಜನೆ ಮತ್ತೆ ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆ ಅಂತ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆರಡು ನೀರಾವರಿ ಯೋಜನೆಗಳು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಕಾವೇರಿಗೆ ಸಂಬಂಧಪಟ್ಟಿರೋದ ನೋಡ್ತೀರ, ಯಗಚಿ ಮತ್ತೆ ಕಾಚೇನಹಳ್ಳಿ. ಸೊ ಇನ್ ನೆಕ್ಸ್ಟ್ ಜಲ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ, ಸೊ ಇಲ್ಲಿ ಕೆಲವೊಂದು ಬಾಹ್ಯ ನೆರವಿನ ಯೋಜನೆಗಳು ಇವು ಇಂಪಾರ್ಟೆಂಟ್. ಬಾಹ್ಯ ನೆರವಿನ ಯೋಜನೆಗಳು ಅಂದ್ರೇನು, ಬೇರೆ ದೇಶದ ಅಥವಾ ಬೇರೆ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಏನಾದ್ರೂ ಇದ್ರೆ ಅವುಗಳ ಸಪೋರ್ಟ್ ಇಂದ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಸೊ ಅದರ ಒಳಗಡೆ ಏನೇನು ನೋಡ್ಬೋದು ನೀವು. ಸೊ ವಿಶ್ವ ಬ್ಯಾಂಕ್ ನ ನೆರವಿನೊಂದಿಗೆ ನಾವೇನ್ ಮಾಡ್ತಿದ್ವಿ, ರಾಷ್ಟ್ರೀಯ ಜಲ ವಿಜ್ಞಾನ ಯೋಜನೆ ಅನುಷ್ಠಾನವನ್ನ ಮಾಡ್ತಾ ಇದ್ವಿ. ಅದರ ಅಡಿಯಲ್ಲೇ ಡ್ರಿಪ್ ಅಂತ ಕೂಡ ಇದೆ. ಓಕೆ, ಡ್ರಿಪ್ ಅನ್ನುವಂಥದ್ದು ಕೂಡ ಇದೆ. ಡ್ಯಾಮ್ ರಿಜುವಿನೇಷನ್, ಡ್ಯಾಮ್ ರಿಜುವಿನೇಷನ್, ಡ್ಯಾಮ್ ರಿಜುವಿನೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಇಂಪ್ರೂವ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಇದರ ಡ್ಯಾಮ್ಗಳ ಸೇಫ್ಟಿಗೆ ಸಂಬಂಧಪಟ್ಟಾಗಿ ಇತ್ತೀಚೆಗೆ ನಾವೇನ್ ಮಾಡಿದ್ವಿ, 2021ರಲ್ಲಿ ಒಂದು ಕಾಯ್ದೆಯನ್ನು ಕೂಡ ಪಾಸ್ ಮಾಡಿದ್ವಿ, ಆಣೆಕಟ್ಟು ಸುರಕ್ಷತಾ ಕಾಯ್ದೆ ಅಂತ ಕರಿತೀವಿ. ಡ್ಯಾಮ್ ಸೇಫ್ಟಿ ಆಕ್ಟ್ ಅಂತ ಕರಿತೀವಿ, ಡ್ಯಾಮ್ ಸೇಫ್ಟಿ ಆಕ್ಟ್ 2021. ಸೊ ಅದರ ಜೊತೆಯಲ್ಲಿ ಏನ್ ಮಾಡಿದಿರಾ, ಅದರ ಅಡಿಯಲ್ಲೇ ಆಣೆಕಟ್ಟು ಸುರಕ್ಷತಾ ಸಂಸ್ಥೆ ಅಂತ ಹೇಳ್ಕೊಂಡು ಒಂದು ಮಾಡಿದ್ವಿ, ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್, ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಏನ್ ಮಾಡ್ತಿದ್ವಿ,
ಸೊ ಆದಷ್ಟು ಕಡಿಮೆ ನೀರನ್ನ ಬಳಸ್ಕೊಂಡು ಹೆಚ್ಚು ಬೆಳೆಯನ್ನ ಬೆಳೆಯುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕೂಡ ಏನ್ ಹೇಳ್ತಾರೆ, ಸೊ ತುಂಗಾ ಮೇಲ್ದಂಡೆ ಯೋಜನೆ ಅಥವಾ ರಾಮೇಶ್ವರ ಏತ ನೀರಾವರಿ ಯೋಜನೆ, ಭೀಮಾ ಏತ ನೀರಾವರಿ ಯೋಜನೆ, ಕಾರಂಜ ಯೋಜನೆ ಅಥವಾ ನಾರಾಯಣಪುರ ಎಡದಂಡೆ ಕಾಲುವೆಯ ಆಧುನೀಕರಣ, ಸೊ ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಆ ಹೆಸರುಗಳು ಅಗೇನ್ ನೋಡಿದ ನಂತರ ನೆಕ್ಸ್ಟ್ ನೀವೇನ್ ನೋಡ್ಬೇಕು, ರಿವರ್ ನೋಡ್ಬೇಕು. ಭೀಮಾ ನದಿ ಎಲ್ಲಿದೆ, ಸೊ ಯಾವ್ದಕ್ಕಾಗಿ ಫೇಮಸ್, ಅದೆಲ್ಲ ಜಿಯೋಗ್ರಫಿಯಲ್ಲಿ ಮತ್ತೊಂದ್ಸಲ ನೀವು ಕವರ್ ಮಾಡ್ಬೇಕು. ಓಕೆ, ಸೊ ನಾನೆಲ್ಲ ಹೇಳೋದಕ್ಕೆ ಹೋದ್ರೆ ಮತ್ತೆ ಬಹಳ ಟೈಮ್ ಹಿಡಿದು ಬಿಡುತ್ತೆ. ಓಕೆ, ಸೊ ಇದು ಹಿಂಟ್ ನಿಮ್ಗಷ್ಟೇ, ಇವುಗಳು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್, ಈ ತರದೆಲ್ಲ ನಡೆದಿದೆ ಅನ್ನೋದಕ್ಕೆ ಹಿಂಟ್ ಅಷ್ಟೇ. ರಾಜ್ಯ ಜಲನೀತಿ 2022 ಅಂತ ಹೇಳಿದೆ. ರಾಜ್ಯ ಜಲನೀತಿ, ಸೊ ನಮ್ಮಲ್ಲಿ ಕರ್ನಾಟಕದ ರಾಜ್ಯ ಜಲನೀತಿ ಅಂತದೆ 2022ರಲ್ಲಿ ಏನ್ ಮಾಡಿದೀವಿ, ಸೊ ಈ ತರ ಇದನ್ನ ಮಾಡಿದೀವಿ. ಸೊ ಇದರೊಳಗಡೆ ಏನೇನ್ ಮಾಡ್ತೀವಿ ನೋಡಿ, ನೀರಿನ ಹೆಚ್ಚುತ್ತಿರುವ ಅಂತರ್ವಲಯ ಬೇಡಿಕೆಗಳನ್ನ ಪರಿಹರಿಸೋದಕ್ಕೆ ರಾಜ್ಯದ ನೀರಾಗಿರ್ಬೋದು, ಆಹಾರ ಮತ್ತು ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾವು ಈ ರಾಜ್ಯ ಜಲನೀತಿಯನ್ನ ಮಾಡಿದೀವಿ ಅಂತ ಹೇಳಿದ್ರೆ ರಾಜ್ಯ ಜಲನೀತಿ ಅಂತ. ಸೊ ಇದಲ್ಲದೆ ಪಶ್ಚಿಮ ವಾಹಿನಿ ಅಂತ ಯೋಜನೆಗಳನ್ನು ಕೂಡ ಮಾಡಿದೀವಿ, ಅದಲ್ಲ. ಸೊ ಪಶ್ಚಿಮ ವಾಹಿನಿ ಏನದು, ಸೊ ಪಶ್ಚಿಮ ವಾಹಿನಿ ಎಲ್ಲಿದೆ ನೋಡ್ರಿ. ಸೊ ಕರಾವಳಿ ಜಿಲ್ಲೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಿರುವಂತಹ ನದಿಗಳಿಗೆ ಕಿಂಡಿ ಆಣೆಕಟ್ಟುಗಳು ಅಂತ ಕರಿತಿದ್ರು. ಅದನ್ನ ನೀರನ್ನು ನಿಲ್ಲಿಸಲ್ಲ ಜಾಸ್ತಿಯಾಗಿ, ಆದ್ರೆ ಏನ್ ಮಾಡ್ತೀರಾ, ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಬಳಸೋದಕ್ಕೆ ಆಗ್ಬೇಕು ಅಂತ ಕಿಂಡಿ ಆಣೆಕಟ್ಟುಗಳನ್ನ ಬಳಸೋದು. ನಾರ್ಮಲ್ ಆಗಿ ಇವೆಲ್ಲ ನದಿಗಳೇನಿಲ್ಲ, ಅದ್ರ ಮೇಲೆ ಯಾವುದೇ ರೀತಿಯ ಡ್ಯಾಮ್ಗಳಿಲ್ಲ ಈಗ ಸದ್ಯದಲ್ಲಿ. ಸೊ ಡ್ಯಾಮ್ಗಳು ಇಲ್ಲದೆ ಇರುವಂತ ನದಿಗಳು ಜಾಸ್ತಿ ಅಲ್ಲಿ. ಓಕೆ, ಸೊ ಆ ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗ್ಬೋದು, ಮಳೆ ಜಾಸ್ತಿ ಬೀಳುವಂತ ಪ್ರದೇಶ ಕೂಡ ಹೌದು. ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್ ಮಳೆ ಜಾಸ್ತಿ ಬೀಳುವಂತ ಪ್ರದೇಶ. ಸೊ ಅವಾಗ ಏನಾಗುತ್ತೆ, ಬಹಳ ಜಾಸ್ತಿ ಮಳೆ ಬೀಳುತ್ತೆ ಅಂತ ಕೂಡ ಏನಾಗ್ಬಿಡ್ಬೋದು, ಸೊ ಈ ಆಣೆಕಟ್ಟುಗಳು ಕೂಡ ನಿಮ್ಗೆ ಏನಾಗ್ಬೋದು, ಸೊ ಅದು ಕೂಡ ಕೊಚ್ಚಿ ಹೋಗುವಂತ ಸಾಧ್ಯತೆ ಇರುತ್ತೆ. ಅದರ ಜೊತೆಲಿ ಪರಿಸರ ಸೂಕ್ಷ್ಮ ಏರಿಯಾ ಆಗಿರೋದ್ರಿಂದಾಗಿ, ಪರಿಸರ ಸೂಕ್ಷ್ಮ ಪ್ರದೇಶಗಳಾಗಿರೋದ್ರಿಂದಾಗಿ ವನ್ಯಜೀವಿಗಳಿಗೂ ಕೂಡ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಬಹಳ ಇಂಪಾರ್ಟೆಂಟ್. ಅಟಲ್ ಭೂಜಲ ಯೋಜನೆ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಹೆಸರು ಹೇಳ್ತಿದ್ದಲ್ಲ, ಭೂಜಲ ಅಂತರ್ಜಲ. ಓಕೆ, ಸೊ ಅಂತರ್ಜಲದ ಸುಸ್ಥಿರ ಅಂತರ್ಜಲ ನಿರ್ವಹಣಾ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಸೊ ಇನ್ನು ಓವರ್ ಆಲ್ ಆಗಿ ನೀವೇನ್ ಹೇಳ್ತೀರಾ, ಏನೇನು ಮಾಡ್ಬೋದು ಮುಂದೆ ಅಂತಂದಾಗ, ಸೊ ಈ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಅರಿವನ್ನ ಮೂಡಿಸೋದ್ರ ಮೂಲಕ ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಮಾಡೋದಾಗಿರ್ಬೋದು. ಹಾಗೆ ಇದನ್ನ ಕಾವೇರಿಗೆ ಸಂಬಂಧಪಟ್ಟಾಗೆ ಈ ತರ ಹೇಳ್ತಾರೆ ನೋಡಿ, ಕಾವೇರಿ ನದಿಯ ನೀರಿನ ಇಶ್ಯೂ ಏನಿಲ್ಲ, ಇದು ಯಾವತ್ತೂ ಬಗೆಹರಿಬೋದಿತ್ತು, ಆದ್ರೆ ಬಗೆಹರಿಯೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಯಾಕೆ ಬಿಡಲ್ಲ ಅಂತ ಹೇಳ್ತಾರೆ ನೋಡಿ, ಸೊ ಯಾಕಂದ್ರೆ ಎರಡೂ ಪ್ರದೇಶಗಳಲ್ಲಿ, ಅಂದ್ರೆ ಸೊ ಈ ಕಡೆ ನಮ್ಮಲ್ಲಿ ಮಂಡ್ಯದ ಏರಿಯಾಗಳಲ್ಲಾಗಿರ್ಬೋದು ಅಥವಾ ಆ ಕಡೆ ತಮಿಳುನಾಡಿನಲ್ಲಾಗಿರ್ಬೋದು, ಯಾವ ಬೆಳೆಗಳಿಗೆ ನೀರು ಜಾಸ್ತಿ ಬೇಕೋ ಅಂತ ಬೆಳೆಗಳನ್ನೇ ಬೆಳಿತಿದ್ರು. ನೀರು ಕಡಿಮೆ ಬೇಕಾಗುವಂತ ಬೆಳೆಯನ್ನ ಬೆಳಿತಾ ಇಲ್ಲ. ಅದರಲ್ಲಿಯೂ ಕೂಡ ಏನು ವಾಣಿಜ್ಯ ಬೆಳೆಗಳದು, ಕ್ಯಾಶ್ ಕ್ರಾಪ್ಸ್. ಓಕೆ, ಸೊ ನಮ್ಮಲ್ಲಿ ಕಬ್ಬು ಬೆಳಿತಾರೆ ಅದಲ್ವಾ, ಸೊ ಅದನ್ನ ಹೇಳ್ತೀವಿ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ನೀರು ಜಾಸ್ತಿ ಬೇಕಾಗುತ್ತೆ, ಆವಾಗ ನಿಮ್ಗೆ ಏನಾಗುತ್ತೆ, ಈ ತರದ ಒಂದು ಪ್ರಾಬ್ಲಮ್ ಬರುತ್ತೆ. ಓಕೆ, ಆ ತರದ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಕೂಡ ನೋಡ್ತೀವಿ. ಸೊ ಏನ್ ಮಾಡ್ತೀರಾ, ಸುಸ್ಥಿರ ಕೃಷಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ತಿಳಿಸೋದಾಗಿರ್ಬೋದು. ಅದಕ್ಕೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಥವಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೇಳಿದಿಲ್ಲ ಅದನ್ನ ಹೇಳ್ತೀರಾ. ಸೂಕ್ಷ್ಮ ನೀರಾವರಿ ನಿಧಿಯನ್ನ ಮಾಡೋದಾಗಿರ್ಬೋದು. ಮಣ್ಣಿನ ಆರೋಗ್ಯವನ್ನ ಸಂರಕ್ಷಣೆ ಮಾಡೋದು, ಅದನ್ನ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಥವಾ ಮಣ್ಣಿನ ಆರೋಗ್ಯ ಕಾರ್ಡ್ ಅಂತ ಹೇಳಿದೆ, ಸಾಯಿಲ್ ಹೆಲ್ತ್ ಕಾರ್ಡ್, ಅವುಗಳನ್ನ ಕೊಡೋದಾಗಿರ್ಬೋದು. ಈ ತರದೆಲ್ಲ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ಅಂತ. ಇನ್ನು ಸೂಕ್ಷ್ಮ ನೀರಾವರಿಗೆ ಬೆಳಗಾವಿ, ರಾಯಚೂರು ಮತ್ತು ವಿಜಯಪುರ, ಬಾಗಲಕೋಟೆ ಈ 4 ಜಿಲ್ಲೆಗಳಿಗೆ ಆದ್ಯತೆ ನೀಡ್ತೀವಿ ಅಂತ ಹೇಳಿದೆ, ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದಲ್ಲದೆ ಕೃಷಿಯಲ್ಲಿ ಈ ತರದೆಲ್ಲ ಹೇಳ್ತೀವಿ ಈಗ. ಸೊ ಸ್ಮಾರ್ಟ್ ಅಗ್ರಿಕಲ್ಚರ್ ಅದಾ ಅಥವಾ ಪ್ರಿಸಿಷನ್ ಅಗ್ರಿಕಲ್ಚರ್. ಸೊ ಏನಿದೆ ಇದರ ಅರ್ಥ, ಪ್ರಿಸಿಷನ್ ಅಗ್ರಿಕಲ್ಚರ್ ಅಥವಾ ಅದನ್ನೇ ಇವ್ರು ಹೇಳ್ತಾರೆ ನೋಡಿ, ನಿಖರವಾದ ಕೃಷಿ, ರಕ್ಷಣಾತ್ಮಕ ಕೃಷಿ. ಸೊ ಈ ತರದೆಲ್ಲ ಹೇಳ್ತೀವಿ. ಸೊ ಏನಿದೆ ಈ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ನೀರನ್ನ ಮೊದಲು ಆನ್ ಮಾಡ್ತಿದ್ವಿ ಪಂಪನ್ನ ಅಂತಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತಿದ್ವಿ, ರಾತ್ರಿ ಹೊತ್ತಿಗೆ ಸೊ ರೇಟ್ ಕಡಿಮೆ ಇರುತ್ತೆ ಎಲೆಕ್ಟ್ರಿಸಿಟಿ ರೇಟು, ಅಥವಾ ನಮ್ಗೆ ನೈಟ್ ಅಲ್ಲಿ ಇದನ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಿದ್ವಿ, ನೈಟ್ ಅಲ್ಲಿ ಒಂದು 3 ತಾಸೋ 4 ತಾಸೋ ಪಂಪನ್ನ ಆನ್ ಮಾಡೋದು, ಹೌದಲ್ವಾ. ಸೊ ಆ ಥರನೇ ನಾವು ಬಿಡ್ತೀವಿ ನಾರ್ಮಲ್ ಆಗಿ. ಸೊ ಈಗ ಆ ಥರ ಬಿಟ್ಟಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲ ಮಣ್ಣಿನ ತೇವಾಂಶ ಎಷ್ಟಿದೆ ಅದರ ಆಧಾರದ ಮೇಲೆ ನಾವು ಅದನ್ನ ನಿಲ್ಲಿಸ್ತಾ ಇಲ್ಲ, ಟೈಮನ್ನ ಆಧಾರವಾಗಿಟ್ಕೊಂಡು ಇಷ್ಟು ನೀರು ಬರ್ಬೋದು ಅಂತ ಹೇಳ್ತೀವಿ. ಈಗ ದಕ್ಷತೆ ಏನಿಲ್ಲ, ನೀರು ಕಡಿಮೆ ಇದ್ರೂ ಕೂಡ ದಕ್ಷತೆ ಇಳಿಯುತ್ತೆ, ನೀರು ಜಾಸ್ತಿ ಆದ್ರೂ ಕೂಡ ದಕ್ಷತೆ ಕಡಿಮೆ ಆಗುತ್ತೆ. ಇನ್ ದ ಸೆನ್ಸ್ ಏನು, ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈಗ ಈ ಪ್ರಿಸಿಷನ್ ಅಗ್ರಿಕಲ್ಚರ್ ಈ ತರದೆಲ್ಲ ನಾವು ಹೇಳಿದಾಗ ಏನ್ ಮಾಡ್ತೀವಿ, ಸಾಯಿಲ್ ಮಾಯಿಶ್ಚರ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಕೇಟರ್ಸ್ ಗಳನ್ನ ಬಳಸೋದು.
ಅಥವಾ ಅದಕ್ಕೆ ಏನ್ ಮಾಡೋದು, ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಯೂಸ್ ಮಾಡೋದು. ಸೊ ನೀವೇನ್ ಮಾಡಿರ್ಬೋದು, ಅದನ್ನ ನೆಲದಲ್ಲಿ ನೇರವಾಗಿ ಉಗಿದಿಟ್ಟಿರ್ಬೋದು. ಸೊ ಅದೇನ್ ಮಾಡುತ್ತೆ, ಸಾಯಿಲ್ ಅಲ್ಲಿ ಎಷ್ಟು ಮಾಯಿಶ್ಚರ್ ಕಂಟೆಂಟ್ ಇದೆ ಅನ್ನೋದನ್ನ ಡಿಟರ್ಮೈನ್ ಮಾಡುತ್ತೆ. ಅದರ ಆಧಾರದ ಮೇಲೆ ತನ್ನಿಂದ ತಾನೇ ಏನಾಗ್ಬೋದು, ಪಂಪ್ ಸೆಟ್ ಆಫ್ ಆಗ್ಬೋದು. ಸೊ ಇದು ಒಂದ್ ರೀತಿ. ಇನ್ನೊಂದು ಸ್ಮಾರ್ಟ್ ಅಂದಾಗ ನೀವು ಈ ತರದ್ದು ಕೂಡ ನೋಡಿದ್ರ, ಮೊಬೈಲ್ ನಿಂದ ನೀವೇನ್ ಮಾಡ್ಬೋದು, ಮೆಸೇಜ್ ಅನ್ನ ಕಳಿಸ್ಕೊಂಡು ಅಥವಾ ಕಾಲ್ ಮಾಡೋ ಪಂಪ್ ಅನ್ನ ಆನ್ ಅಥವಾ ಆಫ್ ಮಾಡ್ಬೋದು, ಅದಲ್ವಾ. ಸೊ GSM ಅನ್ನ ಅದಕ್ಕೆ ಯೂಸ್ ಮಾಡ್ತೀರಾ, ಸಿಮ್ ಅನ್ನ ಯೂಸ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಏನ್ ಮಾಡ್ತೀರಾ, ಸೊ ಈ ತರ ಕೂಡ ಮಾಡುವಂತದ್ದನ್ನು ನೋಡ್ತೀರಾ. ಇತ್ತೀಚೆಗೆ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಕೂಡ ಏನ್ ಮಾಡ್ತಿದ್ದಾರೆ, ಈಗ ನೀರು ಬಿಡ್ತಾರಲ್ವ ಅಲ್ಲಿ ಕುಡಿಯುವ ನೀರನ್ನ, ಜಲಜೀವನ್ ಮಿಷನ್ ಅಡಿಯಲ್ಲಿ. ಸೊ ಆ ಕುಡಿಯುವ ನೀರನ್ನ ಬಿಡ್ಬೇಕಾದ್ರೂ ಕೂಡ ಏನ್ ಮಾಡ್ತಾರೆ, ಸೊ ಆ ತರದನ್ನ ಯೂಸ್ ಮಾಡ್ತಾ ಇದಾರೆ. ಈಗ ಒಬ್ಬ ವ್ಯಕ್ತಿ ಎಲ್ಲಾ ಕಡೆ ಹೋಗಿ ಅದನ್ನ ಆಫ್ ಮಾಡಿ ಬರೋದೇನಿಲ್ಲ, ಅದು ಬಹಳ ಕಷ್ಟ ವಾಲ್ವನ್ನು. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ, ಈ ತರ ಸ್ಮಾರ್ಟ್ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಆ ಪಂಪ್ ಗಳನ್ನೇ ಡೈರೆಕ್ಟ್ ಆಗಿ ನೀವೇನಾದ್ರೂ ಸಿಮ್ ನ ಮೂಲಕ ಅಥವಾ ಮೆಸೇಜ್ ಗಳನ್ನ ಕಳಿಸೋದ್ರ ಮೂಲಕ ಆನ್ ಅಥವಾ ಆಫ್ ಮಾಡೋದು. ಅಥವಾ ಮತ್ತೊಂದು ರೀತಿಯ ಟೆಕ್ನಾಲಜಿ ಬರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಇಂಟರ್ನೆಟ್ ಆಫ್ ಥಿಂಗ್ಸ್, ಸೊ IoT ಆ ತರದೆಲ್ಲ ನೀವು ಬಳಸೋದಕ್ಕೆ ಆಗತ್ತೆ ಅಂತ ಹೇಳ್ತೀವಿ. ಸೊ ಆ ತರದೆಲ್ಲ ಹೇಳ್ತೀವಿ. ಸೊ ಅದು ಪ್ರಿಸಿಷನ್ ಅಗ್ರಿಕಲ್ಚರ್ ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದಾಗ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಕೂಡ ಹೇಳ್ತಿರಲ್ವಾ. ಸೊ ಈ ಇದಕ್ಕೆ ರಸಗೊಬ್ಬರಗಳನ್ನ ನೀವು ಸ್ಪ್ರೇ ಮಾಡ್ತೀರಾ ಅಥವಾ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತೀರಾ ಅಂತಂದ್ರೆ ಡ್ರೋನ್ ಅಂತದನ್ನ ಯೂಸ್ ಮಾಡೋದು ಅಂತ ಎಲ್ಲ ಹೇಳ್ತಿರೋದಲ್ವಾ. ಓಕೆ, ಡ್ರೋನ್ ಅಂತದ್ದು. ಸೊ ಅದನ್ನೆಲ್ಲ ನೀವೇನು ಮಾಡ್ಬೋದು, ಇದರಲ್ಲಿ ಹೇಳ್ಬೋದು. ಸೊ ಆ ಥರದ್ದೆಲ್ಲ ಕೆಲವೊಂದು ಪಾಯಿಂಟ್. ಸೊ ನೆಕ್ಸ್ಟ್ ಬರೋಣ. ಈಗ ಯಾವ್ದಿದು, ಜಲ ಸಂಪನ್ಮೂಲ ಆಯ್ತು. ಗಣಿಗಾರಿಕೆ ಅಥವಾ ಭೂ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ರು, ಗಣಿಗಾರಿಕೆ ಅಥವಾ ಭೂ ವಿಜ್ಞಾನ. ಸೊ ಅಗೇನ್ ಇಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಕೂಡ ನಾವು ನಾರ್ಮಲ್ ಆಗಿ ಈ ತರ ಎರಡನ್ನೇ ಹೇಳ್ತೀವಿ. ಒಂದನ್ನ ಮೇಜರ್ ಮಿನರಲ್ಸ್ ಅಂತ ಕರಿತೀರಾ, ಇನ್ನೊಂದನ್ನ ಮೈನರ್ ಮಿನರಲ್ಸ್ ಅಂತ ಕರಿತೀವಿ. ಸೊ ಈಗ ಮೇಜರ್ ಮಿನರಲ್ಸ್ ಅಂದ್ರೆ ಏನು, ಈ ಕಬ್ಬಿಣ, ಬಾಕ್ಸೈಟ್ ಈ ತರದೆಲ್ಲ ಓರ್ ಸಿಗತ್ತಲ್ಲ ಮಿನರಲ್ಸ್, ಸೊ ಅವುಗಳನ್ನ ಹೇಳ್ತೀವಿ. ಮೈನರ್ ಅಂತಂದ್ರೆ ಏನು, ಕಲ್ಲು ಅಥವಾ ಮರಳು, ಸೊ ಈ ತರದೆಲ್ಲ ಏನಿಲ್ಲ ಅದನ್ನ ನಾವೇನ್ ಕರಿತೀವಿ, ಅದನ್ನ ಮೈನರ್ ಅಂತೇಳಿ ಕರಿತೀವಿ. ಅಂದ್ರೆ ಸ್ವಲ್ಪ ಕಡಿಮೆ ರೇಟ್ ಅನ್ನ ಹೊಂದಿರೋದು ಅಥವಾ ಸ್ವಲ್ಪ ಕಡಿಮೆ ಬಂಡವಾಳವನ್ನು ಕೂಡ ಹೊಂದಿರೋದು ಅಂತ ಹೇಳುತ್ತೆ. ಆದ್ರೆ ನಿಮ್ ಮೇಜರ್ ಅಂದಾಗ ಏನು, ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಸೊ ಆ ತರದಲ್ಲಿ ನೋಡಿ. ಸೊ ಇವೆಲ್ಲ ನಾವು ನೋಡ್ಬೋದು. ಅದರಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ್ದಿದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಕಲ್ನಾರು. ಕಲ್ನಾರು ಅಂದ್ರೆ ಏನು ಗೊತ್ತೀಯಾ? ಸೊ ಈ ಕಲ್ನಾರು ಏನಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಇನ್ಸುಲೇಟರ್ ಅಂತ ತಗೋತಾರೆ. ಇನ್ಸುಲೇಟರ್ ಏನದು ಕಲ್ನಾರು? ಸೊ ಒಂದೆರಡು ತಿಂಗಳ ಹಿಂದ್ಗಡೆ ನಾಗೇಶ್ ಹೆಗಡೆ ಅವರು ಇದ್ರ ಮೇಲೆ ಒಂದು ಆರ್ಟಿಕಲ್ ಬರೆದಿದ್ರು. ಸೊ ನೋಡಿದಿರಾ, ಕಲ್ನಾರಿಗೆ ಸಂಬಂಧಪಟ್ಟಾಗ. ಸೊ ಕಲ್ನಾರು ಅಂದ್ರೆ ಗೊತ್ತಿದ್ದೀರಾ? ಇಲ್ಲ. ಅಸ್ಬೆಸ್ಟೋಸ್ ಅಂತ ಕೇಳಿದಿರಾ? ಅಸ್ಬೆಸ್ಟೋಸ್ ಕೇಳಿಲ್ವಾ? ಅಸ್ಬೆಸ್ಟೋಸ್ ಇದನ್ನ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಏನಾದ್ರೂ ಥರ್ಮಲ್ ಕಂಡಕ್ಟಿವಿಟಿಯನ್ನ ನೀವು ಬಹಳ ಕಡಿಮೆ ಮಾಡಬೇಕು, ಸೊ ಒಳಗಡೆ ಇರುವಂತ ಟೆಂಪರೇಚರ್ ಹೊರಗಡೆ ಹೋಗಬಾರ್ದು ಅನ್ನೋದಾದ್ರೆ ಈ ಅಸ್ಬೆಸ್ಟೋಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದೊಂದು ರೀತಿ ಏನು, ಕಲ್ಲಿನಲ್ಲೇ ಸಿಗೋದು, ಆದ್ರೆ ಅದರಿಂದ ಏನ್ ಮಾಡ್ತೀರಾ ನೀವು, ನಾರಿನ ರೀತಿಯಲ್ಲಿ ಅದನ್ನ ಕನ್ವರ್ಟ್ ಮಾಡ್ತೀರಾ ಅಂತ. ಅದು ಯಾಕೆ ಪ್ರಾಬ್ಲಮ್ ಮಾಡುತ್ತೆ ಅಂತಂದಾಗ, ಈ ತರದ್ದು ಏನಾದ್ರು ಮೈನಿಂಗ್ ಮಾಡ್ತೀವಿ ಕಲ್ನಾರುಗಳನ್ನ ಅಂತಂದಾಗ ಅದ್ರದ್ದು ಚಿಕ್ಕ ಚಿಕ್ಕದು ಏನಿದೆ, ಒಂದು ನೀಡಲ್ನ ರೀತಿಯಲ್ಲಿ ಇದೆ, ಅದು ಚಿಕ್ಕ ಚಿಕ್ಕದಾದಂತ ಸೂಜಿಗಳ ರೀತಿ ಇದೆ. ಅದೇನಾಗೋ ಚಾನ್ಸಸ್ ಇರುತ್ತೆ, ನೀವೇನಾದ್ರೂ ಪ್ರಾಪರ್ ಆದಂತ ಸೇಫ್ಟಿಯನ್ನ ಯೂಸ್ ಮಾಡಿಲ್ಲ ಅಂದ್ರೆ ಸೊ ಅದು ಶ್ವಾಸಕೋಶಕ್ಕೆ ಹೋಗಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಸ್ಬೆಸ್ಟೋಸ್ ಅಂತ ಕರಿತೀವಿ. ಓಕೆ, ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ, ನೆನಪಿಲ್ಲ. ಸೊ ಅದು ಕಲ್ನಾರು ಅಂತ ಹೇಳ್ತೀವಿ. ಅಥವಾ ಬಾಕ್ಸೈಟ್ ಆಗಿರ್ಬೋದು, ಕ್ರೋಮ್ ಅದಿರು ಆಗಿರ್ಬೋದು, ತಾಮ್ರದ ಅದಿರು, ಚಿನ್ನ, ಕಬ್ಬಿಣ, ಸೀಸ, ಮ್ಯಾಂಗನೀಸ್ ಅಥವಾ ಸತುವಿನಂತ ಮುಖ್ಯ ಖನಿಜಗಳನ್ನ ನಾವು ನೋಡ್ತೀವಿ. ಸೊ ಇವುಗಳ ಹೆಸರುಗಳು ಕೂಡ ಇಂಪಾರ್ಟೆಂಟ್. ಮೇಜರ್, ಮುಖ್ಯ ಖನಿಜಗಳು. ಸೊ ಇನ್ನು ನಾವೇನಾದ್ರೂ ಮೈನರ್ ಅಂತಂದಾಗ ಏನು, ಇಟ್ಟಿಗೆ, ಹೆಂಚಿನ ಜೇಡಿ ಮಣ್ಣು ಆಗಿರ್ಬೋದು, ಸೀಮೆ ಸುಣ್ಣ, ಜೇಡಿ ಮಣ್ಣು, ಸೊ ಅಥವಾ ಪುಲ್ಲರ್ಸ್ ಮಣ್ಣು ಅಂತ ಕರಿತೀರಾ, ಜಿಪ್ಸಮ್, ಸುಣ್ಣದ ಕಲ್ಲು ಅಥವಾ ಸಾಮಾನ್ಯ ಮರಳು, ಎಮ್ ಸ್ಯಾಂಡ್. ಸೊ ಇವುಗಳಿಗೆ ಸಂಬಂಧಪಟ್ಟಾಗ ನಾವೇನ್ ನೋಡ್ತೀವಿ, ಸೊ ಇವೆಲ್ಲ ಉಪ ಖನಿಜಗಳು ಅಂತ ಕರಿತೀವಿ. ಸೊ ಇದನ್ನ ಉಪ ಖನಿಜ, ಮೈನರ್ ಏನಿಲ್ಲ, ಇದನ್ನ ಏನ್ ಕರಿತಿದ್ವಿ, ಉಪ ಖನಿಜಗಳು ಅಂತ ಕರಿತಿದ್ರ. ಸೊ ಇದನ್ನ ಏನ್ ಕರಿತೀವಿ, ಪ್ರಮುಖ ಖನಿಜ ಅಥವಾ ಮುಖ್ಯ ಖನಿಜ ಅಂತ ಕರಿತೀವಿ. ಸೊ ಇವುಗಳ ಎಕ್ಸಾಂಪಲ್ಗಳು ಕೂಡ ಗೊತ್ತಿರಲಿ. ಸೊ ಓಕೆ, ಸೊ ಇದು ಎರಡು. ಈಗ ನಮ್ಮಲ್ಲಿ ಏನೇನ್ ಮಾಡಿದೀವಿ ಅಂತ ಕೇಳಿದಾಗ ಕೆಲವೊಂದು ರೀತಿಯ ನಿಧಿಗಳನ್ನೆಲ್ಲ ಸ್ಥಾಪನೆ ಮಾಡಿದೀವಿ. ನಿಧಿಗಳೇನು? ಸೊ ಈಗ ಯಾರಿಗೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನ ನಾವು ಕೊಟ್ಟಿದೀವೋ ಅವ್ರೇನ್ ಮಾಡ್ಬೇಕು, ಒಂದಿಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಬೇಕು ಅವ್ರ ಪ್ರಾಫಿಟ್ ಅಲ್ಲಿ. ಆ ಕಾಂಟ್ರಿಬ್ಯೂಷನ್ ಅನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದಾಗ, ಮತ್ಯಾವ್ದಾದ್ರು ಖನಿಜಗಳನ್ನ ಆವಿಷ್ಕಾರ ಮಾಡೋದಿದ್ರೆ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನ ಅಂತ ಹೇಳ್ತೀವಿ, ಖನಿಜ ಆವಿಷ್ಕಾರ ನಿಧಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ. ಅದ್ರ ಜೊತೆಲಿ ಮತ್ತೊಂದಿದೆ, ಈ ಖನಿಜ ಅಥವಾ ಗಣಿಗಾರಿಕೆಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ, ಗಣಿಗಾರಿಕೆ ಮಾಡಿದ ನಂತರ ಏನಾಗುತ್ತೆ, ಅಲ್ಲಿಯ ಜೀವ ವೈವಿಧ್ಯತೆಗೆ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ. ಅದೇನಾದ್ರೂ ಕಾಡಿನ ಒಳಗಡೆ ಆದ್ರೆ ಮತ್ತು ಜಾಸ್ತಿ ಅಂತ ಹೇಳ್ತೀವಿ.
ಕಾಡಿನ ಒಳಗಡೆ ಏನೇನು ಪ್ರಾಬ್ಲಮ್ ಮಾಡುತ್ತೆ ಅಂತ ಕೇಳಿದಾಗ, ಸೊ ಒಂದು ಅಲ್ಲಿ ಜನ ಜಾಸ್ತಿಯಾಗಿ ಹೋಗಿ ಬರ್ತಾ ಇರೋದ್ರಿಂದಾಗಿ, ಜನ ಒಳಗಡೆ ಹೋಗಿ ಬರ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸುತ್ತಲಿನ ಫಾರೆಸ್ಟ್ ಏನಿಲ್ಲ ಅದು ಡಿಫಾರೆಸ್ಟೇಷನ್ ಅಥವಾ ಫಾರೆಸ್ಟ್ ಡಿಗ್ರೇಡೇಷನ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಎರಡು ಬೇರೆ ಬೇರೆ. ಡಿಫಾರೆಸ್ಟೇಷನ್ ಅಂದ್ರೇನು, ಮರಗಳನ್ನ ಕಂಪ್ಲೀಟ್ ಆಗಿ ಕಡ್ದಿರೋ ಅಂತದ್ದು. ಫಾರೆಸ್ಟ್ ಡಿಗ್ರೇಡೇಷನ್ ಅಂದ್ರೆ ಏನು, ಮರದ ಹೊದಿಕೆ ಏನಿಲ್ಲ ಅದು ಕಡಿಮೆ ಆಗ್ತಿದೆ, ಸಾಂದ್ರತೆ ಕಡಿಮೆ ಆಗ್ತಿದೆ ಅಂತ ಅರ್ಥ. ಸೊ ಈಗ ನಿಮ್ಗೇನಾಗ್ತಿದೆ, ಮೈನಿಂಗ್ ಆಗಿ ಒಳಗಡೆ ಹೋಗ್ತಿದ್ರಲ್ಲ, ನಾರ್ಮಲ್ ಆಗಿ ಒಳಗಡೆ ಬಿಡ್ತಾ ಇರಲಿಲ್ಲ. ಕಾಯ್ದಿರಿಸಿದ ಅರಣ್ಯದಲ್ಲಿ, ರಿಸರ್ವ್ಡ್ ಫಾರೆಸ್ಟ್ ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ. ಈಗ ಮೈನಿಂಗ್ ಆಗಿ ಒಳಗಡೆ ಹೋಗ್ತಿದ್ರ ಅಂದ್ರೆ ಅಲ್ಲೇನ್ ಮಾಡ್ತೀರಾ, ಅಕ್ಕಪಕ್ಕದಲ್ಲಿ ಯಾವ್ಯಾವ ಮರ ಇದೆ ಅಂತ ನೋಡ್ತೀರಾ. ಸುಮ್ಮನೆ ಬರೀ ಮೈನಿಂಗ್ ಮಾಡ್ಕೊಂಡು ಬರಲ್ಲ. ಸೊ ಹೇಗಂದ್ರೆ ಗಾಡಿ ಬರುತ್ತೆ, ಮೈನಿಂಗ್ ಮಿನರಲ್ಸ್ ತುಂಬ್ಕೊಂಡು ಬರುತ್ತೆ, ಏನ್ ಮಾಡೋಣ ಅದ್ರ ಸಂತಿಗೆ, ಸೊ ಅದ್ರ ಜೊತೆಗೆ ಮತ್ತೊಂದು 2 ಮರಗಳನ್ನು ಕೂಡ ತಗೊಂಡು ಬರೋಣ ಅಂತ ಹೇಳಿದ್ವಿ ನೋಡ್ತೀವಿ. ಸೊ ಆ ಕಾರಣಕ್ಕೆ ನಿಮ್ಗೆ ಏನಾಗ್ತದೆ, ಅದು ಫಾರೆಸ್ಟ್ ಡಿಗ್ರೇಡೇಷನ್ ಆಗೋದನ್ನು ನೋಡ್ತೀರಾ. ಅದ್ರ ಜೊತೆಯಲ್ಲಿ ನಾನು ಇದನ್ನು ಕೂಡ ನಿಮ್ಗೆ ಹೇಳಿದೆ, ಶೇರ್ಣಿ ಅಂತೇಳಿ ಒಂದು ಫಿಲ್ಮ್ ಬಂದಿತ್ತು, ನೋಡಿದ್ರ? ಸೊ ವಿದ್ಯಾಬಾಲನ್ ಅವ್ರದ್ದು, 1-2 ವರ್ಷದ ಹಿಂದೆ. ಸೊ ನೀವು ಅದನ್ನೇನಾದ್ರು ಅಬ್ಸರ್ವ್ ಮಾಡಿದ್ರೆ ಅದರೊಳಗಡೆ ಆ ಒಂದು ಹುಲಿಗೆ ಮೈನಿಂಗ್ ನ ಸೈಟ್ ಮಾಡಿರೋದ್ರಿಂದಾಗಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸ್ತಾರೆ. ಸೊ ಅಂದ್ರೆ ಅದ್ರ ಕಾರಿಡಾರ್ ಏನಿಲ್ಲ ಅದೆಲ್ಲ ಏನಾಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಅದರ ಆಕ್ಟಿವಿಟಿಗಳು ಸ್ಟಾಪ್ ಆಗೋದನ್ನ ಹೇಳುತ್ತೆ. ಸೊ ಅದಕ್ಕಾಗಿ ಅದೇನ್ ಮಾಡುತ್ತೆ, ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಆ ಥರದೆಲ್ಲ ಕಾನ್ಸೆಪ್ಟ್ ಇದು. ಸೊ ಅವೆಲ್ಲ ಏನಾಗುತ್ತೆ, ಈ ಥರದೆಲ್ಲ ಮಾಡಿದಾಗ ಎಲ್ಲೊಂದ್ ಕಡೆ ಮತ್ತೆ ನಿಮ್ಗೆ ಏನಾಗುತ್ತೆ, ಮಾನವ ಮತ್ತು ಪ್ರಾಣಿಯ ಸಂಘರ್ಷಗಳು ಹೆಚ್ಚಳ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸೊ ಆ ಥರದೆಲ್ಲ ಪ್ರಾಬ್ಲಮ್ಗಳನ್ನ ಹೇಳ್ತೀವಿ. ಸೊ ಅದೇನ್ ಇವೆರಡು ನೆನಪಿರ್ಲಿ, ಮೈನರ್ ಮತ್ತೆ ಮೇಜರ್ ಮಿನರಲ್ಸ್ಗಳು ಯಾವುದು ಅನ್ನೋದು ನೆನಪಿರ್ಲಿ. ಸೊ ಇಲ್ಲಿರುವಂತ ಕೆಲವೊಂದು, ಸೊ ಇದನ್ನ ನೋಡ್ತೀವಿ. ಸೊ ನಾವೇನ್ ಮಾಡಿದೀವಿ ಅಂತ ಕೇಳಿದಾಗ, ಈ ಮಿನರಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಗಾಡಿಗಳನ್ನ ನೀವೀಗ ಮಿನರಲ್ಸ್ ಅಥವಾ ಮೈನಿಂಗ್ ಇಂದ ಏನ್ ಮಿನರಲ್ಸ್ ಬಂದಿದೆ ಅದನ್ನ ಸಾಗಣೆ ಮಾಡೋದಕ್ಕೆ ಬಳಸಿರೋ ಗಾಡಿಯನ್ನ, ಅದಕ್ಕೆ ಏನ್ ಮಾಡಿದೀವಿ, 1 ಸ್ಟೇಟ್ 1 GPS ಅಂತ ಹೇಳ್ಕೊಂಡು GPS ಅನ್ನ ಕೂರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ಅಂದ್ರೆ ಅವ್ರು ಏನಾದ್ರು ಬೇಡದೇ ಇರುವಂತ ಕೆಲಸಗಳನ್ನ, ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾರೆ ಅಂತಂದ್ರೆ ಅದನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಆಗ್ಲಿ ಅಂತ. ಸೊ ಏನ್ ಕರಿತೀವಿ, 1 ಸ್ಟೇಟ್ 1 GPS ಅಂತ ಹೇಳ್ತೀವಿ. 1 ಸ್ಟೇಟ್ 1 GPS. ಸೊ ಇದರಿಂದ ಏನ್ ಮಾಡ್ತೀರಾ, ಯಾರ್ಯಾರ ನಿಯಮ ಉಲ್ಲಂಘನೆ ಮಾಡಿದಾರೋ, ಈಗ ಸದ್ಯದಲ್ಲಿ ಏನ್ ಮಾಡ್ತಾರೆ, ನಿಯಮ ಉಲ್ಲಂಘನೆ ಮಾಡಿದ ವಾಹನಗಳಿಂದ ಇಲ್ಲಿಯ ತನಕ 36 ಲಕ್ಷಗಳ ದಂಡವನ್ನ ವಸೂಲಿ ಮಾಡಿದೀವಿ ಅಂತ ಹೇಳಿದ್ರು. ಓಕೆ, 36 ಲಕ್ಷ ಬಹಳ ಕಡಿಮೆ. ನಾರ್ಮಲ್ ಆಗಿ ನಮ್ಗೇನು ಲಕ್ಷ ಕೋಟಿಗಳಲ್ಲಿ ಇರ್ಬೇಕಾಗಿತ್ತು. ಸೊ ಅದರಿಂದ ಲಕ್ಷದಲ್ಲೇ ಇದೆ ಮೊದಲ. ಸೊ ಲಕ್ಷ ಕೋಟಿಗಳಲ್ಲಿ ಬಂದ್ರೆ ಓಕೆ ಆಗಿತ್ತು. ಸೊ ಇದನ್ನ ನೋಡ್ತೀರಾ. ಇದನ್ನ ಬಿಟ್ಟು ಮತ್ತೆ ನೋಡ್ತೀರಾ, ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಅಥವಾ ಸೊ ಇದನ್ನ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀರಾ. ಸೊ ಇವ್ರೇನ್ ಮಾಡಿದಾರೆ, ರಾಯಚೂರು ಜಿಲ್ಲೆಯ ಅಮರೇಶ್ವರದಲ್ಲಿ, ಸೊ ಇಲ್ಲಿ ಲಿಥಿಯಂ ಬ್ಲಾಕ್ ಅನ್ನ ಇರೋದನ್ನ ನೋಡ್ತೀರಾ, ಅಲ್ಲಿ ಖನಿಜ ಅನ್ವೇಷಣೆಗೆ ಸೊ ಅವ್ರೇನ್ ಮಾಡಿದಾರೆ, ಸೊ ಈಗ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಮತ್ತೇನ್ ನೋಡ್ತೀರಾ, ರೇರ್ ಅರ್ತ್ ಎಲಿಮೆಂಟ್ ಸೇರಿದಂತೆ ಸೊ ಇನ್ನಷ್ಟು ಕ್ರಿಟಿಕಲ್ ಮತ್ತು ಸ್ಟ್ರಾಟಜಿಕ್ ಖನಿಜಗಳ ಅನ್ವೇಷಣೆಗಾಗಿ ಕೂಡ ಸೊ ಒಂದಿಷ್ಟು ಫೋಕಸ್ ಅನ್ನ ಮಾಡಿದೀವಿ ಅಂತ ಹೇಳ್ತಾರೆ. ರೇರ್ ಅರ್ತ್ ಎಲಿಮೆಂಟ್ಸ್ ಏನಾದ್ರು ಎಕ್ಸಾಂಪಲ್ಸ್? ರೇರ್ ಅರ್ತ್ ಎಲಿಮೆಂಟ್ಸ್ ಅಂದ್ರೆ ನಾರ್ಮಲ್ ಆಗಿ ಸಿಗಲ್ಲ, ಬಹಳ ವಿರಳವಾಗಿ ಸಿಗೋದು ಅಂತ ತಿಳ್ಕೊಂಡು. ಹೆಚ್ಚಾಗಿ ನಾವು ಇದನ್ನ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಲ್ಲಿ ಬಳಸ್ತೀವಿ, ನೆನಪಿರ್ಲಿ. ಅದಲ್ಲ, ಲಿಥಿಯಂ ಕೂಡ ಈ ತರದ ಒಂದು ರೇರ್ ಅರ್ತ್ ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಆ ಥರದೆಲ್ಲ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ತಾರೆ. ಸಂತಗಳನ್ನು ಕೂಡ ಮಾಡುವಂತ ಕೆಲವೊಂದು ಪ್ರಯತ್ನಗಳನ್ನ ಮಾಡಿದೀವಿ ಅಂತ ಹೇಳ್ತೀವಿ, ಅನ್ವೇಷಣೆ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಸೇಮ್ ಮುಖ್ಯ ಖನಿಜಗಳಿಗೆ ಸಂಬಂಧಪಟ್ಟ ಹಾಗೆ ಆಡಳಿತ, ಇದರಲ್ಲಿ ಏನ್ ನೋಡ್ತೀರಾ, ಕಾಯ್ದೆ ಯಾವುದು ಅಂತ ಕೇಳಿದಾಗ ಇದೀನಿ. ಸೊ ಕಾಯ್ದೆ ಯಾವುದು, ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಕೊಂಡು ಸೊ 2015ರಲ್ಲಿ ಬಂದಿದೆ. ಸೊ ಇದರಲ್ಲಿ ನೀವೇನ್ ನೋಡ್ತೀರಾ, ಮೊದಲಾದ್ರೆ ನಾವೇನ್ ಮಾಡ್ತಿದ್ವಿ, ಯಾರು ಮೊದಲು ಅಪ್ಲಿಕೇಶನ್ ಹಾಕಿದಾರೋ ಅವರಿಗೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ ಮೊದಲು. ಈಗ 2015 ನಂತರದಲ್ಲಿ ಏನಾಗುತ್ತೆ, ಈಗ ಈ ಆಕ್ಷನ್ ಆಗುತ್ತೆ, ಈ ಹರಾಜು. ಸೊ ಎಲ್ಲರೂ ಏನು ಈ ಹರಾಜಿನ ಮೂಲಕನೇ ತಗೋಬೇಕು ಅಂತ. ಸೊ ಮೊದಲಾದ್ರೇನು, ಯಾರು ಮೊದಲು ಅಪ್ಲಿಕೇಶನ್ ಕೊಟ್ಟಿದಾರೋ ಅವರಿಗೆ ಇದರ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಿದ್ರು. ಸೊ ಈಗೇನು ಹರಾಜಿನ ಮೂಲಕ ಮಾಡಬೇಕು ಅಂದ್ರೆ ಏನು, ಸ್ವಲ್ಪ ಪಾರದರ್ಶಕವಾದಂತ ವ್ಯವಸ್ಥೆ ಅಂತ ಹೇಳ್ತಿದ್ರು, ಪಾರದರ್ಶಕವಾದಂತ ವ್ಯವಸ್ಥೆ. ಅದರ ಜೊತೆಯಲ್ಲಿ ಈ ತರ ಎಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಕೊಟ್ಟಾಗ ಏನಾಗುತ್ತೆ, ಸರ್ಕಾರಕ್ಕೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾರು ಅದಕ್ಕೆ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ನೀವೇನ್ ಮಾಡ್ತೀರಾ, ಹರಾಜಿನಲ್ಲಿ ಆ ಒಂದು ಇದನ್ನ ಕೊಡ್ತೀರಾ, ಸೊ ಅಧಿಕಾರವನ್ನು ಕೊಡ್ತೀರಾ ಆ ಕಾರಣಕ್ಕೆ. ಸೊ ನೆಕ್ಸ್ಟ್, ಹರಾಜುಗೊಂಡ ಬ್ಲಾಕ್ಗಳ ವಿವರಗಳು ಅಂತ ಹೇಳ್ಕೊಂಡು ಇಲ್ಲೆಲ್ಲ ಬೇರೆ ಬೇರೆದನ್ನ ಹೇಳಿದ್ರೆ, ಕಬ್ಬಿಣದವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿದೆ. ಓಕೆ, ಸೊ ಅದೇ ರೀತಿಯಲ್ಲಿ ಕಬ್ಬಿಣದ ಹೆಚ್ಚಾಗಿ ಕಾಣುತ್ತೆ. ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಬಸವನಗುಡ್ಡ, ತಿಮ್ಮನಹಳ್ಳಿ, ಅದೇ ರೀತಿಯಲ್ಲಿ ಬಾಕ್ಸೈಟ್, ನಿದೋಡಿ, ಕುದರ್ಕ, ಸೊ ಈ ಥರದೆಲ್ಲ ಇರೋದನ್ನ ಹೇಳ್ತಾರೆ. ಇದು ಆಕ್ಷನ್ ಆಗಿರೋದು, ಆ ಕಾರಣಕ್ಕೆ ಇದು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸೊ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದಾಗ ಅದನ್ನ ಹೇಳ್ತೀನಿ. ಸೊ ಇನ್ನೊಂದು ಏನು, ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ ಹೇಳಿದೆ. ಸೊ ಇದೇನು, ಈಗ ಯಾರು ಈ ತರ ಆಕ್ಷನ್ ನಲ್ಲಿ ಅದನ್ನ ಪಡ್ಕೊಂಡಿದಾರೋ
ಅವ್ರೇನ್ ಮಾಡ್ಬೇಕು, ಅವ್ರಿಗೆ ಪ್ರಾಫಿಟ್ ಏನ್ ಬಂದಿದೆಯೋ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಏನ್ ಮಾಡ್ಬೇಕು, ಈ ದತ್ತಿಗೆ ಅಥವಾ ಈ ಒಂದು ಟ್ರಸ್ಟ್ಗೆ ಕೊಡ್ತಾರೆ. ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ ಹೇಳ್ತಾರೆ. ಸೊ ಈ ಟ್ರಸ್ಟ್ಗೆ ಕೊಟ್ಟಿರುವಂತ ದುಡ್ಡನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದಾಗ, ಇಲ್ಲಿ ಬಂದಿರೋ ದುಡ್ಡನ್ನ ಮತ್ತೆ ಯಾವ್ದಾದ್ರು ಖನಿಜಗಳ ಅನ್ವೇಷಣೆಗಿದ್ರೆ, ಅನ್ವೇಷಣೆ ಗೊತ್ತಾಗಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಮಾಡ್ತೀವಿ ಅಂತಂದ್ರೆ ಅದಕ್ಕಾಗಿ ಆ ದುಡ್ಡನ್ನ ಬಳಸುವಂತ ಪ್ರಯತ್ನ ಮಾಡ್ತಾರೆ. ಸೊ ಇದು ಒಂದು. ಸೊ ಎಷ್ಟನ್ನ ಕೊಡ್ತಾರೆ ನೋಡಿ. ಸೊ ಖನಿಜ ಗಣಿ ಗುತ್ತಿಗೆದಾರರು ಅಥವಾ ಎಲ್ಲಾ ಮುಖ್ಯ ಖನಿಜ ಗಣಿ ಗುತ್ತಿಗೆದಾರರು ಅವರಿಗೆ ಸಿಗುವಂತ ರಾಯಲ್ಟಿಯ 2% ಅಷ್ಟು, 2% ಅಷ್ಟು ಏನ್ ಮಾಡ್ತಾರೆ, ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಗೆ ಕೊಡಲಾಗುತ್ತೆ. ಸೊ ಅದರ ಜೊತೆಯಲ್ಲಿ ಸೊ ಇದು ಏನ್ ಮಾಡ್ತಾರೆ, ನಂತರದಲ್ಲಿ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅನುಮೋದಿಸುವಂತಹ ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅಧಿಸೂಚಿತವಾಗಿರುವಂತಹ ಸರ್ಕಾರಿ ಸ್ವಾಮ್ಯದ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಅಥವಾ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನ್ ಕರೆದ್ರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಖನಿಜಗಳ ಅನ್ವೇಷಣೆಯನ್ನ ಮಾಡ್ತಾರೆ ಅಂತ ಹೇಳಿದ್ರು. ಆ ದುಡ್ಡನ್ನು ತಗೊಂಡು ಮತ್ತೆ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಮಾಡ್ಬೇಕು, ಸೊ ಅದನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಏನು ಅಂತ, ಸೊ ಇದು ನಮ್ಗೆ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ. ಸೊ ಇವು ಕೆಲವೊಂದು ಇಂಪಾರ್ಟೆಂಟ್ ನೋಡಿ. ಸೊ ಇವು 13 ಖನಿಜಾನ್ವೇಷಣೆಗೆ ಸಂಬಂಧಪಟ್ಟಂತ ರಿಪೋರ್ಟ್ ನ ಒಳಗಡೆ ನಾವೇನ್ ನೋಡ್ತೀವಿ, ಸೊ ಇವು ಕೆಲವೊಂದು ಏರಿಯಾಗಳನ್ನ ನೋಡ್ತೀವಿ. ಅದರ ಜೊತೆಯಲ್ಲಿ ಯಾವ ಪರ್ಟಿಕ್ಯುಲರ್ ಆದಂತ ಖನಿಜಗಳು ಸಿಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ರಂಗಾಪುರ, ಹಾಸನ. ಸೊ ಇದರಲ್ಲಿ ಏನೇನ್ ನೋಡ್ತೀರಾ, PGE ಅಂತ ಹೇಳ್ತಿದ್ರ. PGE ಅಂದ್ರೆ ಏನು ಗೊತ್ತಿದೆಯಾ? ಸೊ ನನಗೂ ಕೂಡ ಗೊತ್ತಿಲ್ಲ, ಅದನ್ನೊಂದ್ಸಲ ಚೆಕ್ ಮಾಡೋಣ ಕಡೆ. PGE ಅಂತ ನೋಡಿ, ನಿಕ್ಕಲ್, ಕೋಬಾಲ್ಟ್, ಗೋಲ್ಡ್ ಅಂಡ್ ಅಸೋಸಿಯೇಟೆಡ್ ಮಿನರಲ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಅದೊಂದು. ಮಾಲ್ಕೇಡ್ ಕ್ಷೇತ್ರ, ಸೊ ಕಲಬುರ್ಗಿ, ಸುಣ್ಣದ ಕಲ್ಲು. ಕಲಬುರ್ಗಿ ಆಲ್ಮೋಸ್ಟ್ ಸುಣ್ಣದ ಕಲ್ಲು ಕಾಣ್ತಾ ಇರೋದು ನೋಡ್ತೀರಾ. ಕಿರಣಗಿ, ಇಟಗ, ನದ್ದಿಸಿನೂರು, ನಾಗವಂದ. ಓಕೆ, ನಾಗವಂದ ಇಸ್ ಇನ್ ಹಾವೇರಿ. ಇದು ಗೋಲ್ಡ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಿನರಲ್ಸ್ ಅನ್ನ ಹೇಳ್ತೀರಾ. ಜೇವರ್ಗಿ, ಸುಣ್ಣದ ಕಲ್ಲು, ಕಲಬುರ್ಗಿ. ರಾಮಪುರ, ಗೊಲ್ಲರಹಟ್ಟಿ, ಹಾಸನ. ನಿಕ್ಕಲ್, ಕೋಬಾಲ್ಟ್, ಸೊ ಈ ಥರದೆಲ್ಲ ಇದೆ. ರೇರ್ ಅರ್ತ್ ಎಲಿಮೆಂಟ್ಸ್. 14 ತಗಡೂರು ಬೆಲ್ಟ್, ಮಂಡ್ಯ, ನಿಕ್ಕಲ್, ಕ್ರೋಮೈಟ್, ಕಾಪರ್, ಈ ಥರದೆಲ್ಲ ನೋಡ್ತೀರಾ. ಗಡಚಾರ್ಪುರ ಕ್ಷೇತ್ರ, ಸೊ ಕೋಲಾರ, ಗ್ರಾಫೈಟ್ ಮತ್ತೆ ಸಲ್ಫೈಟ್. ಕಟಮಾದೇವರಹಳ್ಳಿ, ಸೊ ಇದು ಕಲಬುರ್ಗಿ. ಫಾಸ್ಫರೈಟ್, ಬೆರೆಟ್, ರೇರ್ ಅರ್ತ್ ಎಲಿಮೆಂಟ್ಸ್ ಬ್ಲಾಕ್. ಕಾಕೋಳ ಕ್ಷೇತ್ರ, ಹಾವೇರಿ, ಚಿನ್ನ. ಸಿರಿಗೆರೆ, ಅಗೇನ್ ಚಿನ್ನ, ಬಳ್ಳಾರಿ. ಕ್ಷೇತ್ರದಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಈಗ ಅನ್ವೇಷಣೆ ಮಾಡಿರೋದು. ಸೊ ಆ ಕಾರಣಕ್ಕಾಗಿ ಇದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಎಲ್ಲೆಲ್ಲಿದೆ ಅನ್ನೋದು ಕೂಡ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ 5 ಬ್ಲಾಕ್ಗಳಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಪ್ರಾಥಮಿಕ ಸ್ಥಳ ಅನ್ವೇಷಣೆಯನ್ನು ಮಾಡಿದೀವಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಮಾಡಿದೀವಿ, ಯಗವಕೋಟೆ, ಮಾಲಿಬ್ಡಿನಮ್ ಅಂಡ್ ಕಾಪರ್ ಕ್ಷೇತ್ರ. ಸೊ ಇದು ಚಿಂತಾಮಣಿ, ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು. ಸೊ ಅದೇ ರೀತಿಯಲ್ಲಿ REE ಅಂತಂದಾಗ ರೇರ್ ಅರ್ತ್ ಎಲಿಮೆಂಟ್ಸ್, ಗೊನವಟ್ಲ ಕ್ಷೇತ್ರ ಅಂತ ಹೇಳ್ತಿದ್ರ, ಲಿಂಗಸುಗೂರು, ರಾಯಚೂರಿನಲ್ಲಿದೆ. ಸೊ ಅದೇ ರೀತಿಯಲ್ಲಿ ಅಮ್ಮಟೆ ಬಾಕ್ಸೈಟ್ ಕ್ಷೇತ್ರ, ಖಾನಾಪುರ, ಬೆಳಗಾವಿ. ಇನಾಮ್ ಬಡಾಸ್ ಬಾಕ್ಸೈಟ್ ಕ್ಷೇತ್ರ, ಬೆಳಗಾವಿ. ಸೊ ಅದೇ ರೀತಿಯಲ್ಲಿ ಬೆಟಗೈರಿ, ಇದು ಕೂಡ ಬೆಳಗಾವಿ. ಸೊ ಬಾಕ್ಸೈಟ್ಗೆ ಸಂಬಂಧಪಟ್ಟಾಗಿ ಬೆಳಗಾವಿಯಲ್ಲಿ ಜಾಸ್ತಿಯಾಗಿ ಸಿಕ್ಕಿರೋದನ್ನು ನೋಡ್ತೀರಿ. ಹಾಗೆ ಎಲ್ಲವನ್ನ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ, ಅದ್ರ ಜಸ್ಟ್ ಇನ್ನು ಕೆಲವೊಂದು ಹೆಸರುಗಳನ್ನ ಕೇಳ್ದಾಗಿರ್ಬೇಕಷ್ಟೇ. ಓಕೆ, ಸೊ ಕೇಳ್ದಾಗಿರ್ಬೇಕು ಇವು ಎಲ್ಲೆಲ್ಲಿ ಸಿಕ್ಕಿದೆ ಈ ತರದ. ಸೊ ಒಂದು ಬಾಕ್ಸೈಟ್ ಅದಿರೋ ಆಗಿರ್ಬೋದು, ಅಥವಾ ಸುಣ್ಣದ ಕಲ್ಲು ಆಗಿರ್ಬೋದು, ಸೊ ಈ ತರದ ರೇರ್ ಅರ್ತ್ ಎಲಿಮೆಂಟ್ಸ್ ಆಗಿರ್ಬೋದು, ಎಲ್ಲಿ ಈ ತರ ಅನ್ವೇಷಣೆ ಮಾಡಿದ್ದಾರೆ ಅನ್ನೋದೊಂದು ಐಡಿಯಾ ಇರಬೇಕು. ಸೊ ಇನ್ನು ಉಪಖನಿಜಗಳಿಗೆ ಸಂಬಂಧಪಟ್ಟಾಗಿ ನೋಡೋಣ. ಸೊ ಅಗೇನ್ ಉಪಖನಿಜಗಳಿಗೆ ಸಂಬಂಧಪಟ್ಟಾಗಿ ನಮ್ಗೆ ಏನಾಗುತ್ತೆ ಅತಿ ಹೆಚ್ಚಾಗಿ ಅಂದ್ರೆ ಸ್ಯಾಂಡ್ ಅನ್ನು ನೋಡ್ತೀವಿ, ಮರಳು. ಸೊ ಮರಳು ನೀತಿ ಅಂತೇಳಿ ಬಂದಿದೆ. ಸೊ ಅದು ಕೂಡ ನೋಡ್ಬೇಕು ಒಂದ್ಸಲ. ಸೊ ಉಪಖನಿಜಗಳಿಗೆ ಸಂಬಂಧಪಟ್ಟಾಗಿ ನಮ್ಗೆ ಯಾವ ಒಂದು ನಿಯಮಗಳಿದಾವೆ ಅಂತ ಕೇಳಿದಾಗ 2016ರ ಉಪಖನಿಜಗಳ ರಿಯಾಯಿತಿ ತಿದ್ದುಪಡಿ ನಿಯಮ ಅಂತ ಹೇಳಿದೆ. ಸೊ ಇದನ್ನ ನಾವು ಬಳಸ್ತೀವಿ 2016. ಓಕೆ, ಸೊ ಅದ್ರ ಜೊತೆಲಿ ಕರ್ನಾಟಕ ಏನ್ ಮಾಡಿದೆ, ಕರ್ನಾಟಕ ಉಪಖನಿಜ ರಿಯಾಯಿತಿ ತಿದ್ದುಪಡಿ ನಿಯಮ ಅಂತ ಹೇಳ್ಕೊಂಡು 2023ರಲ್ಲಿ ಕೂಡ ತಂದಿರೋದನ್ನು ನೋಡ್ತಾರೆ. ಸೊ ನೆಕ್ಸ್ಟ್ ಬರೋಣ. ಅಗೇನ್ ನೋಡಿ, ಸೊ ಇವೇನ್ಗೆಲ್ಲ ಈ ಪಾಯಿಂಟ್ಸ್ ಇದು ಮತ್ತೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಮೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಮತ್ತೆ ಏನಿದೆ, ಪರಿಸರ ವಿಜ್ಞಾನದ ಒಳಗಡೆ ಸೊ ಮೇನ್ಸ್ ಅಲ್ಲಿ ಒಂದು ಟಾಪಿಕ್ ಇದೆ, ಮೈನಿಂಗ್ ಇಂದ ಯಾವ್ಯಾವ ರೀತಿಯ ಪರಿಣಾಮಗಳು ಉಂಟಾಗತ್ತೆ. ಸೊ ಮೈನಿಂಗ್, ಗಣಿಗಾರಿಕೆಯಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗತ್ತೆ ಅಂತ ಹೇಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇದು ಹೆಲ್ಪ್ ಆಗುತ್ತೆ. ಸ್ಫೋಟಕ ಬಳಕೆ ಇಲ್ಲದೆ ಕಲ್ಲು ಗಣಿಗಾರಿಕೆ ಗುತ್ತಿಗೆ ನೀಡೋದಕ್ಕೆ ಅಥವಾ ನಡೆಸೋದಕ್ಕೆ ಸಾರ್ವಜನಿಕ ರಚನೆಗಳಾದಂಥ ರಸ್ತೆ, ಸಾರಿಗೆ, ದೇವಸ್ಥಾನ, ರೈಲ್ವೆ ಲೈನ್, ವಸತಿ ಪ್ರದೇಶ ಇತ್ಯಾದಿಗಳಿಂದ 50 ಮೀಟರ್ ಆದ್ರೂ ಸುರಕ್ಷಿತ ಅಂತರವನ್ನ ಕಾಯ್ದಿರಿಸತಕ್ಕದ್ದು ಅಂತ ಹೇಳಿ ಹೇಳ್ತಾರೆ. ಸೊ ಈ ರೂಲ್ಸ್ಗಳಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನಾದ್ರೂ ನೀವು ಬರೆಯೋದಕ್ಕೆ ಆಗುತ್ತೆ.
ಸೊ ಈ ತರ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದೇನಾದ್ರೂ ನಿಯಂತ್ರಿತ ಸ್ಫೋಟಕವನ್ನ ಬಳಸ್ತೀವಿ ಅಂತಂದ್ರೆ ಅಟ್ಲೀಸ್ಟ್ 100 ಮೀಟರ್ ಅಥವಾ ಸೊ ಸ್ಫೋಟಕ ಡೈರೆಕ್ಟ್ ಆಗಿ ಬಳಸ್ತೀರ ಅಂತಂದ್ರೆ ಅನಿಯಂತ್ರಿತವಾದದ್ದಾದ್ರೆ 200 ಮೀಟರ್ ಏನಿರ್ಬೇಕು ಸೇಫ್ಟಿ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಸೊ ಇದು. ಸೊ ನೆಕ್ಸ್ಟ್ ಹೊಸ ಮರಳು ನೀತಿ. ಸೊ ಹೊಸ ಮರಳು ನೀತಿ 2020 ಅನುಷ್ಠಾನ. ಸೊ ಇದನ್ನು ಕೂಡ ನಾವೇನ್ ಮಾಡ್ತೀವಿ, ಮರಳುಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಒಂದಿಷ್ಟು ಇದನ್ನ ಚೇಂಜಸ್ ಅನ್ನ ಮಾಡಿರೋದನ್ನ ನೋಡ್ತೀವಿ. ಹಳ್ಳಗಳ ಪಾತ್ರಗಳಲ್ಲಿ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ ಈ ತರದ ಮರಳುಗಳು ಕಾಣುತ್ತೆ. ಇದು 2 ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು, ಮರಳುಗಳನ್ನ ತೆಗೆಯೋದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ, ತೆಗಿಬೇಕಾಗತ್ತಾ ಅಥವಾ ಹಾಗೆ ಇದ್ರೆ ಬೆಟ್ರ? ಸೊ ಹಾಗೆ ಇದ್ರೆ ಬೆಟ್ರ. ಸೊ ಅದನ್ನ ಲಿಮಿಟೆಡ್ ಆಗಿ ತೆಗಿಬೇಕು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾಕೆ ಗೊತ್ತಾ, ಇಲ್ಲ ಅಂದ್ರೆ ನಿಮ್ಗೆ ಹೂಳು ತುಂಬ್ತಾ ಹೋಗುತ್ತೆ, ನಿಧಾನವಾಗಿ ಹೂಳು ತುಂಬ್ತಾ ಹೋಗುತ್ತೆ. ಲಿಮಿಟೆಡ್ ಆಗಿ ತೆಗಿಬೇಕು. ಅದು ನಮ್ಮಲ್ಲಿ ಏನಾಗ್ಬಿಡುತ್ತೆ, ಅದು ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಬಹಳ ಅನ್ಲಿಮಿಟೆಡ್ ಆಗಿ ತೆಗಿತಾರೆ, ಆವಾಗ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಚ್ಚಾಗಿ ನಾವೇನ್ ಮಾಡ್ತೀವಿ, ಈ ಉಪಖನಿಜ ಅಥವಾ ಮರಳುಗಳ ನೀತಿಗಳ ಒಳಗಡೆ ಈ ಸಾಂಪ್ರದಾಯಿಕ ದೋಣಿಗಳನ್ನ ಬಳಸಿ ತೆಗೆಯೋರಿಗೆ ಅಲೋ ಇದೆ. ಓಕೆ, ಸೊ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ನೀವೇನ್ ಮಾಡ್ತೀರಾ, ಅಲೋ ಮಾಡ್ತೀರಾ. ಆದ್ರೆ ಇವೇನಾದ್ರೂ ಹೊಸ ಟೆಕ್ನಾಲಜಿಯ ಹಡಗುಗಳನ್ನು ಬಳಸಿ ತೆಗಿತಾರೆ ಅಂತಂದ್ರೆ, ಮಷಿನ್ಗಳ ಮೂಲಕ ತೆಗಿತಾರೆ ಅಂದ್ರೆ ಅವ್ರಿಗೆ ನಿಮ್ಗಿಂದ ರೆಸ್ಟ್ರಿಕ್ಷನ್ ಇರೋದು ನೋಡ್ತೀರಾ. ಸೊ ಕೆಲವೊಂದು ಪಾಯಿಂಟ್ಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಬರೋಣ. ಸೊ ಒಂದು ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ ಹೇಳಿ ನೋಡಿದ್ವಿ. ಸೊ ಈಗ ಎರಡನೇದು ಯಾವ್ದು ನೋಡ್ತೀವಿ, ಡಿಸ್ಟ್ರಿಕ್ಟ್. ಸೊ ಡಿಸ್ಟ್ರಿಕ್ಟ್ ಮೈನಿಂಗ್ ಸೊ ಪ್ರತಿಷ್ಠಾನ ಅಂತ ಏನಂತ ಕರಿತೀರಾ? ಸೊ ಪ್ರತಿಷ್ಠಾನಕ್ಕೆ ಏನಿಲ್ಲ. ಓಕೆ, ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ ನೆನ್ಪಿಟ್ಕೊಳ್ಳಿ. ನಂತರ ಇದನ್ನೊಂದ್ಸಲ ಸರ್ಚ್ ಮಾಡ್ಬೇಕು, DMFT ಅಥವಾ ನೀವೇನ್ ಮಾಡ್ಬೇಕು, ಸೊ ಇಂಗ್ಲಿಷ್ ಮೀಡಿಯಂ ಏನಿಲ್ಲ ಅದನ್ನೊಂದ್ಸಲ ನೋಡ್ಬೇಕು. ಸೊ ಟ್ರಸ್ಟ್ ಅನ್ನೋದು ಗೊತ್ತಿದೆ, ಆದ್ರೆ F ಅಂತಂದಾಗ ಏನು, ಪ್ರತಿಷ್ಠಾನ ಅಂತಂದಾಗ ಅದನ್ನ ನೋಡ್ಬೇಕು. ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957. ಸೊ ಇದನ್ನ ಯಾವ್ದು ಅಡಿಯಲ್ಲಿ ಮಾಡಿದೀವಿ, ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ಮಾಡಿದೀವಿ. ಸೊ ಇದರ ಒಳಗಡೆ ನೀವೇನ್ ನೋಡ್ತೀರಾ, ಗಣಿ ಬಾಧಿತ ಪ್ರದೇಶಗಳು ಎಲ್ಲೆಲ್ಲಿ ಈ ತರ ಗಣಿಗಾರಿಕೆ ಮಾಡಿದೀವೋ ಅದರ ಸುತ್ತಮುತ್ತಲು ಎಲ್ಲಿ ಈ ತರದ ಪ್ರಾಬ್ಲಮ್ಗಳಾಗಿದೆ ಅವೆಲ್ಲ ಪ್ರದೇಶಗಳಲ್ಲಿ ಏನ್ ಮಾಡ್ತೀವಿ, ಆ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ದುಡ್ಡನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಸೊ ಈ ದತ್ತಿಯಲ್ಲಿ ಬಂದಿರುವಂತ ದುಡ್ಡನ್ನ ಸೊ ಇಲ್ಲಿ ವಾಸಿಸುವಂತ ಜನರ ಹಾಗೂ ಪ್ರದೇಶದ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಅನುಷ್ಠಾನಗೊಳಿಸೋದಕ್ಕೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿಯ ದುಡ್ಡನ್ನ ಬಳಸ್ತೀವಿ. ಓಕೆ, ರಾಷ್ಟ್ರೀಯ ಖನಿಜ ಅನ್ವೇಷಣೆ ಅಂತಂದಾಗ ಖನಿಜಗಳನ್ನ ಡಿಟರ್ಮೈನ್ ಮಾಡೋದಕ್ಕೆ ಮತ್ತೆ ಎಲ್ಲಿ ಸಿಗತ್ತೆ ಅನ್ನೋದನ್ನ ನೋಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಬಳಸ್ತಾ ಇದ್ವಿ. ಇದನ್ನೇನ್ ಮಾಡ್ತಿದ್ವಿ, ಎಲ್ಲಿ ಮೈನಿಂಗ್ ಮಾಡಿದೀವೋ ಅದರ ಸುತ್ತಮುತ್ತಲಿನ ಏರಿಯಾವನ್ನ ಡೆವಲಪ್ ಮಾಡೋದಕ್ಕೆ ಬಳಸ್ತೀವಿ ಅಂತ ಹೇಳ್ತಾರೆ. ಡೆವಲಪ್ ಮಾಡೋದಕ್ಕೆ ಇದನ್ನ ಬಳಸ್ತೀವಿ ಅಂತ. ಸೊ ಇದು ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ. ಸೊ ಅದ್ರ ಜೊತೆಲಿ ಈ ತರ ಕೂಡ ಒಂದಿದ್ದು ನೋಡಿ, ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ. ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ PMKKKY ಅಂತ. ಸೊ ಆ ತರದ ಯೋಜನೆ ಕೂಡ ಒಂದಿದೆ. ಅದೇನು, ಸೊ ಇದೇ ರೀತಿಯಲ್ಲಿ ಆ ಒಂದು ಗಣಿಗಾರಿಕೆ ನಡೆದಂತ ಏರಿಯಾವನ್ನ ಇಂಪ್ರೂವ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಜಿಲ್ಲಾ ಖನಿಜಕ್ಕೆ ಸಂಬಂಧಪಟ್ಟ ಹಾಗೆ ಈ ದತ್ತಿಯಲ್ಲಿ ಏನೇನ ಖರ್ಚು ಮಾಡಿದೀವಿ ಇದನ್ನೆಲ್ಲವನ್ನ ಹೇಳ್ತಾರೆ. ಸೊ ಯಾವ್ಯಾವ ಕ್ಷೇತ್ರಕ್ಕಾಗಿ ಖರ್ಚು ಮಾಡಿದೀವಿ. ಸೊ ಇನ್ನು ಓವರ್ ಆಲ್ ಆಗಿ ಖನಿಜಾಡಳಿತದ ಸಮಗ್ರ ಗಣಕೀಕರಣವನ್ನ ಮಾಡ್ತೀವಿ, ಅಥವಾ 1 ಸ್ಟೇಟ್ 1 GPS ನಂತದ್ದು, ವಾಹನಗಳ ಟ್ರ್ಯಾಕಿಂಗ್ ಮಾಡೋದು, ಇದನ್ನೆಲ್ಲ ನೋಡಿದ್ವಲ್ಲ. ಸೊ ಅದನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದ್ವಿ. ಸೊ ನೆಕ್ಸ್ಟ್, ಸೊ ಇಲಾಖೆ ಮುಂದಿರುವಂತಹ ಸವಾಲುಗಳು ಅಂತಂದಾಗ ಸರ್ಕಾರಿ ಜಾಗದಲ್ಲಿ ಖನಿಜ ನಿಕ್ಷೇಪವನ್ನ ಗುರುತಿಸೋದಾಗಿರ್ಬೋದು. ಸೊ ಅವುಗಳನ್ನ ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಮತ್ತೆ ಮೈನಿಂಗ್ ಮಾಡೋದಾಗಿರ್ಬೋದು. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಇರೋದನ್ನ ನೋಡ್ತೀರಾ. ಸೊ ಒಂದಿಷ್ಟು ಹಿಂದೆ ರಾಜ್ಯ ಪರಿಸರ ಆಘಾತ ಅಂದಾಜೀಕರಣ ಪ್ರಾಧಿಕಾರದಿಂದ ಕ್ಲಿಯರೆನ್ಸ್ ಸಿಗೋದೇನಿಲ್ಲ, ಇದು ಸ್ವಲ್ಪ ಕಷ್ಟ ಆಗಿರೋದನ್ನ ನೋಡ್ತೀವಿ. ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಯೋಜನೆಯನ್ನು ತರಬೇಕಾದ್ರೆ ಅದರಿಂದ ಪರಿಸರದ ಮೇಲೆ ಏನು ಹಾನಿ ಆಗತ್ತೆ ಅನ್ನೋದನ್ನ ಹೇಳೋದಂತ ಪ್ರಯತ್ನ. ಓಕೆ, ಸೊ ಆ ತರದ ಪ್ರಯತ್ನಗಳನ್ನ ಹೇಳ್ತಾರೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಹಿಂದೆ ಸೊ ಸ್ಟೇಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಅಂತ ಕರಿತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಪರಿಸರ ವಿಮೋಚನಾ ಪತ್ರ ಇದೆಯಲ್ಲ, ಸೊ ಇದನ್ನ ಕಡ್ಡಾಯವಾಗಿ ಪಡೆಯಲೇಬೇಕಾಗತ್ತೆ ಇದೆಲ್ಲ ಇಲಾಖೆಗಳು ಅಂತ. ಸೊ ಅದರ ಜೊತೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಳಪಡುವಂತಹ ಖನಿಜ ಬ್ಲಾಕ್ಗಳ ಅನ್ವೇಷಣೆಗೆ ಅಥವಾ ಹರಾಜುಗೊಂಡಿರುವಂತಹ ಗಣಿ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿಂದ ಅರಣ್ಯ ವಿಮೋಚನಾ ಪತ್ರವನ್ನ ಕಡ್ಡಾಯವಾಗಿ ಪಡಿಬೇಕು ಅಂತ ಹೇಳಿ ಹೇಳ್ತಾರೆ ಅರಣ್ಯ ಇಲಾಖೆ. ಸೊ ಇವೆಲ್ಲ ನಮಗೆ ಕೆಲವೊಂದು ಪಾಯಿಂಟ್ಗಳು ನಮಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಖನಿಜಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಬರೋಣ ಮತ್ತೆ. ಸೊ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾಗ ಪರಿಸರದ ಬದಲಾವಣೆ, ಹವಾಮಾನ ಬದಲಾವಣೆ ಅಂತ ಕರಿತೀವಿ, ಕ್ಲೈಮೇಟ್ ಚೇಂಜ್. ಇವೆಲ್ಲ ಕ್ಲೈಮೇಟ್ ಚೇಂಜ್ ಅಲ್ಲಿ ಏನೇನಿದೆ, ಏನೇನು ಚೇಂಜ್ ಆಗುತ್ತೆ?
ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿರ್ತೀರ. ಸೊ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಸೊ ಓಷನ್ ಆಸಿಡಿಫಿಕೇಶನ್ ಮತ್ತೆ ಓಝೋನ್ ಡಿಪ್ಲೀಷನ್ ಮತ್ತೆ. ಸೊ ಈಗ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಸೊ ಗ್ಲೋಬಲ್ ವಾರ್ಮಿಂಗ್ ಆದ ಕೂಡಲೇ ಟೆಂಪರೇಚರ್ ಜಾಸ್ತಿ ಆಯ್ತು. ಓಕೆ, ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಮತ್ತೇನಾಗುತ್ತೆ? ಸೊ ಏನಾಗುತ್ತೆ? ಐಸ್ ಕರಗತ್ತೆ. ಓಕೆ, ಮತ್ತೆ ಐಸ್ ಕರಗ್ತು ಅಂತಂದ್ರೆ ನೀವೇನ್ ಹೇಳ್ತೀರಾ? ನೀರು ಜಾಸ್ತಿ ಆಯ್ತು ಅಂತ ಹೇಳ್ತೀರ, ಅದಲ್ಲ? ಸೊ ನೀರು ಜಾಸ್ತಿ ಆಯ್ತು ಅಂತ ಹೇಳ್ತೀರಿ. ಓಕೆ, ಸಾಗರ ಅದ್ರ ಸಾಗರದ ಲೆವೆಲ್ ಜಾಸ್ತಿ ಆಗತ್ತೆ ಅಂತ ಹೇಳ್ತೀರಿ. ಸಮುದ್ರ ಮಟ್ಟ ಹೆಚ್ಚಳ ಆಗತ್ತೆ, ಕೆಲವೊಂದು ದ್ವೀಪಗಳು ಏನಾಗ್ಬೋದು, ಮುಳುಗಿ ಹೋಗ್ಬೋದು. ಅದೇ ಕಾರಣಕ್ಕಾಗಿ ಜಕಾರ್ತದಿಂದ ನಾವೇನ್ ಮಾಡಿದ್ವಿ, ಇಂಡೋನೇಷ್ಯಾದ ರಾಜಧಾನಿಯನ್ನು ಶಿಫ್ಟ್ ಕೂಡ ಮಾಡಿದ್ವಿ. ಸೊ ಈ ಥರದೆಲ್ಲ ನೋಡ್ತೀರಾ. ಓಕೆ, ಫೈನ್. ಸೊ ಅಗೇನ್ ಇಲ್ಲಿ ನಾವೇನ ಹೇಳ್ತಿದ್ವಿ, ನಾರ್ಮಲ್ ಆಗಿ ನೀವೇನಾದ್ರು ನೋಡ್ತೀರಾ ಅಂತಂದಾಗ, ಸೊ ಈ ತರದ ಕ್ಲೈಮೇಟ್ ಅಲ್ಲಿ ಚೇಂಜಸ್ ಆಗತ್ತಲ್ಲ, ಅದರಿಂದ ಇಮಿಡಿಯೇಟ್ ಏನಾಗುತ್ತೆ ಇಂಪ್ಯಾಕ್ಟ್ ಅಂತಂದಾಗ, ಒಂದು ಬೆಳೆಯ ಪದ್ಧತಿಯಲ್ಲಿ ಬದಲಾವಣೆ ಕಾಣ್ಬೋದು, ಅಥವಾ ಇಲ್ಲಿಯ ಪ್ರಾಣಿಗಳಿಗೆ, ಸಸ್ಯಗಳಿಗೆ, ಅಥವಾ ಮನುಷ್ಯರಿಗೂ ಕೂಡ ಆಗ್ಬೋದು. ಸೊ ಎಲ್ಲರಿಗೂ ಏನಾಗ್ಬೋದು, ಕೆಲವೊಂದು ರೋಗಗಳು ಹರಡುವಂತ ಭೀತಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ರೋಗಗಳ ಸಂಖ್ಯೆ ಅದು ಕೂಡ ಜಾಸ್ತಿ ಆಗೋದನ್ನು ನೋಡ್ತೀರಾ. ಸೊ ಹವಾಮಾನದಲ್ಲಿ ಬದಲಾವಣೆ ಆಗೋದ್ರಿಂದ ಮತ್ತೇನೇನು ನೋಡ್ಬೋದು? ಸೊ ಇಲ್ಲಿಯ ಸ್ವಾಭಾವಿಕ ಸಸ್ಯವರ್ಗಗಳೇನಿಲ್ಲ ಅದು ಕೂಡ ಚೇಂಜಸ್ ಆಗೋದನ್ನ ನೋಡ್ತೀರಾ. ಸೊ ಮಳೆಯ ಪದ್ಧತಿ ಚೇಂಜಸ್ ಆಗೋದನ್ನ ನೋಡ್ತೀರಾ. ಮಳೆ ಸೊ ಏನು ಪ್ಯಾಟರ್ನ್ ಇದೆ ಅದು ಕೂಡ ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗೋದನ್ನ ನೋಡ್ತೀರಾ. ಸೊ ಈ ಥರದೆಲ್ಲ ಬೇರೆ ಬೇರೆ ಚೇಂಜಸ್ ಗಳನ್ನ ಆಗೋದನ್ನ ನೋಡ್ತೀರಾ, ಅಲ್ವಾ? ಸೊ ಅದನ್ನ ಹೇಳ್ತೀವಿ. ಸೊ ಇನ್ನು ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಸೊ ಈ ತರ ಒಂದು ನೀತಿ ಸಂಹಿತೆ ಅಥವಾ ನೀತಿ ಸಂಸ್ಥೆ ಅಂತ ಇದೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಅಂತ ಇದೆ. ಓಕೆ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಅಂತ ಕರಿತಾರೆ. ಸೊ ಪಾಲಿಸಿ ರಿಸರ್ಚ್ ಅಥವಾ EMPRI ಅಂತ ಹೇಳಿದೆ, ಎಂಪ್ರಿ. ಸೊ ಕರ್ನಾಟಕದ ಒಳಗಡೆ ಇದೇನಾಗುತ್ತೆ, ಈ ತರದೆಲ್ಲ ಕೆಲಸಗಳನ್ನ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಏನೇನು ನೋಡ್ಬೋದು? ಭಾರತೀಯ ರಸ್ತೆಗಳಲ್ಲಿ ವಿದ್ಯುತ್ ವಾಹನದಿಂದ ಹೊರಸೂಸುವಿಕೆ ಕಡಿತ ಮಾಡೋದು, ಅಥವಾ ಅದರ ಶಕ್ತಿಯ ಆರ್ಥಿಕತೆ ಚಾಲನೆ ಮೇಲೆ ಸೈಕಲ್ನ ಆಧಾರಿತ ಅಧ್ಯಯನ ಆಗಿರ್ಬೋದು. ಈ ತರದೆಲ್ಲ ಯೋಜನೆಗಳನ್ನ ಸಂಶೋಧನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಯಾರ ಜೊತೆ ಮಾಡ್ತಿದ್ವಿ ನೋಡಿ? ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹೈದರಾಬಾದ್. ಕರ್ನಾಟಕದಲ್ಲಿ ಅಲ್ಪಾವಧಿಯ ಹವಾಮಾನ ಮಾಲಿನ್ಯಕಾರಕಗಳ ಆವಿಷ್ಕಾರ, ಇದನ್ನ ಯಾರ ಜೊತೆ ಮಾಡ್ತಿದ್ವಿ? ಟೆರಿಯ ಜೊತೆ ಮಾಡ್ತಾ ಇದೀವಿ. ಟೆರಿ ಶಕ್ತಿ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀರಾ, ಅಥವಾ ದ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅದರ ಜೊತೆಲಿ ವಸುಧಾ ಫೌಂಡೇಶನ್ ಅಂತ ಕೂಡ ಇದೆ. ಸೊ ಇದಲ್ಲದೆ IISc ಜೊತೆಯಲ್ಲಿ ಕೂಡ ಈ ತರದ್ದು ಕೆಲವೊಂದು ಇನಿಷಿಯೇಟಿವ್ಗಳನ್ನ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ತಾ ಇದೀವಿ? ಮಾಲಿನ್ಯಕಾರಕಗಳನ್ನ ಆವಿಷ್ಕಾರ ಮಾಡೋದಾಗಿರ್ಬೋದು, ಅಥವಾ ಅವುಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳಾಗಿರ್ಬೋದು. ಸೊ ಅಂತವುಗಳನ್ನ ಮಾಡ್ತಾ ಇರೋದು ನಂತರ. ಸೊ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ನೋಡಿ, ಸೊ ಇದು ಯಾವುದು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅಂತ ಹೇಳ್ತಾರೆ, NIAS ಬೆಂಗಳೂರು. ಸೊ ಇವರ ಜೊತೆಯಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದ್ವಿ? ಬೆಂಗಳೂರಿನಲ್ಲಿ ಡ್ರೋನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಎಮಿಷನ್ ಹಾಟ್ಸ್ಪಾಟ್ ಗಳನ್ನ ಗುರುತಿಸುವುದು, ಎಲ್ಲೆಲ್ಲಿ ಹೆಚ್ಚಾಗಿ ಎಮಿಷನ್ಸ್ ಗಳಾಗುತ್ತೆ ಅಂತ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ನೀವೇನ್ ಮಾಡ್ಬೇಕಾಗ್ಬೋದು? ಎಮಿಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕಾಗತ್ತಾ ಅಂತ ಚೆಕ್ ಮಾಡ್ತಿದ್ವಿ. ಸೊ ಆ ಥರದಲ್ಲೇ ಆಗ್ತದೆ. ಓಕೆ, ಸೊ ಇವೆಲ್ಲ ಕೆಲವೊಂದು ಸೇನೆಯನ್ನ ಮಾಡ್ತಾ ಇದೀವಿ ಅಂತ. ಇನ್ನು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಕೂಡ ಇದೆ. ಸೊ ಇದ್ರೊಳಗಡೆ ಏನ್ ಮಾಡ್ತೀವಿ ನೋಡಿ ಈಗ. ಸೊ ಮೊದಲನೇದಾಗಿ ಈ ತರ ನೈಸರ್ಗಿಕ ವಿಕೋಪಗಳಾದಾಗ ಇದೇನ್ ಮಾಡ್ಬೇಕು? ಒಂದು ಮುನ್ಸೂಚನೆ ನೀಡೋದಕ್ಕಾಗ್ಬೇಕು, ಹೌದಲ್ವಾ? ಮುನ್ಸೂಚನೆ ನೀಡೋದಕ್ಕಾಗ್ಬೇಕು. ಮುನ್ಸೂಚನೆ ಅಂತಂದಾಗೇನು? ಫೋರ್ಕಾಸ್ಟಿಂಗ್. ನಮ್ಮಲ್ಲಿ ಯಾರು ಕೊಡ್ತಾರೆ ಈ ಮುನ್ಸೂಚನೆಯನ್ನ? ರೀಸೆಂಟ್ ಆಗಿ ಒಂದ್ಸಲ ನಿಮ್ಮ ಮೊಬೈಲ್ 3 ಸಲ ವೈಬ್ರೇಷನ್ ಆಗಿತ್ತಲ್ಲ, ಯಾವ್ದದು? ಸೊ ಯಾವ್ದದು? IMD, ನಮ್ಮ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತಿರೋದಲ್ಲ, IMD. ಸೊ ಏನ್ ಮಾಡ್ತಾರೆ? ಸೈಕ್ಲೋನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಈ ತರದ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇವನ್ ನೀವು ಇತ್ತೀಚೆಗೆ ಏನ್ ನೋಡ್ತೀರಾ? ಹೀಟ್ ವೇವ್ ಏನಾದ್ರು ಬರುತ್ತಂದ್ರೆ ಅದನ್ನ ಮೊದಲೇ ನಿಮ್ಗೆ ನೋಡ್ತೇವೆ ಫೋರ್ಕಾಸ್ಟ್ ಮಾಡ್ತಾರೆ. ಇಂಥ ಏರಿಯಾದಲ್ಲಿ ಹೀಟ್ ವೇವ್ ಬರುವಂತ ಸಾಧ್ಯತೆ ಇದೆ, ಸೊ ಆದಷ್ಟು ಮನೆ ಒಳಗಡೆ ಇರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಕೊಂಡು. ಸೊ ಈ ತರದೆಲ್ಲ ನೋಡ್ತಿರಲ್ವಾ? ಸೊ ಹೇಳ್ತೀವಿ ವೆದರ್ ಫೋರ್ಕಾಸ್ಟಿಂಗ್. ಸೊ ನಮ್ಮಲ್ಲಿ ಈ ನೆಟ್ವರ್ಕ್ ಯಾವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ನಾವು ಡೆವಲಪ್ ಮಾಡಿದೀವಿ ಅಂತ ಕೇಳಿದಾಗ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಿಮ್ಗೆ ಏನಿದೆ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆದರ್ ಅನ್ನ, ಸೊ ಅದ್ರ ಡಾಟಾಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಡಾಟಾ ಸೆಂಟರ್ಗಳಿದಾವೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ? ಸೊ ಪ್ರತಿಯೊಂದು ಪ್ರದೇಶದ ಹವಾಮಾನದ ಮಾಹಿತಿ ಸಿಗ್ತಾ ಇದೆ. ಸೊ ಅದರಿಂದ ನೆಕ್ಸ್ಟ್ ಏನ್ ಮಾಡ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನ ಹೇಳೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಫೋರ್ಕಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವೆಲ್ಲ ಹೇಳ್ತಾರೆ. ಸೊ ಅದ್ರ ಜೊತೆಲಿ ಇಲ್ಲಿ ನೋಡಿ ಏನೇನಿದೆ ಅಂತ ತಿಳ್ಕೊಂಡು, ಹವಾಮಾನ ಮಾಪನ ಕೇಂದ್ರಗಳ ಜಾಲದ ಸ್ಥಾಪನೆ ಆಗಿರ್ಬೋದು, ನೆಟ್ವರ್ಕ್. ಹವಾಮಾನ ಮಾಪನ ಕೇಂದ್ರಗಳ ಜಾಲದ ಸ್ಥಾಪನೆ, ದತ್ತಾಂಶ ಸಂಗ್ರಹಣೆ, ಡಾಟಾ ಕಲೆಕ್ಷನ್, ಅನಾಲಿಸಿಸ್
ಅದರ ಜೊತೆಯಲ್ಲಿ ಸಂದೇಶ ಮತ್ತು ಎಚ್ಚರಿಕೆಗಳ ಸೃಜನೆ, ಸೊ ಈ ಥರವೆಲ್ಲ ಕೆಲಸಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಓಕೆ, ಸೊ ಇವು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಕರಿತಿದ್ರು. ಸೊ ಏನೇನು ಕೆಲಸ ಮಾಡ್ತೇವೆ, ಯಾವ ರೀತಿಯ ಧ್ಯೇಯೋದ್ದೇಶಗಳನ್ನು ಹೊಂದಿದೆ ಅಂತ ಕೇಳಿದಾಗ, ಸೊ ಇದೆಲ್ಲ ವಿಪತ್ತು ಮತ್ತು ಅಪಾಯ ಮತ್ತು ದುರ್ಬಲತೆಗಳ ಅಧ್ಯಯನ, ಅಂದ್ರೆ ಯಾರಿಗೆ ಇದು ಮೊದಲು ಇಂಪ್ಯಾಕ್ಟ್ ಮಾಡ್ಬೋದು, ಸೊ ಯಾರನ್ನ ನೀವು ಮೊದಲು ಕಾಪಾಡಬೇಕಾಗತ್ತೆ, ಈ ಥರದನ್ನು ಕೂಡ ಹೇಳ್ತಾರೆ. ವಿಪತ್ತು ನಿರ್ವಹಣೆಯಲ್ಲಿ ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಅನುಷ್ಠಾನ, ಸೈಂಟಿಫಿಕ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗಳ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸುವಂತ ಪ್ರಯತ್ನ. ವಿಪತ್ತು ಉಸ್ತುವಾರಿ ಮತ್ತೆ ಪರಿಣಾಮಗಳ ಮೌಲ್ಯಮಾಪನ, ಸೊ ಅದನ್ನ ಏನಾದ್ರೂ ಪರಿಣಾಮಗಳು ಉಂಟಾಗಿದೆ ಅಂದ್ರೆ ಯಾವ ರೀತಿಯ ಪರಿಣಾಮ ಉಂಟಾಗಬಹುದು, ಅದಕ್ಕೆ ಆಲ್ರೆಡಿ ರೆಡಿ ಆಗಿರಿ ಅಂತ ಹೇಳೋದಕ್ಕೆ. ಸೊ ವಿಪತ್ತು ಮುನ್ನೆಚ್ಚರಿಕೆ ಮತ್ತು ವೈಜ್ಞಾನಿಕ ಸಲಹೆ ಸೂಚನೆಗಳನ್ನು ನೀಡೋದು. ಸೊ ಇವೆಲ್ಲ ಏನಾಗುತ್ತೆ ಕರ್ನಾಟಕದಲ್ಲಿ ಈ ತರ ನೋಡಿ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಕರಿತಾರೆ. ಸೊ ಆ ಥರದ್ದು. ಸೊ ಇನ್ನು ಓವರ್ ಆಲ್ ಆಗಿ ಇಂಡಿಯಾದಲ್ಲಾದ್ರೆ ನೀವು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತಾರೆ. ಸೊ ಇನ್ನು ಹವಾಮಾನ ಮಾಪನ ಕೇಂದ್ರಗಳ ಜಾಲವನ್ನು ನೀವು ನೋಡೋದಕ್ಕೋದ್ರೆ ಆಲ್ಮೋಸ್ಟ್ ಏನ್ ಮಾಡಿದ್ವಿ, ಎಲ್ಲಾ ಹೋಬಳಿಯ ಮಟ್ಟದಲ್ಲಿ ಪ್ರತಿ 250 ಚದರ ಕಿಲೋಮೀಟರ್ನ ಒಳಗಡೆ ಒಂದರಂತೆ ಸೌರಶಕ್ತಿ ಆಧಾರಿತ GPS ಸಹಿತ ಸ್ವಯಂ ಚಾಲಿತ ದೂರಸ್ಥ ಹವಾಮಾನ ಮಾಪನ ಕೇಂದ್ರಗಳು. ಸೊ ಅದರ ಜೊತೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ 25 ಚದರ ಕಿಲೋಮೀಟರ್ಗೆ ಒಂದರಂತೆ ಸೌರಶಕ್ತಿ ಆಧಾರಿತ GPS ಸಹಿತ ಸ್ವಯಂ ಚಾಲಿತ ದೂರಸ್ಥ ಮಳೆ ಮಾಪನ ಕೇಂದ್ರಗಳಾಗಿರ್ಬೋದು, ಅಥವಾ ಎಲ್ಲಾ ಹವಾಮಾನ ಮಾಪನ ಕೇಂದ್ರಗಳಿಂದ ತಾಪಮಾನ, ಆರ್ದ್ರತೆ, ಓಕೆ, ಸೊ ಆರ್ದ್ರತೆ ಅಂತಂದಾಗ ಈ ತರ ಬರೀತಾರೆ ನಾರ್ಮಲ್ ಆಗಿ, ಹ್ಯುಮಿಡಿಟಿ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಸೊ ಇವುಗಳನ್ನು ಕೂಡ ಮಾಹಿತಿಯನ್ನ ಪಡೆಯುವಂತ ಪ್ರಯತ್ನ ಮಾಡ್ತೀವಿ. ಮಳೆಯ ಪ್ರಮಾಣ, ಸೊ ಮಳೆಯ ಪ್ರಮಾಣ, ಮಳೆಯ ತೀವ್ರತೆ, ಸೊ ಇವುಗಳನ್ನು ಕೂಡ ಪಡೆಯುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗೆ ಇದೆಲ್ಲ ಬಂದಾಗ ಸ್ವಲ್ಪ ಮಟ್ಟಿಗೆ ಇದನ್ನು ಕೂಡ ನೋಡ್ಕೋಬೇಕು. ತಾಪಮಾನ ಆದ್ರೆ ಯಾವ್ದ್ರಿಂದ ಮೆಜರ್ ಮಾಡ್ತೀರಾ, ಮೀಟರ್ ತಾಪಮಾನ. ಸೊ ತಾಪಮಾನ ಅಂದ್ರೆ ಟೆಂಪರೇಚರ್, ಸೊ ಟೆಂಪರೇಚರ್ ಥರ್ಮೋಮೀಟರ್ ಅಂತಿದ್ರ, ಥರ್ಮೋಮೀಟರ್. ಆರ್ದ್ರತೆ ಹ್ಯುಮಿಡಿಟಿ, ರಿಲೇಟಿವ್ ಹ್ಯುಮಿಡಿಟಿ ಮತ್ತೆ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಎರಡು ಬರ್ತದೆ. ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತಾರೆ, ಪರ್ಸೆಂಟೇಜ್ ಕೊಟ್ಟಾಗ ರಿಲೇಟಿವ್ ಹ್ಯುಮಿಡಿಟಿ. ಸೊ ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಏನು, ಆ ಗಾಳಿ ಎಷ್ಟು ಮಾಯಿಶ್ಚರ್ ಲೆವೆಲ್ ಅನ್ನ ಪಿಕ್ ಮಾಡ್ಬೋದು, ಎಷ್ಟು ಈಗ ಇದೆ, ಸೊ ಅದರ ಪೊಟೆನ್ಷಿಯಲ್ ಏನು, ಈಗಿರೋದು ಎಷ್ಟು ಅಂತ ಹೇಳ್ತಾರೆ. ಸೊ ಅದನ್ನ ಹೇಳಿದಾಗ ನಿಮ್ಗೇನು ಹ್ಯುಮಿಡಿಟಿ ಸಿಗುತ್ತೆ, ರಿಲೇಟಿವ್ ಹ್ಯುಮಿಡಿಟಿ. ಸೊ ಇದಕ್ಕೆ ಯಾವ್ದಿದೆ ಅಂತ ನೆನಪಿದೆಯಾ ಏನಾದ್ರು, ಹೈಗ್ರೋಮೀಟರ್ ಅಂತ ಹೇಳಿದೆ, ಅದಲ್ಲ ಹೈಗ್ರೋಮೀಟರ್. ಗಾಳಿಯ ವೇಗ, ಆನಿಮೋಮೀಟರ್ ಅಂತ ಕರಿತಾರೆ. ಗಾಳಿಯ ದಿಕ್ಕು ಅಂತಂದಾಗ ಸೊ ನಾರ್ಮಲ್ ಆಗಿ ವಿಂಡ್ ವೇನ್ ಅಂತ ಕರಿತಾರೆ, ವಿಂಡ್ ವೇನ್. ಅಥವಾ ನೀವು ಚಿತ್ರ ಏನಾದ್ರು ನೋಡಿದ್ರೆ ಕೋಳಿ ಇದೇನೋ ಒಂದು ಚಿತ್ರ ಇರುತ್ತಲ್ವ, ಸೊ ಯಾವ ದಿಕ್ಕಿಗೆ ಗಾಳಿ ಬರುತ್ತೋ ಆ ದಿಕ್ಕಿಗೆ ಹೋಗಿ ನಿಲ್ಲತ್ತದು, ಅದನ್ನ ಹೇಳ್ತೀರಿ ವಿಂಡ್ ವೇನ್ ಅಂತ. ಸೊ ನೋಡಿದಿರಾ, ಸೊ ನೋಡಿಲ್ವಾ, ಸೊ ಅದೆಲ್ಲ ವಿಂಡ್ ವೇನ್ ಅಂತ ಕರಿತಾರೆ, ಗಾಳಿಯ ದಿಕ್ಕು. ಅಥವಾ ನೀವೇನಾದ್ರು ಈ ವಿಂಡ್ ಟರ್ಬೈನ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಅದರ ಹಿಂದ್ಗಡೆ ಸೊ ಎರಡು ಇರುತ್ತೆ. ಸೊ ಒಂದು ಅದರ ಟೇಲ್ ಏನಾಗುತ್ತೆ, ಗಾಳಿ ಯಾವ ದಿಕ್ಕಿಗೆ ಬರುತ್ತೋ ಆ ದಿಕ್ಕಿಗೆ ಮೂವ್ ಆಗುತ್ತೆ. ಸೊ ಆ ದಿಕ್ಕಲ್ಲಿ ಆ ಡೈರೆಕ್ಷನ್ ಅಲ್ಲಿ ಅದನ್ನ ಮೂವ್ ಮಾಡ್ಕೊಳುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ವಿಂಡ್ ಟರ್ಬೈನ್ ಸರಿಯಾಗಿ ತಿರುಗುತ್ತೆ. ಅದ್ರ ಜೊತೆಲಿ ಮೇಲ್ಗಡೆ ಏನಿರುತ್ತೆ, ಒಂದು ಕಪ್ ತರ ತಿರುಗ್ತಾ ಇರ್ತದೆ ಚಿಕ್ಕದು, ಅದು ಆನಿಮೋಮೀಟರ್ ಅಂತ ಹೇಳ್ತೀವಿ, ಆನಿಮೋಮೀಟರ್. ಸೊ ಅವೆಲ್ಲಗಳು ನೋಡಿ. ಸೊ ಇನ್ನು ಮಳೆಯನ್ನ ಯಾವ ತರ ಸೊ ಅಳಿತೀರಾ, ಯಾವ ಮೀಟರ್, ಸೊ ಯಾವ್ದು ಏನಂತ ಕರಿತೀರಾ, ಮಳೆ ಎಷ್ಟು ಬೀಳುತ್ತದೆ ಅಂತ. ಹೈಡ್ರೋಮೀಟರ್ ಕೇಳಿಲ್ವಾ, ಸೊ ಕೇಳಿಲ್ಲ. ಮಿಲಿಮೀಟರ್ ಅಲ್ಲಿ ಹೇಳ್ತಾರಲ್ಲ ಮಳೆಯನ್ನ, ಹೇಗೆ ಮಿಲಿಮೀಟರ್ ಅಲ್ಲಿ ಹೇಳ್ತಾರೆ, ಮಿಲಿಮೀಟರ್ ಸೆಂಟಿಮೀಟರ್ ಹೇಗೆ ಹೇಳ್ತಾರೆ, ಅಂದ್ರೆ ಮಳೆಯ ಹನಿ ಎಷ್ಟು ಉದ್ದ ಇದೆ ಅದರ ಮೇಲೆ ಹೇಳ್ತೀರಾ. ಸುಮ್ಮನೆ ಹೇಳ್ಬಿಡಿ, ನಾನು ಬಹಳ ಟ್ರ್ಯಾಪ್ ಮಾಡ್ತಿರ್ತೀನಿ ಈ ತರ. ಸೊ ಮಳೆಯ ಹನಿಯ ಉದ್ದದ ಆಧಾರದ ಹೇಳ್ತಾರ, ಇಲ್ಲ ಮತ್ತೆ ಯಾವ್ದ್ರ ಆಧಾರದ ಮೇಲೆ ಹೇಳ್ತಾರೆ. ಸೊ ಅಲ್ಲೇನ್ ಮಾಡ್ತಾರೆ, ಪ್ರತಿ ಗಂಟೆಗೂ ಅಥವಾ ಏನೋ ಒಂದು ಟೈಮ್ ಪೀರಿಯಡ್ ಕೊಡ್ತಾರೆ. ಅದಕ್ಕೆ ನೀವೇನಾದ್ರೂ ಆ ನೀರನ್ನ ಹಾಗೆ ನಿಲ್ಲಿಸಿದ್ರೆ ಎಷ್ಟು ಮೀಟರ್ ತನಕ ನಿಲ್ಲತ್ತೆ, ಎಷ್ಟು ಮಿಲಿಮೀಟರ್ ತನಕ ನಿಲ್ಲತ್ತೆ ಅಂತ ಹೇಳ್ತಿದಾರೆ. ಆ ಜಾಗದಲ್ಲಿ ನೀರೆಲ್ಲೂ ಹಿಂಗಲ್ಲ, ನೀರೆಲ್ಲೂ ಹೊರದೋಗಲ್ಲ, ಹಾಗೆ ನಿಲ್ಲತ್ತಂದ್ರೆ ಎಷ್ಟು ಮಟ್ಟಿಗೆ ನಿಲ್ಲತ್ತೆ ಅಂತ. ಸೊ ಅದನ್ನ ಹೇಳ್ತದೆ. ಅದು ನಾರ್ಮಲ್ ಆಗಿ ಏನಿರುತ್ತೆ, ಒಂದು ಚಿಕ್ಕದಂತ ಹೈಡ್ರೋಮೀಟರ್ ಅಂತ ಹೇಳಿರುತ್ತೆ, ಸಣ್ಣದಂತ ಓಪನಿಂಗ್ ಇರ್ತದೆ. ಆ ಸಣ್ಣ ಓಪನಿಂಗ್ ಅಲ್ಲಿ ಮಳೆ ನೀರು ಬಿದ್ದು ಏನಾಗುತ್ತೆ, ಎಷ್ಟು ಮಟ್ಟಿಗೆ ನೀರು ನಿಲ್ಬಹುದಿತ್ತು ಅಂತ ತೋರಿಸುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತೀವಿ, ಎಷ್ಟು ಮಿಲಿಮೀಟರ್ ಅಂತ ಹೇಳ್ತೀವಿ. ಸೊ ಎಷ್ಟು ಮಿಲಿಮೀಟರ್ ಅಥವಾ ಎಷ್ಟು ಸೆಂಟಿಮೀಟರ್ ಅಂದಾಗ ಅದು. ಸೊ ಅದ್ರ ಜೊತೆಲಿ ಇದೇನಾದ್ರೂ ಗೊತ್ತಿದೆಯಾ, ನಾರ್ಮಲ್ ಆಗಿ ಯಾವ್ದನ್ನ ನೀವು ಈ ಬರಗಾಲ ಪೀಡಿತ ಪ್ರದೇಶ ಅಥವಾ ಮರುಭೂಮಿ ಅಂತ ಕರಿತೀರಾ, ಎಷ್ಟು ಮಳೆಗಿಂತ ಕಡಿಮೆ ಇರಬೇಕು, ಎಷ್ಟು ಸೆಂಟಿಮೀಟರ್ ಮಳೆಗಿಂತ ಕಡಿಮೆ ಇದ್ರೆ ಒಂದು ವರ್ಷದಲ್ಲಿ ಅದನ್ನ ಸೊ ಮರುಭೂಮಿ ಅಂತ ಕರಿತೀವಿ. ಸೊ 15 25
75 50 ಮೀಟ್ರಾ ಸೆಂಟಿಮೀಟ್ರಾ? ಸೊ ಬಹಳಷ್ಟು ಕನ್ಫ್ಯೂಷನ್ ಇದೆ ಅಲ್ವಾ. ಸೊ 25 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ರೆ ಮರುಭೂಮಿ ಅಂತ ಕರಿತೀರ. 25 ಇಂದ 75 ಮಧ್ಯೆ ಇದ್ರೆ ಅವಾಗ ಅದನ್ನ ಡ್ರೈ ಲ್ಯಾಂಡ್ ಅಂತ ಕರಿತೀರ. ಸೊ ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಬಂದಾಗ ನೀವು 75 ಸೆಂಟಿಮೀಟರ್ಗಿಂತ ಕಡಿಮೆ ಅಂತ ಬರುತ್ತಲ್ಲ, ಡ್ರೈ ಲ್ಯಾಂಡ್ ಫಾರ್ಮಿಂಗ್, ನೀರು ಕಡಿಮೆ ಇದೆ ಅಂತ ಹೇಳ್ಕೊಂಡು. ಸೊ ನಾರ್ಮಲ್ ಆಗಿ ಬಹಳ ಜಾಸ್ತಿ ಮಳೆ ಆಗತ್ತಂದ್ರೆ ನೀವೇನ್ ನೋಡ್ತೀರಾ ಅದರಲ್ಲಿ? ಸೊ ಈಗ ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ. ಸೊ ಯಾವ್ಯಾವುದು ಅತಿ ಹೆಚ್ಚಾಗಿ ಮಳೆ ಬೀಳುವಂತ ಪ್ರದೇಶ ಯಾವುದು? ಸೊ ವೆಸ್ಟರ್ನ್ ಘಾಟ. ಸೊ ಪ್ಲೇಸ್ ಹೇಳಿದ್ರೆ ಯಾವ್ದು? ಯಾವುದು? ಮೌಸಿನ್ ರಾಮ್. ಎಲ್ಲಿದೆ ಅದು? ಮೌಸಿನ್ ರಾಮ್ ಎಲ್ಲಿದೆ? ಸೊ ಎಲ್ಲಿದೆ? ಸೊ ಅದು ನಿಮ್ಮೆಲ್ಲ ಇದ್ರಲ್ಲಂತೂ ಇಲ್ಲ, ವೆಸ್ಟರ್ನ್ ಘಾಟಲ್ಲಂತೂ ಇಲ್ಲ, ಹೌದಲ್ಲ? ನೆನ್ಪಿಟ್ಕೊಳ್ಳಿ. ವೆಸ್ಟರ್ನ್ ಘಾಟಲ್ಲಿ ಇಲ್ಲ. ಎಲ್ಲಿದೆ ಅದು? ಸೊ ನಮ್ಗೆ ಮೇಘಾಲಯದಲ್ಲಿ ಕಾಣ್ತದಲ್ಲ. ಸೊ ಮೇಘಾಲಯನ ಮಿಜೋರಾಮ? ಮೇಘಾಲಯ. ಮತ್ತೆ ಕನ್ಫ್ಯೂಷನ್ ಇರಬಾರ್ದು. ಓಕೆ. ಸೊ ಮೌಸಿನ್ ರಾಮ್. ಮತ್ತೆ ಯಾವ್ದಿದೆ ಅಲ್ಲಿ? ಅದೇ ರೀತಿ ಅದ್ರ ಜೊತೆಯಲ್ಲಿ ಮತ್ತೊಂದು ಬರುತ್ತಲ್ಲ. ಸೊ ಮೊದಲು ಜಾಸ್ತಿಯಾಗಿ ಎಲ್ಲ ಮಳೆ ಬೀಳತ್ತೆ ಅಂತ ಹೇಳ್ತಿದ್ವಿ, ಈಗ ಮೌಸಿನ್ ರಾಮ್ ಅಂತ ಹೇಳ್ತಿದ್ವಿ. ಸೊ ಒಂದು 5 ವರ್ಷದ ಹಿಂದಾದ್ರೆ ನೀವು ಎಲ್ಲಿ ಇರ್ತೀರಿ? ಚಿರಾಪುಂಜಿ ಅಂತ ಕರಿತಿದ್ರಾ? ಸೊ ಚಿರಾಪುಂಜಿ ಅಂತ ಕರಿತೀವಿ. ಸೊ ಕರ್ನಾಟಕದಲ್ಲಾದ್ರೆ ಆಗುಂಬೆ ಅಂತ ಕರಿತೀವಿ, ಹೌದಲ್ಲ? ಆಗುಂಬೆ. ಸೊ ಆ ಥರದಲ್ಲಿ ಹೇಳ್ತೀವಿ. ಸೊ ಮಳೆ ಜಾಸ್ತಿ ಬೀಳುವಂತ ಪ್ರದೇಶಗಳು ಅವೆಲ್ಲ ನೆನಪಿರ್ಬೇಕು ಸ್ವಲ್ಪ ಮಟ್ಟಿಗೆ. ಸೊ ನೆಕ್ಸ್ಟ್ ಬಂದು ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟಾಗ ಏನ್ ಮಾಡ್ತಿದ್ವಿ? ಸೊ ನಮ್ಮ ಇಸ್ರೋದಿಂದ ಕೂಡ ಬಹಳಷ್ಟು ಹೆಲ್ಪ್ ಗಳನ್ನ ಪಡ್ಕೋತಿದ್ವಿ ಅಂತ ಹೇಳ್ತೀವಿ. ಸೊ ಇಸ್ರೋದಿಂದ ಯಾವ್ಯಾವ್ದಿದೆ ನೋಡಿ. ಇಸ್ರೋದ ಸಂಬಂಧಪಟ್ಟಾಗಿ ನಮಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಆಯ್ತು. ಅದರಲ್ಲಿ ಕೆಲವೊಂದು ಅಂಗ ಸಂಸ್ಥೆಗಳಾದಂತಹ ಉಪಗ್ರಹ ಅನ್ವಯಿಕ ಕೇಂದ್ರ, ಓಕೆ. ಸೊ SSC ಆಗಿರ್ಬೋದು ಅಹಮದಾಬಾದ್, ಅದೇ ರೀತಿಯಲ್ಲಿ ಸತೀಶ್ ಧವನ್ ಉಪಗ್ರಹ ಕೇಂದ್ರ ಆಗಿರ್ಬೋದು ಶ್ರೀಹರಿಕೋಟ. ಸೊ ಇವೆಲ್ಲದರಲ್ಲಿ ನಾವೇನ್ ಮಾಡ್ತೀವಿ? ಸೊ ಆಲ್ಮೋಸ್ಟ್ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ 24, 48 ಅಥವಾ 72 ಗಂಟೆಗಳ ಮಳೆ ಹಾಗೂ ಹವಾಮಾನ ಮುನ್ಸೂಚನೆ ನೀಡೋದಕ್ಕೆ ಸೊ ಎಲ್ಲಾ ಮಾದರಿಗಳನ್ನ ರೆಡಿ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು. ಯಾರ ಮೇಲೆ ನಾವು ಡಿಪೆಂಡ್ ಆಗಿದೀವಿ ಅನ್ನೋದನ್ನು ಕೂಡ ನೆನಪು. ಆಮೇಲೆ ಈ ತರದೆಲ್ಲ ನೋಡಿ, ಹವಾಮಾನ ಮುನ್ಸೂಚನೆ ಮುನ್ನೋಟ ಅಂತ ಹೇಳ್ಕೊಂಡು ಯಾರು ಬಿಡ್ತಾರೆ ಅದನ್ನ IMD ಬಿಡುತ್ತೆ. ಸೊ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಲಾಂಗ್ ರೇಂಜ್ ವೆದರ್ ಔಟ್ಲುಕ್ ಅಂತ ಬಿಡ್ತಾರೆ. ಸೊ ಈ ತರದಲ್ಲಿ ನೋಡ್ತಾರೆ. ಸೊ ನೆಕ್ಸ್ಟ್, ಸೊ ಇನ್ನು ಬರ ಪರಿಸ್ಥಿತಿಯನ್ನ ನಿರ್ಧರಿಸೋದಕ್ಕೆ ಬಳಸಲಾಗುವಂತ ಪ್ರಮುಖ ಮಾನದಂಡಗಳು ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಏನಾಯ್ತು ನಿಮಗೆ? ಸೊ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಾದ್ರೆ ಅಮಿತ್ ಶಾ ಅವರು ನಿಂದ್ರು. ಸೊ ಬರ ಪರಿಹಾರಕ್ಕೆ ಲೇಟ್ ಆಗಿ ಇವ್ರು ಏನ್ ಮಾಡಿದ್ದಾರೆ? ಸೊ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಹೌದಾ? ಸಿದ್ದರಾಮಯ್ಯ ಅವ್ರು ಏನಂದ್ರು? ಇಲ್ಲ, ನಾವು ಮೊದಲೇ ಕೊಟ್ಟಿದ್ದಾರೆ, ಆದ್ರೂ ಇವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು, ಹೌದಲ್ವಾ? ಸೊ ಈಗ ನಿಮ್ಗೆ ಏನ್ ಮಾಡ್ಬೇಕಾಗಲ್ಲ, ಅದು ರಾಜಕೀಯ ಜಟಾಪಟಿಗಳು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಬರ ಪರಿಹಾರ ಅಥವಾ ಇದನ್ನೇನಾದ್ರು ನೋಡ್ಬೇಕಂದ್ರೆ ಏನೇನು ಅಂಶ ಬೇಕು ಅಂತ ಹೇಳಿ ನೋಡ್ಬೇಕು. ನಿಮ್ಗೆ ಏನೇನ್ ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅದಕ್ಕೆ ಏನ್ ಮಾಡ್ತಾರೆ? ಮಳೆ ಕೊರತೆ ಇದೇನಾದ್ರೂ 60% ಹೆಚ್ಚಿದ್ರೆ, ಪ್ರತಿ ವರ್ಷ ಎಷ್ಟು ಮಳೆ ಆಗ್ತಿತ್ತು ಆ ಮಳೆಗಿಂತ 60% ಇದ್ರಿಂದ ಏನಾದ್ರು ಕೊರತೆ ಕಾಣ್ತಾ ಇದೆ ಅಂತಂದ್ರೆ ಆವಾಗ ನೀವೇನ್ ಮಾಡ್ಬೋದು? ಇನ್ನು ಹೇಳ್ಬೋದು. ಸೊ ಅದನ್ನು ಕೂಡ ಹೇಳ್ತೀರಾ. ಇನ್ನು ಡ್ರೈ ಏರಿಯಾ ಇದ್ರೆ ಅಥವಾ ಶುಷ್ಕ ವಾತಾವರಣ ಇದ್ರೆ, ಸಾವಲ್ ಕೂಡ ಸತತ 3 ವಾರಗಳ ತನಕ ಶುಷ್ಕವಾದಂತ ವಾತಾವರಣ ಇದ್ರೆ ಅದು ಕೂಡ ಏನ್ ಮಾಡುತ್ತೆ? ನಿಮ್ಗೆ ಬರ ಪರಿಸ್ಥಿತಿಯನ್ನ ಬಳಸೋದಕ್ಕೆ ಹೇಳುತ್ತೆ ಅಥವಾ ಆ ತರದ ನಿರ್ಧಾರ ಮಾಡೋದಕ್ಕೆ ಹೇಳುತ್ತೆ. ಪ್ರಮಾಣಿತ ಮಳೆಯ ಸೂಚ್ಯಂಕ, ಸೊ ಇದು ಕೂಡ ಹೇಳುತ್ತೆ. ಸೊ ಎಷ್ಟು ಮಳೆ ಸೂಚ್ಯಂಕ ಬರುತ್ತೆ ಅಂತ, ಅಥವಾ ಅದ್ರ ಜೊತೆಲಿ ತೇವಾಂಶ ಕೊರತೆ ಸೂಚ್ಯಂಕ. ಸೊ ಇದರಲ್ಲಿ ಯಾವ್ದನ್ನ ತಗೋತೀವಿ? ಮಣ್ಣಿನ ತೇವಾಂಶವನ್ನು ತಗೋತೀವಿ. ನಾರ್ಮಲ್ ಆಗಿ ತೇವಾಂಶ ಅಂತಂದಾಗ ಸೊ ಗಾಳಿಯ ತೇವಾಂಶ ಹೇಳ್ತಿದ್ವಿ, ಇಲ್ಲಿ ಮಣ್ಣಿನ ತೇವಾಂಶವನ್ನು ಕೂಡ ಹೇಳ್ತೀವಿ. ಸೊ ಇನ್ನು ಉಪಗ್ರಹ ಆಧಾರಿತ ಸೂಚ್ಯಂಕ ಅಂತ ಹೇಳ್ಕೊಂಡು ಸ್ಯಾಟಲೈಟ್ ಬೇಸ್ಡ್ ಇಂಡೈಸಸ್ ಅಂತ ಹೇಳ್ಕೊಂಡು ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಇಂಡೈಸಸ್ ಗಳನ್ನ ಬಳಸ್ತೀವಿ. ಅದು ಯಾವ್ದ್ರ ಮೇಲೆ ಆಧಾರದ ಮೇಲೆ ಇರ್ಬೋದು? ಬಿತ್ತನೆ ಪ್ರದೇಶ, ಬೆಳೆಗಳ ಬೆಳವಣಿಗೆಯ ಒಂದು ಸೊ ದರ ಆಗಿರ್ಬೋದು, ಅಥವಾ ಬೆಳೆಗಳ ಸ್ಥಿತಿಗತಿಗಳನ್ನ ತಿಳಿಯೋದಕ್ಕಾಗಿರ್ಬೋದು. ಇವೆಲ್ಲ ಏನಾಗುತ್ತೆ? ಉಪಗ್ರಹ ಆಧಾರಿತ ಸೂಚ್ಯಂಕ ಕೂಡ ಹೆಲ್ಪ್ ಮಾಡುತ್ತಂತೆ. ಸೊ ಇದೆಲ್ಲದರ ಆಧಾರದ ಮೇಲೆ ಏನ್ ಮಾಡ್ತೀವಿ? ಬರದ ಪರಿಸ್ಥಿತಿಯನ್ನ ನಾವೇನ್ ಮಾಡ್ತೀವಿ? ಸೊ ಇದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀವಿ, ಬರದ ಪರಿಸ್ಥಿತಿಗೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್, ನಮ್ಮಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಾವು ಏನ್ ನೋಡ್ತಿದ್ವಿ? ಮಳೆ ಬಿದ್ದಾಗ್ಲೆಲ್ಲ ಸೊ ಈ ತರದ ಏನಾದ್ರೂ ಒಂದು ಪ್ರವಾಹ ಆಗಿದ್ದನ್ನು ನೋಡ್ತೀವಿ. ಸೊ ಪ್ರಾಬ್ಲಮ್ ಏನಪ್ಪಾ ನಮ್ಮಲ್ಲಿ ಅಂತ ಕೇಳಿದಾಗ, ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಆಗಿ ಇಲ್ಲದೆ ಇರೋದು ಅಂತ ಹೇಳ್ತೀವಿ. ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಆಗಿ ಇಲ್ಲದೆ ಇರೋದು ಒಂದು, ಅದರ ಜೊತೆಯಲ್ಲಿ ಇರುವಂತ ರಾಜಕಾಲುವೆಗಳ ಒತ್ತುವರಿಯನ್ನು ಕೂಡ ಹೇಳ್ತೀರ, ಅದನ್ನ ಅತಿಕ್ರಮಣ ಮಾಡಿರೋದು, ಅಥವಾ ಬಹಳಷ್ಟು ಕೆರೆಗಳು ಏನಾಗ್ತದೆ ಈಗ ಸೈಟ್ ಆಗಿ ಕನ್ವರ್ಟ್ ಆಗಿರೋದು. ಸೊ ಇವೆಲ್ಲ ನಿಮ್ಗೆ ಪ್ರಾಬ್ಲಮ್ ಅಂತ ಹೇಳ್ತೀರ. ನೀರು ಇಂಗುವಂತ ಜಾಗ ಆಗಿರ್ಬೋದು ಅಥವಾ ನೀರು ಸರಾಗವಾಗಿ ಹರಿದು ಹೋಗುವಂತ ಜಾಗ ಆಗಿರ್ಬೋದು, ಅದನ್ನೆಲ್ಲ ಏನ್ ಮಾಡಿದ್ವಿ? ಸೊ ನಾವು ಬ್ಲಾಕ್ ಮಾಡಿರೋದನ್ನ ನೋಡ್ತೀವಿ. ಸೊ ಅದು ಕೂಡ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ನೋಡ್ತೀವಿ. ಸೊ ಈಗ ಏನ್ ಮಾಡ್ತಿದ್ವಿ? IISc ಸಹಯೋಗದಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್
IISc ಸಹಯೋಗದಲ್ಲಿ ನಾವೇನ್ ಮಾಡ್ತಿದ್ವಿ, ಬೆಂಗಳೂರಿನಲ್ಲಿ ನಗರ ಪ್ರವಾಹ ಪರಿಸ್ಥಿತಿಯನ್ನು ನಿರ್ವಹಿಸೋದಕ್ಕೆ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಓಕೆ, ಸೊ ಅದರಲ್ಲಿ ಇದನ್ನೆಲ್ಲ ನೋಡ್ಬೋದು. ಕೆಲವೊಂದು ಆ್ಯಪ್ಗಳಿದಾವೆ. ಮೇಘ ಸಂದೇಶ, ವರುಣ ಮಿತ್ರ, ಅದಲ್ಲ ಮೇಘ ಸಂದೇಶ, ವರುಣ ಮಿತ್ರ, ಅಥವಾ ಇವನ್ ಸಿಡಿಲು ಅಂತ ಹೇಳಿದ್ರು, ಸಿಡಿಲು. ಸೊ ಈ ಥರದೆಲ್ಲ ಆ್ಯಪ್ಗಳನ್ನ ಇಟ್ಟಿದ್ದಾರೆ. ಸೊ ಈ ಥರದೆಲ್ಲ ಆ್ಯಪ್ಗಳನ್ನ ನಾವೇನ್ ನೋಡ್ಬೋದು. ಸೊ ಈಗ ಮತ್ತೆ ಕೆಲವೊಬ್ರಿಗೆ ಏನಾಗ್ಬೋದು, ಮೇಘ ಸಂದೇಶ ಅಂತ ಹೇಳಿ ಕೊಟ್ಕೊಂಡು ಕೆಳಗಡೆ ಕಾಳಿದಾಸ ಅವರ ಕೃತಿ ಅಂತ ಕೊಟ್ರೆ ಮೇಘದೂತ ಮೇಘ ಸಂದೇಶ ಎರಡು ಕನ್ಫ್ಯೂಸ್ ಆಗಿ ಸೊ ಇರ್ಬೋದು ಅಂತೇಳಿ ಹಾಕ್ಬಿಡ್ಬೋದು ಅಂತ ಹೇಳ್ತದೆ. ಸೊ ಅದಲ್ಲ. ಸೊ ಮೇಘ ಸಂದೇಶ, ವರುಣ ಮಿತ್ರ ಕೂಡ ಬಹಳ ಇಂಪಾರ್ಟೆಂಟ್, ನೆನಪಿರ್ಲಿ. ವರುಣ ಮಿತ್ರ ಕೂಡ ಬಹಳ ಇಂಪಾರ್ಟೆಂಟ್. ಸಿಡಿಲು ಅಂತಂದಾಗ ಯಾವ್ದಕ್ಕೆ, ಸಿಡಿಲು ಅಂತಂದಾಗ ನಿಮ್ಗೆ ಸೊ ಸಿಡಿಲಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಬೀಳ್ಬೋದು ಅಂತ ಹೇಳ್ಕೊಂಡು ಈ ಆ್ಯಪ್ ನಲ್ಲಿ ನಿಮ್ಗೆ ಹೇಳ್ತಾರೆ, ಅಥವಾ ಅದ್ರ ರಿಲೇಟೆಡ್ ಆದಂತ ಏನಾದ್ರೂ ಪ್ರಿಕಾಷನ್ ಬೇಕಾದ್ರೆ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಆದ್ರೆ ಅತಿ ಹೆಚ್ಚಾಗಿ ವರುಣ ಮಿತ್ರವನ್ನ ಬಳಸಿರೋದು ನೋಡ್ತೀರಾ. ವರುಣ ಮಿತ್ರ ಅಂತಂದಾಗೇನು ಟೆಲಿಕಾಲರ್ ಆಗಿ ಕೂಡ ಯೂಸ್ ಮಾಡ್ತೀವಿ, ಸರಳವಾಗಿ. ಸೊ ನಮ್ಮದೇ ಭಾಷೆಯಲ್ಲಿ ಸೊ ಯಾವ ರೀತಿಯ ಮಾಹಿತಿ ಬೇಕೋ ಅದನ್ನ ನೀವೇನ್ ಮಾಡ್ಬೋದು, ಟೆಲಿಕಾಲ್ ಮೂಲಕ ಅದನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಅದೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಇವನ್ನ ಇದನ್ನು ಕೂಡ ಟ್ರೈ ಮಾಡಿದ್ವಲ್ಲ, ಕ್ಲೌಡ್ ಸೀಡಿಂಗ್, ಅದೇನು ಅಂತ ಗೊತ್ತಿದೆಯಾ? ಸೊ ಕ್ಲೌಡ್ ಸೀಡಿಂಗ್, ಸೊ ಏನ್ ಮಾಡ್ತಾರೆ, ಮೋಡ ಬಿತ್ತನೆ ಅಂತ ಸಿಲ್ವರ್ ಅಯೋಡೈಡ್ ಅನ್ನು ಹಾಕುವಂತ ಪ್ರಯತ್ನ ಮಾಡ್ತಾರೆ, ಅದಲ್ಲ. ಸಿಲ್ವರ್ ಅಯೋಡೈಡ್ ಅನ್ನು ನೀವು ಹಾಕಿದಾಗ ಏನಾಗುತ್ತೆ, ಕಂಡೆನ್ಸೇಷನ್ ಬೇಗ ಆಗುತ್ತೆ, ಅಥವಾ ಸೊ ನೀರು ಅದು ಆ ತರ ಕಂಡೆನ್ಸೇಷನ್ ಆಗುತ್ತೆ ಅಂದ್ರೆ ಅದು ಕೆಳಗಡೆ ಬೀಳತ್ತಂತ. ಸೊ ಆ ಥರದೆಲ್ಲ ಯೂಸ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಫೈನ್. ಸೊ ಏನು ಭೂಕಂಪನಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೋಡ್ತೀರಾ. ಸೊ ಇಲ್ಲಿ ನೋಡಿ ಎಷ್ಟನ್ನ ಹೇಳ್ತಿದ್ರೆ, ಪ್ರತಿ ವರ್ಷ ಎಷ್ಟು ನಡಿಬಹುದು ಭೂಕಂಪ ಅಂತ ಹೇಳ್ತಿದ್ದಾರೆ. ಓಕೆ, 5 ಲಕ್ಷದಷ್ಟು ಭೂಕಂಪಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಪ್ರಾಚೀನ ಕಾಲದಿಂದ ಕೂಡ ಈ ತರ ನಡೀತಾ ಇದೆ, ಅಥವಾ ಈ ಪ್ರತಿ ವರ್ಷ ಆಲ್ಮೋಸ್ಟ್ ಹಿಂದೆ 5 ಲಕ್ಷ ಭೂಕಂಪಗಳು ಸಂಭವಿಸ್ತದೆ ಅಂತ ಹೇಳ್ತಾರೆ. ಕೆಲವೊಂದು ಭೂಕಂಪನಗಳು ಮಾಪನದಲ್ಲಿ ದಾಖಲಾದ್ರೆ, ಎಷ್ಟೋ ಭೂಕಂಪಗಳು ಅದೇನಾಗಲ್ಲ. ಸೊ ಇಲ್ಲಿಯೂ ಕೂಡ ನಿಮ್ಗೆ ಮಾಪನಕ್ಕೆ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಗಮನಕ್ಕೆ ಬರಲ್ಲ ಅಂತ. ಸೊ ಭಾರತ ಖಂಡದಲ್ಲಿ ನೀವು ನೋಡ್ತೀರಾ, ಭಾರತ ಅಂತಂದ್ರೆ ಭಾರತ ಸಬ್ ಕಾಂಟಿನೆಂಟ್ ಅಂತ ಹೇಳ್ತಾರೆ, ಇಂಡಿಯನ್ ಸಬ್ ಕಾಂಟಿನೆಂಟ್. ಸೊ 5 ಸೆಂಟಿಮೀಟರ್ನಷ್ಟು, ಪ್ರತಿ ವರ್ಷ 5 ಸೆಂಟಿಮೀಟರ್ನಷ್ಟು ಏನಾಗ್ತದೆ, ಯುರೇಷಿಯನ್ ಭೂಖಂಡಗಳ ಕಡೆಗೆ ವಾಲ್ತಾ ಇದೆ. ಅಥವಾ ನಮ್ಮ ಥಿಯರಿ ಪ್ರಕಾರ ಏನು, ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಪ್ರಕಾರ ಸೊ ಭಾರತ ಇದೇನಾಗಿತ್ತು, ಆಫ್ರಿಕಾದ ಹತ್ರ ಇತ್ತು. ಸೊ ಅದೇನಾಗಿದೆ, ಬಂದು ಈಗ ಯುರೇಷಿಯನ್ ಪ್ಲೇಟ್ಗೆ ಹೊಡೆದು, ಸೊ ನಂತರ ಏನಾಗ್ತದೆ, ಸೊ ಇವೆರಡು ಒಟ್ಟಿಗೆ ಬರ್ತಾ ಇದ್ರಿಂದಾಗಿ, ಅಥವಾ ಕನ್ವರ್ಜಿಂಗ್ ಬೌಂಡ್ರಿ ಅಂತ ಕರಿತೀವಿ, ಕನ್ವರ್ಜಿಂಗ್ ಪ್ಲೇಟ್ ಬೌಂಡ್ರಿ ಅಂತ ಹೇಳಿ, ಅದು ಎರಡು ಒಟ್ಟಿಗೆ ಈ ತರ ಆಗ್ತಾ ಇರೋದ್ರಿಂದಾಗಿ ನಿಮ್ಗೆ ಏನಾಗಿದೆ, ಹಿಮಾಲಯ ಫಾರ್ಮ್ ಆಗಿದೆ ಅಂತ ಹೇಳಿ ಹೇಳ್ತಾರೆ, ಅದಲ್ಲ. ಹಿಮಾಲಯ ಫಾರ್ಮ್ ಆಗಿದೆ, ಅದ್ರ ಜೊತೆಲಿ ಹಿಮಾಲಯ ಪ್ರತಿ ವರ್ಷ ಏನಾಗ್ತಿರುತ್ತೆ, ದೊಡ್ಡ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರದೆಲ್ಲ ನೋಡ್ತೀವಿ, ಅದಲ್ಲ. ಸೊ ಅದನ್ನೇ ಹೇಳ್ತೀವಿ. ಸೊ 5 ಸೆಂಟಿಮೀಟರ್ನಷ್ಟು ಪ್ರತಿ ವರ್ಷ ಏನಾಗ್ತದೆ, ಆಲ್ಮೋಸ್ಟ್ ಯುರೇಷಿಯನ್ ಭೂಖಂಡಗಳ ಕಡೆಗೆ ವಾಲ್ತಾ ಇದೆ ಅಂತ ಹೇಳ್ತೀವಿ. ಸೊ ಈ ಥರದೆಲ್ಲ ಹೇಳ್ತೀವಿ. ಸೊ ಇನ್ನು ಭೂಕಂಪನ ವಲಯ, ಇದರಲ್ಲಿ ಕೂಡ ನೀವೇನ್ ನೋಡ್ತೀರಾ, ಬೇರೆ ಬೇರೆ ವಲಯಗಳನ್ನ ಮಾಡ್ತೀರಾ. ಅತಿ ಹೆಚ್ಚಾಗಿ ಭೂಕಂಪನ ಎಲ್ಲಾಗತ್ತೆ, ಅತಿ ಕಡಿಮೆ ಆಗಿ ಎಲ್ಲಾಗತ್ತೆ, ಇದ್ರ ಆಧಾರ ಮೇಲೆ ವಲಯಗಳನ್ನ ಹೇಳ್ತೀರಾ, ಅದಲ್ವಾ. ಸೊ ನಮ್ಮಲ್ಲಿ ಸಿಸ್ಮಿಕ್ ಝೋನ್ ಅಂದ್ರೆ ಎಲ್ಲಿ ಕಾಣುತ್ತೆ ಭೂಕಂಪನ ವಲಯಗಳು ಅತಿ ಹೆಚ್ಚಾಗಿ? ಸೊ ಹಿಮಾಲಯನ್ ಬೆಲ್ಟ್ ಕಾಣುತ್ತೆ, ಹಿಮಾಲಯನ್ ಬೆಲ್ಟ್ ಅಲ್ಲಿ ಹೋದು. ಸೊ ಅದರ ಜೊತೆಲಿ ನಮ್ಮಲ್ಲಿ ಸೊ ಈಗ ಓಕೆ, ಸೊ ದಕ್ಕನ್ ಪ್ರಸ್ಥಭೂಮಿ ಅಂತಂದಾಗ ಸ್ವಲ್ಪ ಮಟ್ಟಿಗೆ ನಾವೇನ್ ಹೇಳ್ತೀವಿ, ಸೇಫರ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿಯೂ ಕೂಡ ಆಗಿದೆ, ಅದಲ್ವಾ. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕೂಡ ಮೊದಲು ಆಗಿದೆ. ಸೊ 2000 ಇಸ್ವಿಯ ಸಂದರ್ಭದಲ್ಲಿ ಆ ಟೈಮಲ್ಲಿ ನಿಮ್ಗೆ ಏನಾಗಿದೆ, ಎಕ್ಸಾಕ್ಟ್ ಆಗಿ 2000 ಅಲ್ಲ, ಸೊ ಐ ಥಿಂಕ್ ಎಕ್ಸಾಕ್ಟ್ ಆಗಿ ನೆನಪಿಲ್ಲ, 2004 2005 ಆ ಟೈಮಲ್ಲಿ ನಿಮ್ಗೆ ಏನಾಗಿದೆ, ಈ ಕಡೆ ಆಗಿದ್ದು ಕೂಡ ನೋಡ್ತೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ಸೊ ಡೆಕ್ಕನ್ ಪ್ಲಾಟ್ಯೂ ಹತ್ರದಲ್ಲಿ ಕೂಡ ಆಗಿರೋದು ನೋಡ್ತೀವಿ. ಸೊ ಅಂದ್ರೆ ಸೇಫ್ ಅಂತೂ ಅಲ್ಲ. ಸೊ ಅಂದ್ರೆ ಅದ್ರ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇನ್ನು ನಮ್ಮಲ್ಲಿ ಈ ತರದ್ದು ಯಾವುದೋ ಒಂದು ಇದೆಯಲ್ಲ, ಅಗ್ನಿಶಿಲೆಗಳು ಅಂತೇಳಿ ಬಂದಾಗ ನಿಮ್ಗೆ ಸೊ ಯಾವುದೋ ಒಂದು ಲೈವ್ ಜ್ವಾಲಾಮುಖಿ ಇರುವಂತದ್ದು ಯಾವುದೋ ಒಂದು ಇದೆಯಲ್ಲ, ಯಾವ ಐಲ್ಯಾಂಡ್ ಅಂತ ಕರಿತೀರಾ? ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ, ಅದಲ್ಲ, ಬ್ಯಾರನ್ ಐಲ್ಯಾಂಡ್ ಅಂತ. ಸೊ ಆ ಥರದೆಲ್ಲ ಜಿಯೋಗ್ರಫಿಯಲ್ಲಿ ಕೂಡ ನೆನಪಿರ್ಲಿ, ಅದರ ಜೊತೆಲಿ ಭೂಕಂಪಗಳಿಗೆ ಸಂಬಂಧಪಟ್ಟ ಹಾಗೆ ಜಿಯೋಗ್ರಫಿಯಲ್ಲಿ ಏನೇನು ಬರುತ್ತೆ, ಮತ್ತೆ ಪ್ರೈಮರಿ ವೇವ್, ಸೆಕೆಂಡರಿ ವೇವ್, ಸರ್ಫೇಸ್ ವೇವ್, ಅದಲ್ಲ. ಸೊ ಆ ಥರದೆಲ್ಲ ನೋಡ್ತಿರಲ್ಲ, ಆ ವೇವ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಇರಲಿ. ಸೊ ಅದರ ಜೊತೆಲಿ ಒಂದಿಷ್ಟು ಜಾಗದಲ್ಲಿ ಪ್ರೈಮರಿ ವೇವ್ ಕಾಣುತ್ತೆ, ಒಂದಿಷ್ಟು ಜಾಗದಲ್ಲಿ ಪ್ರೈಮರಿ ವೇವ್ ಕಾಣಲ್ಲ. ಸೊ ಅದನ್ನ ಏನಂತ ಕರಿತೀರ? ಶ್ಯಾಡೋ. ಯಾವ ಶ್ಯಾಡೋ ಅದು? ಶ್ಯಾಡೋ ಝೋನ್ ಅಲ್ಲ, ಅದನ್ನ ಎಲ್ಲೆಲ್ಲಿ ಜಾಸ್ತಿ ಆಗಿ ನೋಡ್ತೀರಾ ಅಂತ ಏನಾದ್ರು ಐಡಿಯಾ ಇದೆಯಾ? ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ? 104 to ಸೊ ಅದು ಏನನ್ನ ಹೇಳುತ್ತೆ, ಆ ಥರದ ಶ್ಯಾಡೋ ಝೋನ್ಗಳು ಇರೋದು. ಕೆಲವೊಂದು ಪ್ರದೇಶದಲ್ಲಿ ಪ್ರೈಮರಿ ವೇವ್ಸ್ ಪಾಸ್ ಆಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಪ್ರೈಮರಿ ವೇವ್ ಪಾಸ್ ಆಗಲ್ಲ ಅನ್ನೋದು ಏನನ್ನ ಹೇಳುತ್ತೆ. ಸೊ ಯಾವುದೋ ಒಂದು ಥಿಯರಿ ಹೇಳ್ಬೇಕಾದ್ರೆ ಹೇಳ್ತೀವಲ್ಲ, ಅಂದ್ರೆ ಕೋರು ಇದು ಘನವಾಗಿದೆಯೋ ಅಥವಾ ಲಿಕ್ವಿಡ್ ಇದೆಯೋ, ಈ ಥರದ್ದು ಏನೋ ಹೇಳೋದಕ್ಕೆ ಹೇಳ್ತಿರಲ್ಲ. ಸೊ ಏನಂತ ಹೇಳ್ತದ ಕೋರ್? ಏನಂತ ಹೇಳ್ತದೆ
ಕೋರ್ ಯಾವುದು, ಲಿಕ್ವಿಡ, ಸಾಲಿಡ ಅಥವಾ ಗ್ಯಾಸ್? ಗ್ಯಾಸ್ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಹಾ, ಸಾಲಿಡ್ ಅಂತ ತಗೋದ್ರೆ ಹೆಚ್ಚಾಗಿ ಯಾವ ಇದು ಕಾಣುತ್ತೆ? ಸೊ ಯಾವ ಕಂಟೆಂಟ್ ಕಾಣುತ್ತೆ, ಯಾವ ರೀತಿಯ ಮಿನರಲ್ಸ್ಗಳು ಕಾಣುತ್ತೆ ಅಂತ ಹೇಳ್ತೀರಾ? ಸೊ ನಿಕ್ಕಲ್ ಮತ್ತೆ ಸೊ ಕಬ್ಬಿಣ ಅಂತ ಹೇಳ್ತಾರಲ್ಲ, ನೀಫೆ ಅಂತ ಕರಿತಾರೆ. ಸೈಮ, ಸಯಾಲ್, ನೀಫೆ ಇದೆಲ್ಲ ಕೇಳಿದ್ರಲ್ಲ, ಸೊ ಆ ಥರದ್ದು. ಸೊ ಇನ್ನು ವರ್ಣ ಮಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ ನೋಡಿ, ಜನ ಸಮುದಾಯದಿಂದ ಭಾರಿ ಪ್ರಶಂಸೆಗೆ ಕಾರಣವಾಗಿದೆ ಅಂತ ಹೇಳಿ ಹೇಳ್ತದೆ. ನಾನು ಹೇಳಿದ್ನಲ್ಲ, ಸೊ ಇದು ವರ್ಣ ಮಿತ್ರ ಬಹಳ ಇಂಪಾರ್ಟೆಂಟ್ ಅಂತ. ಸೊ ಯಾಕೆ ಈ ತರ ಭಾರಿ ಪ್ರಶಂಸೆಗೆ ಕಾರಣ ಆಗಿದೆ ಅಂತ ಕೇಳಿದಾಗ ಇದನ್ನ ಹೇಳ್ತದೆ, ಸಾಮಾನ್ಯ ಜನರಿಗೆ ತಿಳಿಯುವಂತೆ ಸರಳ ಭಾಷೆಯಲ್ಲಿ ಇದರ ಮಾಹಿತಿಯನ್ನ ಕೊಡ್ತಾ ಇದೀವಿ. ಹವಾಮಾನದ್ದು ನಿಖರ ಮಾಹಿತಿಯನ್ನ ಸಕಾಲದಲ್ಲಿ ಕೊಡ್ತಾ ಇದೀವಿ, ಅದು ಕೂಡ ರೈತ ಸಮುದಾಯಕ್ಕೆ. ಇನ್ನು ಜನ ಸಮುದಾಯಕ್ಕೆ ವಿಜ್ಞಾನಿಗಳೊಂದಿಗೆ ನೇರವಾಗಿ ಸಂವಾದಿಸಿ ಸಂಬಂಧಪಟ್ಟಂತ ಯಾವ್ದಾದ್ರು ಪ್ರಾಬ್ಲಮ್ಗಳಿದ್ರೆ, ಸಮಸ್ಯೆಗಳಿಂದ ಪರಿಹಾರ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಿದ್ವಿ. ಅದೇನಾಗಿರ್ಬೋದು, ಮಳೆ, ತಾಪಮಾನ, ಆರ್ದ್ರತೆ, ಗಾಳಿಯ ವೇಗ, ದಿಕ್ಕು, ಮೋಡದ ವಾತಾವರಣ, ಕ್ಷೇತ್ರದಲ್ಲೇ ಆಗ್ತದೆ. ಇನ್ನು ಹವಾಮಾನ ಆಧಾರಿತ ಮುನ್ಸೂಚನೆ ಮತ್ತು ಸಲಹೆ ಸೂಚನೆಗಳನ್ನ ಪ್ರಾದೇಶಿಕ ಮಟ್ಟದ ಹವಾಮಾನ ಆಧಾರಿತ ಅಂಶಗಳನ್ನು ಆಧರಿಸಿ ನೀಡಲಾಗ್ತಿದೆ ಅಂತ ಹೇಳ್ತದೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು, ಜಲಾಶಯ, ಸಣ್ಣ ನೀರಾವರಿ ಕೆರೆಕಟ್ಟೆಗಳು, ಇವುಗಳ ಪರಿಸ್ಥಿತಿ ವಿವರಗಳನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಪ್ರತಿ ಕರೆಗಳನ್ನ ಧ್ವನಿ ಮುದ್ರಿತಗೊಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಯಾವ ಕಾರಣಕ್ಕಾಗಿ? ಏನಾದರೂ ಸುಧಾರಣೆಗಳನ್ನ ಮಾಡೋದಕ್ಕಾಗಿ. ಸೊ ಕ್ವಾಲಿಟಿ ಅಂಡ್ ಟ್ರೈನಿಂಗ್ ಪರ್ಪಸ್ ಅಂತ ಹೇಳ್ತಾರಲ್ಲ, ದಿಸ್ ಕಾಲ್ ವಿಲ್ ಬಿ ರೆಕಾರ್ಡೆಡ್ ಫಾರ್ ಕ್ವಾಲಿಟಿ ಅಂಡ್ ಟ್ರೈನಿಂಗ್ ಪರ್ಪಸ್ ಅಂತ ಹೇಳ್ಕೊಂಡು. ಸೊ ನೀವು ಟೆಲಿಕಾಲರ್ ಮಾಡಿದಾಗ ಮಾಡ್ತಿರಲ್ಲ, ಸೊ ಅದೇ ರೀತಿ ಇಲ್ಲಿಯೂ ಕೂಡ ಯೂಸ್ ಮಾಡ್ತಿದೀವಿ ಅಂತ ಎಲ್ಲ ಹೇಳ್ತೀವಿ. ಮುದ್ರಣ, ಅದನ್ನ ಧ್ವನಿ ಮುದ್ರಿತ ಇದನ್ನ. ಸೊ ಯಾಕೆ ನಾನು ಹೇಳಿದ್ದು ನಿಮಗೆ ವರ್ಣ ಮಿತ್ರ ಅಂದ್ರೆ ಏನು ಅಂತ ಗೊತ್ತಿರಲಿ. 24x7 ಏನಿದೆ, ಸೊ ಈ ತರದ ಒಂದು ಸೊ ಆನ್ಲೈನ್ ಅಥವಾ ಸೊ ಟೆಲಿಕಾಲರ್ಸ್ ಹೆಲ್ಪ್ ಲೈನ್ ಅನ್ನ ಹೊಂದಿದೀವಿ. ಇನ್ನು ಇದಲ್ಲದೆ ಮತ್ತೇನನ್ನ ನೋಡ್ಬೋದು ನೀವು. ಹಾಗೇನು ಇದನ್ನ ನಾನಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಆದ್ರೆ ನೀವು ಸೊ ಇದನ್ನು ಕೂಡ ಓದ್ಬೇಕು. ಓಕೆ, ಸೊ ಮೇನ್ಸ್ಗಾಗಿ ಕರ್ನಾಟಕದಲ್ಲಿ ತ್ಯಾಜ್ಯ ನಿರ್ವಹಣೆ, ವಾಸ್ತವ ಮತ್ತು ಸಾಧ್ಯತೆಗಳು, ಏನೇನು ಬದಲಾವಣೆ ಮಾಡ್ಬೋದು. ಕರ್ನಾಟಕದಲ್ಲಿ ಘನ ತ್ಯಾಜ್ಯ ನಿರ್ವಹಣೆ, ರೊಚ್ಚು ನೀರಿನ ನಿರ್ವಹಣೆ ಅಂತ ಕರಿತೀರ. ಸೊ ಅಥವಾ ನಾರ್ಮಲ್ ಆಗಿ ಇದು ಗ್ರೇ ವಾಟರ್ ಅನ್ನ ನಾವು ರೀಸೈಕಲ್ ಮಾಡೋದನ್ನ ಹೇಳ್ತಾರೆ. ಸೊ ನಾರ್ಮಲ್ ಆಗಿ ಎರಡು ಟೈಪ್ ನೋಡ್ತೀರ, ಹೌದಾ? ಬ್ಲ್ಯಾಕ್ ವಾಟರ್ ಮತ್ತೆ ಗ್ರೇ ವಾಟರ್ ಅಂತ ಕರಿತಾರೆ. ಬ್ಲ್ಯಾಕ್ ವಾಟರ್ ನ ರೀಸೈಕಲ್ ಮಾಡಲ್ಲ ನಾರ್ಮಲ್ ಆಗಿ. ಬ್ಲ್ಯಾಕ್ ವಾಟರ್ ನ ಯಾಕೆ ರೀಸೈಕಲ್ ಮಾಡಲ್ಲ ಅಂತಂದಾಗ ಅದರಲ್ಲಿ ಏನಿರ್ಬೋದು, ಫೀಕಲ್ ಕಂಟೆಂಟ್ ಇರ್ಬೋದು, ಅಂದ್ರೆ ಮಲದ ಕಂಟೆಂಟ್ ಇರ್ಬೋದು, ಅಥವಾ ಯಾವುದಾದರೂ ರೋಗಾಣು ಜೀವಿಗಳಿರ್ಬೋದು, ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಅಂತ ಬಂದಿದ್ದಾಗಿರ್ಬೋದು. ಸೊ ಅದೆಲ್ಲ ಬರುತ್ತೆ. ಆ ಕಾರಣಕ್ಕಾಗಿ ಬ್ಲ್ಯಾಕ್ ವಾಟರ್ ಏನಿಲ್ಲ ಅದನ್ನ ರೀಸೈಕಲ್ ಮಾಡಲ್ಲ. ಗ್ರೇ ವಾಟರ್ ಅಂತ ನಾಗೇನು, ಈ ಪಾತ್ರೆ ತೊಳೆದಿರೋದು, ಸೊ ಅಥವಾ ಬಟ್ಟೆ ತೊಳೆದಿರೋದು, ಈ ತರದ್ ಏನಿದೆಯಲ್ಲ, ಸೊ ಅದನ್ನ ರೀಸೈಕಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನೇ ರೊಚ್ಚು ನೀರಿನ ನಿರ್ವಹಣೆ ಅಂತ ಕರಿತಾರೆ. ಸೊ ಆ ಥರದ್ದೆಲ್ಲ ಮಾಡುವಂತ ಪ್ರಯತ್ನ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮಲಿನಗೊಂಡಂತ ನದಿಗಳಿದ್ರೆ ಅವುಗಳನ್ನ ಕ್ಲೀನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದನ್ನು ಹೇಳ್ತಾರೆ. ಇನ್ನು ಕೈಗಾರಿಕಾ ಕಲುಷಿತ ನೀರಿನ ನಿರ್ವಹಣೆ, ಸೊ ಅದೇ ರೀತಿಯಲ್ಲಿ ಇಲೆಕ್ಟ್ರಾನಿಕ್ ತ್ಯಾಜ್ಯದ ನಿರ್ವಹಣೆ, ಪ್ಲಾಸ್ಟಿಕ್ ತ್ಯಾಜ್ಯದ ನಿರ್ವಹಣೆ. ಸೊ ಇವಿಷ್ಟನ್ನು ಕೂಡ ಹೇಳಿದರೆ ಅದ್ರ ನೆನಪಿರ್ಲಿ. ಇವಿಷ್ಟನ್ನು ಕೂಡ ನೀವೇನ್ ನೋಡ್ಬೇಕು, ಮೇನ್ಸ್ಗಾಗಿ ಓದ್ಲೇಬೇಕು. ಸೊ ನಾನಿಲ್ಲಿ ಹೈಲೈಟ್ ಮಾಡಿದ್ದೀನಿ ಅಷ್ಟೇ. ಮೇನ್ಸ್ಗಾಗಿ ನೀವು ಪೂರ್ತಿ ಓದ್ಲೇಬೇಕು, ಅದನ್ನ ಏನೇನು ಮಾಡಿದ್ದಾರೆ ಅಂತ ಓದ್ಬೇಕು. ಓಕೆ, ಸೊ ಇದ್ರ ಮೇಲೆಲ್ಲ ಪ್ರಶ್ನೆಗಳು ಬಂದಿದೆ. ಅದರಲ್ಲಿ ನಮ್ಗೇನಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಹೇಳ್ಕೊಂಡು 2016 ಬಂದಿದೆಯಲ್ಲ. ಸೊ 2016 ಎಲ್ಲ ರೂಲ್ಸ್ಗಳು ಬಂದಿರೋದು ನೋಡ್ತೀವಿ. ಆ ರೂಲ್ಸ್ ನ ಆಧಾರದ ಮೇಲೆ ಏನೇನು ಇರಬೇಕು ಅನ್ನೋದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಕೆಲವೊಂದು ಹೇಳ್ತೀನಿ. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವೇನ್ ನೋಡ್ತೀರಾ, ಸೊ ಮೊದಲನೇದಾಗಿ ಹಸಿ ಕಸ, ಒಣ ಕಸ ಅಂತೇಳಿ ವಿಂಗಡಣೆ ಮಾಡ್ಕೊಡ್ಬೇಕು. ಅದ್ರ ಜೊತೆಲಿ ಮತ್ತೇನಿದೆ, ಸೊ ಅಲ್ಲಿ ನೀವು ಯಾರು ಈ ಪರ್ಟಿಕ್ಯುಲರ್ ಅಂತ ತ್ಯಾಜ್ಯವನ್ನ ಉತ್ಪಾದನೆ ಮಾಡ್ತಿರೋ ಅವರೇ ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಯಾರು ತ್ಯಾಜ್ಯವನ್ನ ಉತ್ಪಾದಕರಿದಾರೋ ಅವರೇ ಏನ್ ಮಾಡ್ಬೇಕು ಅದನ್ನ, ಸೊ ಆ ತ್ಯಾಜ್ಯವನ್ನ ಯಾರು ಕಲೆಕ್ಟ್ ಮಾಡ್ತಾರೋ ಅವನಿಗೆ ದುಡ್ಡನ್ನ ಕೊಡ್ಬೇಕು. ಸೊ ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ಥಿಂಕ್ ಮಾಡ್ತೀವಿ, ಸೊ ಇಲ್ಲಿ BBMP ಇವ್ರನ್ನ ಕಳಿಸ್ತಾ ಇದೆ, BBMP ಅವರು ಇವ್ರಿಗೆ ದುಡ್ಡು ಕೊಡ್ತಾ ಇದಾರೆ, ನಾವ್ಯಾಕೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ರೂಲ್ಸ್ ಪ್ರಕಾರ ನಾವೇ ಕೊಡ್ಬೇಕು ಅಂತ ಇದೆ. ತ್ಯಾಜ್ಯದ ಉತ್ಪಾದಕರೇ ಕೊಡ್ಬೇಕು. ನೀವೇನಾದ್ರೂ ಹೊರಗಡೆ ಹಾಗೆ ಅದನ್ನ ಸುಡ್ತಾ ಇದೀರಿ ಅಂದ್ರೆ ಡೈರೆಕ್ಟ್ ಆಗಿ ಫೈನ್ ಅಥವಾ ಪೆನಾಲ್ಟಿಯನ್ನು ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಸೊ ಪೆನಾಲ್ಟಿ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಸೊ ಇವೆಲ್ಲ ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರೋದು. ಆ ಕಾರಣಕ್ಕಾಗಿ ಅದನ್ನೇನು ನೋಡ್ಬೇಕು, ಒಂದ್ಸಲ ರೂಲ್ಸ್ ಅನ್ನು ಕೂಡ ನೋಡ್ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಏನೇನು ಆಗ್ತಾ ಇದೆ, ಸೊ ಏನೇನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇದೆಲ್ಲವುಗಳನ್ನ ಹೇಳೋದಕ್ಕೆ ಸೊ ಇವಿಷ್ಟು ನಮ್ಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಾಗ. ಅಗೇನ್ ಈ ಚಾಪ್ಟರ್ ಏನಿಲ್ಲ, ಸೊ ಮತ್ತೆ ಏನಿದೆ, ಮೇನ್ಸ್ಗೆ ಸಂಬಂಧಪಟ್ಟಾಗಿದೆ. ಸೊ ಮೇನ್ಸ್ ಅಲ್ಲಿ ನೀವು ಆನ್ಸರ್ ರೈಟಿಂಗ್ ಹೇಗೆ ಮಾಡ್ತಿರಲ್ಲ, ಹಾಗೆ ನೀವೇನ್ ಚೆಕ್ ಮಾಡ್ಬೇಕು, ಈಗ ಪರಿಸರ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಎಲ್ಲಿದೆ ಮೇನ್ಸ್ ಅಲ್ಲಿ ಅಂತ ಚೆಕ್ ಮಾಡ್ಬೇಕು. ಸೊ ಮೇನ್ಸ್ ಸಿಲೆಬಸ್ ಇದೆಯಾ? ಮೇನ್ ಸಿಲೆಬಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಬೇಕು. ಅದರ ಒಳಗಡೆ ಇವೆಲ್ಲಕ್ಕೆ ಸಂಬಂಧಪಟ್ಟಾಗಿ ಕೊಟ್ಟಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು.
ಸೊ ನಾಳೆ ನಮ್ಗೆ ಬಂದಾಗ ಹೇಳ್ಬೇಕು ಅದನ್ನ ಕೊಟ್ಟಿದಾರ ಇಲ್ವಾ ಅಂತ ಹೇಳ್ಬೇಕು. ಸೊ ಯಾಕೆ ಕೇಳ್ತಾ ಇದ್ದೀನಿ ಅಂತಂದಾಗ ಇಲ್ಲಾದ್ರೆ ಏನಾಗ್ಬಿಡುತ್ತೆ ನಿಮ್ಗೆ, ಸೊ ಸಿಲೆಬಸ್ ನೋಡುವಂತ ಹ್ಯಾಬಿಟ್ ಅನ್ನ ಬೆಳೆಸ್ಕೊಂಡೇ ಇಲ್ಲ ನೀವು ಬಹಳ ಜನ, ಅದಲ್ಲ ಸಿಲೆಬಸ್ ನೋಡ್ತಾ ಇದ್ದೀರಾ. ಸೊ ಸಿಲೆಬಸ್ ಒಂಥರ ಹೋಗಿ ನೀವು ಮತ್ತೊಂಥರ ಓದ್ಬೋದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಸಿಲೆಬಸ್ ಯಾವ ತರ ಇದೆಯೋ ಆ ತರ ಓದ್ಬೇಕೀಗ, ಅದಲ್ಲ. ಸೊ ಬಹಳ ಟೈಮ್ ಇಲ್ಲ, ಟೈಮ್ ಬಹಳ ಜಾಸ್ತಿ ಇದೆ ಅಂತಂದ್ರೆ ಅವಾಗ ಓಕೆ. ಸೊ ನೀವೇನಾದ್ರು ಪಂಚವಾರ್ಷಿಕ ಯೋಜನೆ ಹಾಕೊಂಡಿದ್ದೀರಾ ಗೌರ್ಮೆಂಟ್ ಜಾಬ್ದು? ಇಲ್ಲ. ಸೊ ಅಲ್ವಾ, ಆದಷ್ಟು ಬೇಗ ಆಗ್ಬೇಕಲ್ವಾ. ಆದಷ್ಟು ಬೇಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಯಾವ್ದಕ್ಕೆ ವೇಟೇಜ್ ಜಾಸ್ತಿ ಇದೆ ಅದನ್ನ ನೋಡ್ಬೇಕು, ಅದನ್ನು ನೀವು ಆಧಾರವಾಗಿ ಇಟ್ಕೊಂಡು ಜಾಸ್ತಿಯಾಗಿ ಓದ್ಬೇಕು. ಸೊ ಎಲ್ಲ ಪಾಯಿಂಟ್ಸ್ ನಾನು ಹೇಳ್ಬೇಕಾದ್ರೆ ಮೇನ್ಸ್ ಅಲ್ಲಿದೆ ಅಂತ ಹೇಳ್ತೀನಿ ನಿಜ. ಅದು ನೀವು ನೋಡಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ ಅದು. ಅದ್ರ ಜೊತೆ ಮತ್ತೆ ಏನ್ ನೋಡ್ಬೇಕು, ಮೇನ್ಸ್ ಅಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ. ಸೊ ಅದನ್ನ ಹಾಗಾದ್ರೆ ಈ ಪಾಯಿಂಟ್ಸ್ ನಾವೇನಾದ್ರೂ ಯೂಸ್ ಮಾಡೋದಕ್ಕಾಗತ್ತಾ, ಸೊ ಯಾವ ರೀತಿಯಲ್ಲಿ ಈ ಪ್ರಶ್ನೆಯನ್ನ ಟ್ಯಾಕಲ್ ಮಾಡ್ಬೋದು ಅದನ್ನು ಕೂಡ ನೋಡ್ಬೇಕು. ಸೊ ಒಂದು ತಿಂಗಳು ಸ್ವಲ್ಪ ಮುಂದೆ ಹೋಗಿರೋದ್ರಿಂದಾಗಿ ಸೊ ನಿಮ್ಗೆ ಏನಿದೆ ಈಗ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ ಸರ್ವೆಯನ್ನ ಓದ್ಬೇಕಾದ್ರೆ ಮೇನ್ಸ್ಗೆ ಮತ್ತೆ ಪ್ರಿಲಿಮ್ಸ್ಗೆ ಎರಡಕ್ಕೂ ಕವರ್ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂದು ಸಲ ಓದಾದ ನಂತರ ಮತ್ತೊಂದ್ಸಲ ನೀವು ಅದನ್ನ ಜಾಸ್ತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಡೀಟೇಲ್ ಆಗಿ ಒಂದ್ಸಲ ಓದಿದ ನಂತರ ಮತ್ತೊಂದ್ಸಲ ಏನೋ ಅದನ್ನ ರಿವೈಸ್ ಮಾಡ್ಕೋತ ಅಷ್ಟೇ ಇರುತ್ತೆ, ರಿವಿಷನ್ ಮಾಡೋದಷ್ಟೇ. ಆದ್ರೆ ನೀವೇನ್ ಮಾಡ್ತೀರಾ, ಈಗ ಸಪ್ರೇಟ್ ಆಗಿ ಪ್ರಿಲಿಮ್ಸ್ಗೆ ಅಷ್ಟೇ ಓದಿದ್ರಿ ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ, ಇದು ವರ್ಣಮಿತ್ರ ಅಂದ್ರೆ ಏನು, ಮೇಘ ಸಂದೇಶ ಅಂದ್ರೆ ಏನು, ಇದನ್ನಷ್ಟೇ ನೋಡ್ಕೊಂಡು ಹೋಗ್ತೀರಾ. ಗಿಸ್ಟ್ ಕೊಟ್ಟಾಗ್ಲೂ ಅಷ್ಟೇ ಕೊಡ್ತಾರೆ, ಅದನ್ನ ಬಿಟ್ಟು ಬೇರೆ ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಗಿಸ್ಟ್ ಅಲ್ಲಿ, ಹೌದಲ್ಲ. ಸೊ ಆವಾಗ ನಿಮ್ಗೆ ಏನ್ ಮಾಡೋದಕ್ಕಾಗಲ್ಲ, ಆನ್ಸರ್ ರೈಟಿಂಗ್ ಯಾವ ತರ ಪಾಯಿಂಟ್ಸ್ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ಸೊ ಟ್ರೈ ಮಾಡ್ತೀರಾ ಹಾಗಾದ್ರೆ ಇವತ್ತು. ಸೊ ಮೇನ್ ಸಿಲೆಬಸ್ ನೋಡಿ, ಮೇನ್ ಸಿಲೆಬಸ್ ಅಲ್ಲಿ ಎನ್ವಿರಾನ್ಮೆಂಟ್ ಪೋರ್ಷನ್ಗೆ ಹೋಗಿ ಮತ್ತೆ. ಸೊ ಯಾಕಂದ್ರೆ ಇಲ್ಲಾಂದ್ರೆ ಮತ್ತೆ ಏನ್ ಮಾಡ್ತೀರಾ, ಎಕಾನಮಿ ಪೋರ್ಷನ್ ಅಲ್ಲಿ ಹುಡುಕ್ತಾ ಇರ್ತೇವೆ. ಎಕಾನಮಿ ಒಳಗಡೆ ಇಲ್ಲ ಸರ್ 7 ಚಾಪ್ಟರ್ ಇದೆ, ಮೊದಲನೇ 5 ಎಕಾನಮಿಕ್ ಸಂಬಂಧಪಟ್ಟಿದೆ, ಲಾಸ್ಟ್ 2 ರೂರಲ್ ಡೆವಲಪ್ಮೆಂಟ್ ಇದೆ, 1 ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಿದೆ. ಸೊ ಇದು 3 ನಮ್ಗೆ ಸಂಬಂಧ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದು ಏನಿದಿಲ್ಲ ಎನ್ವಿರಾನ್ಮೆಂಟ್ ಅಂತ ಬಿಟ್ಬಿಟ್ಟು, ಎನ್ವಿರಾನ್ಮೆಂಟ್ ಎಲ್ಲಿದೆ ಅಂತ ಹೇಳ್ಬೇಕು. ನಾಳೆ ನೋಡೋಣ ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೆ, ಎಷ್ಟನೇ GS ಪೇಪರು, ಸೆಕ್ಷನ್ ಯಾವುದು. ಸೊ ನಾಳೆ ಕೇಳ್ತೀನಿ ಮತ್ತೆ. ಓಕೆ. ಸೊ ಈಗಲೇ ಆನ್ಸರ್ ಹೇಳಿದ್ರೆ ಮತ್ತೆ ಕಷ್ಟ ಆಗುತ್ತೆ, ಅವ್ರು ನೋಡೋದಕ್ಕೆ ಹೋಗಲ್ಲ ಸಿಲೆಬಸ್ ಅಂತ. ಸೊ ನಾಳೆ ಎಲ್ಲರೂ ಹೇಳ್ಬೇಕು ಅದಕ್ಕೆ ಆನ್ಸರ್, ಓಕೆನಾ. ಒಬ್ಬರು ಮತ್ತೊಬ್ಬರ ಹತ್ರ ಕೇಳೋ ಆಗಿಲ್ಲ ಆಗಿದ್ರೆ ಸರಿ. ಸೊ ನಾಳೆ ಕ್ಲಾಸಲ್ಲಿ ನಾಳೆಯಿಂದ ಏನಿದೆಯಲ್ಲ, ಸೊ ಎಲ್ಲ ಚಿಕ್ಕದಾದಂಥ ಚಾಪ್ಟರ್, ಇವೆರಡು ಮಾತ್ರ ದೊಡ್ಡ ಚಾಪ್ಟರ್ ಆಗಿತ್ತು. ಅಗ್ರಿಕಲ್ಚರ್ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಏನಿಲ್ಲ, ಇದೆರಡು ದೊಡ್ಡ ಚಾಪ್ಟರ್. ಸೊ ಇದೆಲ್ಲ ಚಿಕ್ಕ ಚಾಪ್ಟರ್ಗಳು ಬರುತ್ತೆ. ಸೊ ಹೋಪ್ಫುಲಿ ನಾಳೆನೇ ಪೂರ್ತಿ ಮುಗಿಬೋದು. ಓಕೆ, ನಾಳೆನೇ ಮುಗಿಬೋದು ಎಕನಾಮಿಕ್ ಸರ್ವೆ, ಅದ್ರ ಬಜೆಟ್ ಅನ್ನು ಕೂಡ ಮುಗಿಸ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ನಾಳೆ ಸಿಗೋಣ ಹಾಗಾದ್ರೆ. ಥ್ಯಾಂಕ್ ಯು.